ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಫ್ ಇನ್ ಕೇಸ್ ಯಾರಾದರೂ ಲೇಟ್ ಆದರೆ ರೆಕಾರ್ಡೆಡ್ ಕ್ಲಾಸಸ್ಗಳು ಸಿಗುತ್ತೆ. ತುಂಬ ಜೆನ್ಯೂನ್ ಆಗಿ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇರ್ತಾರೆ ಸ್ಟೂಡೆಂಟು. ಸೊ ಅದಕ್ಕೆ ಮತ್ತೆ ಕಂಟಿನ್ಯೂ ವೆಯ್ಟ್ ಮಾಡೋಕ್ಕಾಗಲ್ಲ. ಓಕೆ, ಆ್ಯಸ್ ಪರ್ ಶೆಡ್ಯೂಲ್ ಹೋಗ್ತಾ ಇದೆ ಕ್ಲಾಸಸ್ಗಳು ಎಲ್ಲ ಸೆಮಿಸ್ಟ್ರಿಗೂ. ನಿಮಗೆ ಫಸ್ಟ್ ಸೆಮ್, ಫಿಫ್ತ್ ಸೆಮ್ ಬೇರೆ ಬೇರೆ ಸೆಮಿಸ್ಟ್ರಿಗಳಿಗೆ ಬೇರೆ ಬೇರೆ ಶೆಡ್ಯೂಲಲ್ಲಿ ಹೋಗ್ತಾ ಇದೆ. ಸೊ ಇವತ್ತಿನ ಕ್ಲಾಸ್ನ ಪ್ರಕಾರ ಲೇಬರ್ ಲಾ ಇತ್ತು. ಯಾರ್ಯಾರು ಇವತ್ತು ಜಾಯ್ನ್ ಆಗಿದ್ದೀರಾ ಮತ್ತೆ ಅವ್ರಿಗೆ ರಿಪೀಟ್ ಮಾಡ್ತಾ ಇದ್ದೇನೆ. ನಾನೇ ಎಲ್ರಿಗೂ ಕೂಡ ಮ್ಯೂಟನ್ನು ತೆಗೆಯುವಂಥ ಬಟನ್ನ ಲಾಕ್ ಮಾಡಿರುವಂಥದ್ದು. ರೀಸನ್ ಏನು ಅಂತಂದರೆ ಮಿಡ್ಲಲ್ಲಿ ಡಿಸ್ಟರ್ಬೆನ್ಸ್ ಬೇಡ ಅಂತ. ಹಾರ್ಡ್ಲಿ ಒಂದು 30 ಮಿನಿಟ್ಸ್ ತೊಗೊಳ್ತೇನೆ ಅಷ್ಟೇ. ಯಾಕಂದರೆ ಆಲ್ರೆಡಿ ನೀವೆಲ್ಲ ಥರ್ಡ್ ಸೆಮ್ ಬಂದಿರೋದ್ರಿಂದ 35 ಮಿನಿಟ್ಸಲ್ಲಿ ನಿಮ್ಮ ಕ್ಲಾಸನ್ನು ಕ್ಲೋಸ್ ಮಾಡ್ಬೋದು. ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ ಒಂದಿಷ್ಟು ಡೌಟ್ ಸೆಷನ್ನ ಮಾಡಿಕೊಂಡು ವಿತಿನ್ 1 ಅವರಲ್ಲಿ ಎಲ್ಲ ಸೆಷನ್ ಕ್ಲೋಸ್ ಮಾಡೋಣ. ಸೊ ಹೊಸದಾಗಿ ಯಾರು ಇವತ್ತು ಜಾಯ್ನ್ ಆದ್ರಿ, ಸೊ ಲಾಸ್ಟ್ ಟೈಮ್ ನಾನು ಕನೆಕ್ಟ್ ಆಗಿರಲಿಲ್ಲ ಅನ್ನುವಂಥವ್ರು, ಸೊ ಅವ್ರಿಗೆ ಹೇಳ್ತಾ ಇರೋದೇನು ಅಂತಂದರೆ 3 ವಿಷಯಗಳಲ್ಲಿ ಆನ್ಲೈನ್ ಕ್ಲಾಸಸ್ಗಳು ಕಂಡಕ್ಟ್ ಆಗುತ್ತೆ. ಸೊ ಮೊದಲನೇದಾಗಿ ಬಂದ್ಬಿಟ್ಟು ಇಡೀ ಸಿಲೆಬಸ್ನ ಲಾಸ್ಟ್ ಟೈಮ್ ನಾವೆಲ್ಲ ಸೆಕೆಂಡ್ ಸೆಮ್ಮಲ್ಲಿ ಎಕ್ಸಾಮ್ ಟೈಮಲ್ಲಿ ಏನು ನೋಡಿದ್ವಲ್ವಾ, ಆ ರೀತಿ ಇಡೀ ಸಿಲೆಬಸ್ಸನ್ನು ಈಗಲೇ ನಾನು ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಎಕ್ಸಾಮ್ ಟೈಮಲ್ಲಿ ಪ್ರೆಷರ್ ತುಂಬ ಇರೋದ್ರಿಂದ ಆ ಟೈಮಲ್ಲಿ ನಾನು ಬರ್ತೇನೆ. ಮತ್ತೆ ಬಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಮತ್ತೊಂದ್ಸಲ ರಿವೈಸ್ ಮಾಡ್ತೀನಿ. ಸೊ ಈಗ ಆಲ್ರೆಡಿ ಓದಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ ಅಂತ ಈಗಲೇ ಸಿಲೆಬಸ್ಸನ್ನು ಹೇಳ್ತಾ ಇದ್ದೀನಿ ಕಂಪ್ಲೀಟ್ ಆಗಿ. ಯಾರ್ಯಾರು ಅಟೆಂಡ್ ಮಾಡಿರಲ್ಲ ಅವ್ರಿಗೆ ರೆಕಾರ್ಡೆಡ್ ಕ್ಲಾಸಸ್ಗಳನ್ನ ಅವ್ರವ್ರ ಆ್ಯಪಲ್ಲಿ ಅಪ್ಡೇಟ್ ಮಾಡ್ತಾರೆ, ಬಟ್ ಟೈಮ್ ಆಗುತ್ತೆ. ಲೈಕ್ ಈಗ ಜೂರಿಸ್ಪ್ರುಡೆನ್ಸು ಒಂದು 2-3 ದಿನ ಮುಂಚೆ ಆಗಿತ್ತು, ಸ್ಟಿಲ್ ಅದಿನ್ನೂ ಅಪ್ಲೋಡಿಂಗ್ ನಡೀತಾ ಇದೆ. ಆ ರೀತಿ ಮೊದಲನೇದಾಗಿ ಇವತ್ತಿನ ಒಂದು ಕ್ಲಾಸಸ್ನ ಇಂಡೆಕ್ಸ್ ಹೇಳಬೇಕು ಅಂದರೆ ಯಾವ ರೀತಿ ನಡೆಯುತ್ತೆ ಅಂತ ಹೇಳಬೇಕು ಅಂದರೆ 3 ಸೆಗ್ಮೆಂಟಲ್ಲಿ ನಡೆಯುತ್ತೆ, ಅಂದರೆ 3 ಫೇಸಲ್ಲಿ ನಡೆಯುತ್ತೆ. ಫಸ್ಟ್ ಫೇಸು ಸಿಲೆಬಸ್ ಕಾಪಿನ ಹೇಳ್ತೇನೆ. ಸೆಕೆಂಡ್ ಫೇಸ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಏನು PDF ಆಲ್ರೆಡಿ ಇದೆ ಅದನ್ನು ಜಸ್ಟ್ ಡಿಸ್ಪ್ಲೇ ಮಾಡ್ತೇನೆ ಅಷ್ಟೇ ನಾನು, ಯಾವ್ಯಾವ ರೀತಿ ಇದೆ ಅಂತ. ಅದರಲ್ಲಿ ಆಲ್ರೆಡಿ ನಾನು ನಂಬರಿಂಗ್ ಮಾಡಿಬಿಟ್ಟಿದ್ದೇನೆ. ಕೆಲವರು ಹೊಸಬ್ರು ಯಾರ್ಯಾರು ಬಂದಿರ್ತಾರೆ, ಸೊ ಆ ನಂಬರಿಂಗ್ ಯಾವ ರೀತಿ ಡಿನೋಟ್ ಆಗುತ್ತೆ, ಸೊ ಮೋಸ್ಟ್ ಪ್ರಿಯಾರಿಟಿ ಯಾವುದು ಅಂತ ಸೆಕೆಂಡ್ ಸೆಗ್ಮೆಂಟಲ್ಲಿ ಹೇಳ್ತೇನೆ. ಥರ್ಡು ಆಲ್ವೇಸ್ ಗೊತ್ತಿರೋ ಹಾಗೆ ಡೌಟ್ ಸೆಷನ್ ಇರುತ್ತೆ. ಸೊ ನಿಮ್ಮ ಒಂದು ಕಾನ್ವರ್ಸೇಷನ್ ಡೌಟ್ ಸೆಷನ್ ಏನೇನಿರುತ್ತೆ, ಏನೇನು ಡೌಟ್ಸ್ಗಳಿರುತ್ತೆ ಅದು. ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಡೌಟ್ ಸೆಷನಲ್ಲಿ ದಯವಿಟ್ಟು ಲೀಗಲ್ ಡೌಟ್ಸ್ಗಳನ್ನು ಕೇಳಿ, ನನಗೂ ಮಾತಾಡೋಕೆ ಖುಷಿ ಆಗುತ್ತೆ. ಅಡ್ಮಿನ್ ಡೌಟ್ಗಳನ್ನು ಕೇಳ್ತೀರಾ ಅಥವಾ ಯಾವುದಾದ್ರು ಬೇರೆ ಡೌಟ್ಗಳನ್ನು ಕೇಳ್ತೀರಾ ಅಂತ ಲಯಬಲ್ ಅಂತೂ ಇದೀವಿ ಬಿಡಿ, ಆಯಿತಾ. ಡ್ಯೂಟೀಸ್ ಇದೆ, ರೆಸ್ಪಾನ್ಸ್ ಮಾಡುವ. ಬಟ್ ಬೆಟರ್ ಸಬ್ಜೆಕ್ಟ್ ಮೇಲೆ ಏನಾದರೂ ಡೌಟ್ಸ್ಗಳು ಬಂದರೆ ಕೇಳಿ. ಯಾವುದಾದ್ರೂ ಕ್ರಾಸ್ ಕ್ವಶನ್ ಅಥವಾ ಯಾವುದಾದ್ರೂ ರಿಯಲ್ ಕೇಸ್ಗಳು, ಈ ರೀತಿ ಡಿಸ್ಕಸ್ ಮಾಡೋಣ ಲೀಗಲಿ. ಅಡ್ಮಿನ್ ಕ್ಲರಿಕಲ್ ಇಶ್ಯೂಸ್ಗಳೇನಿರುತ್ತೆ, ಸೊ ಅದನ್ನೆಲ್ಲ ನೀವು ನಮ್ಮ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ತುಂಬಾ ಸಿವಿಯರ್, ತುಂಬಾ ಸಮಸ್ಯೆ ಇತ್ತು ಅಂದರೆ ನಾನು ನಿಮ್ಮ ಹೆಸರುಗಳನ್ನು ತೊಗೊಂಡು ಮೇಲ್ ಹಾಕ್ತೇನೆ, ನೋ ಇಶ್ಯೂಸ್. ಸೊ ಈ ರೀತಿಯಾಗಿ 3 ಸೆಗ್ಮೆಂಟಲ್ಲಿ ಕ್ಲಾಸಸ್ಗಳು ಕ್ಲೋಸ್ ಆಗುತ್ತೆ ಇವತ್ತಿಂದು. ಸೊ ಈಗ ಮೊದಲನೇ ಸೆಗ್ಮೆಂಟು ಸಿಲೆಬಸ್ ಕಾಪಿ ಡಿಸ್ಕಷನ್. ಸೊ ನಿಮ್ಮ ಲೇಬರ್ ಲಾ 2 ನೋಡಿದಾಗ 2ನೇ ಚಾಪ್ಟರ್ ರಿಲೀಸ್ ಆಗಿರೋ ಥರ ಇದು. KGF 1-2 ಥರ 2ನೇ ಚಾಪ್ಟರ್ ರಿಲೀಸ್ ಆಗಿದೆ ಅಂತ. KGF 1 ರಿಲೀಸ್ ಆದಮೇಲೆ ಲಾಸ್ಟ್ ಸೆಮ್ ಲೇಬರ್ ಲಾ 1 ರಿಲೀಸ್ ಆಗಿತ್ತು. ಅದು ಅಷ್ಟೇ ಹೆವಿ ಸಿಲೆಬಸ್ ಇತ್ತು. ಸಿಲೆಬಸ್ ಕಾಪಿನೇ 2-3 ಪೇಜ್ ಇದ್ದಷ್ಟಿತ್ತು. ಸೇಮ್ ಥಿಂಗ್ ಇವತ್ತಿನ ಲೇಬರ್ ಲಾ 2 ಏನಿದೆ ಅದು ಕೂಡ ಸಿಲೆಬಸ್ ಹೆವಿ ಇದೆ. ಸೆಕೆಂಡ್ ಪಾರ್ಟ್ ಇದು. ಆಲ್ರೆಡಿ ಲಾಸ್ಟ್ ಟೈಮ್ ಎಲ್ಲ ನೀವು ಓದ್ಕೊಂಡು ಬಂದಿದ್ದೀರಾ. ಸೊ ಅಲ್ಲಿ ಒಂದು 10-15 ಲಾಸ್ಗಳನ್ನು ನಿಮ್ಗೆ ಹೇಳ್ಕೊಟ್ಟಿದ್ರು. ಆ 10-15 ಲಾಸ್ಗಳು ನಿಮಗೆ ಏನು ಹೇಳ್ಕೊಟ್ಟಿದ್ರು, ಸೊ ಅದು ಸಾಕಾಗಿಲ್ಲ. ಸೊ ಲೇಬರ್ ಲಾ 2 ಅಂತ ಬಂದಾಗ 150 ಮೇಲಿದೆ ಲಾಸ್ಗಳು ಅಂತ ಬಂದಾಗ, ಅಂದರೆ ಕಾನೂನುಗಳು ಅಂತ ಬಂದಾಗ 150 ಕಾನೂನುಗಳ ಮೇಲಿದೆ. ಅದರಲ್ಲಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಅಟ್ಲೀಸ್ಟ್ ಒಂದು 25-30 ಕಾನೂನುಗಳಾದರೂ ಇದೆ. ಇದನ್ನು 2 ಪಾರ್ಟಲ್ಲಿ ಡಿವೈಡ್ ಮಾಡಿದರು. ಯಾರು? ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಅವರು ಡಿವೈಡ್ ಮಾಡಿ ಸೆಕೆಂಡ್ ಸೆಮಿಸ್ಟ್ರಿಗೆ ಲೇಬರ್ ಲಾ 1 ಅಂತ ಇಟ್ಟರು, ಥರ್ಡ್ ಸೆಮಿಸ್ಟ್ರಿಗೆ ಲೇಬರ್ ಲಾ 2 ಅಂತ ಇಟ್ಟರು. ಸೆಕೆಂಡ್ ಸೆಮಿಸ್ಟ್ರ್ ಒಂದು 10-15 ಕಾನೂನುಗಳನ್ನು ಕಲ್ಕೊಂಡು ಬಂದ್ರಿ. ಅದರ ಮುಂದುವರೆದಂಥ ಅಲ್ಲಿ ಕಲಿತೇ ಇರುವಂಥ ಇನ್ನೂ ಉಳಿದಂಥ ಕಾನೂನುಗಳನ್ನು ಈ ಸೆಮಿಸ್ಟ್ರಲ್ಲಿ ಕಲಿತೀರ. ಅದು ಪಾರ್ಟ್ 2 ಅಂಥೇಳಿ ನಾರ್ಮಲ್ ಆಗಿ ಆ KGF ಮೂವಿ ಎಲ್ಲ ಕಂಪೇರ್ ಮಾಡ್ಕೊಂಡು ನಾನು ಹೇಳಿದೆ ಅಷ್ಟೇ. ಸಿಲೆಬಸ್ ಕಾಪಿ ನೋಡಿದಾಗ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಈ ರೀತಿ ಕಾಣಿಸುತ್ತೆ. ಯೂನಿಟ್ 1 ಅಲ್ಲಿ ಇಷ್ಟಿದೆ. ಯೂನಿಟ್ 2ದಲ್ಲೇ 3 ಪ್ಯಾರಾ ಇದೆ. ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳು ನೋಡಿದಾಗ ಒಂದೇ ಪೇಜಲ್ಲಿ ನಾನು ಡಿಸ್ಪ್ಲೇ ಮಾಡಿದ್ದೀನಿ ಸಿಲೆಬಸ್ಸನ್ನು, ಬಟ್ ಇದು ಇಷ್ಟೊಂದು ಹೆವಿ ಸಿಲೆಬಸ್ ಇದೆ. ಆಮೇಲೆ ಯೂನಿಟ್ 3 ಸಿಲೆಬಸ್, ಇದ್ರ ಬಗ್ಗೆ ಹೇಳ್ತೇನೆ ನಾನು, ಏನೇನಿದೆ, ಏನೇನು ಯಾವ್ಯಾವ ರೀತಿ ಅಂತ ಒಂದೊಂದಾಗಿ ಒಂದೊಂದು ಪೇಜಲ್ಲೇ ಹೇಳ್ತಾ ಹೋಗ್ತೇನೆ. ಆಮೇಲೆ ಯೂನಿಟ್ 4 ಸಿಲೆಬಸ್, ಯೂನಿಟ್ 5 ಸಿಲೆಬಸ್, ಇದನ್ನ ಮತ್ತೆ ಒಂದೊಂದೊಂದೊಂದು ಪೇಜಾಗಿ ತಗೊಳ್ತಾ ಹೋಗ್ತಾನೆ. ಯೂನಿಟ್ 1, 2, 3, 4, 5 ಅದನ್ನೇ ಮತ್ತೆ ಡಿಫ್ರೆಂಟ್ ಏನೇನು ಆ್ಯಕ್ಟ್ಗಳಿದೆ ಅನ್ನುವಂಥ ಡೀಪಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತಾನೆ. ಆದರೆ ಒಂದೆಲ್ಲರೂ ಜ್ಞಾಪಕ ಇಡಿ, ಲೇಬರ್ ಲಾ 2ನ ಏನಾದರೂ ಆ್ಯಸ್ ಪರ್ 100% ಸಿಲೆಬಸ್ ಯಾವ ಥರ ಇದೆ, ನಾನು ಪ್ರತಿ ವರ್ಡು ಓದ್ತೀನಿ ಅಂತಂದರೆ
ಬೇರೆ ಸಬ್ಜೆಕ್ಟ್ಗಳು ಕಷ್ಟ ಆಗುತ್ತೆ ಓದುವಂಥದ್ದು. ಸೊ ಲೇಬರ್ ಲಾನ ಯಾವ ರೀತಿ ಓದಿ ಅಂತಂದ್ರೆ, ನಾನು ಮ್ಯಾಕ್ಸಿಮಮ್ ಎಲ್ಲಾ ಪಾಯಿಂಟ್ಸ್ ಗಳನ್ನು ಕೂಡ ಟಚ್ ಮಾಡಿದ್ದೀನಿ. 95% ಪಾಯಿಂಟ್ಸ್ ಗಳು ನಾನು ಟಚ್ ಮಾಡಿದ್ದೀನಿ. ಬಟ್ ನಾನು ಟಚ್ ಮಾಡಿರುವಂತವು ಎಲ್ಲಾ ಪಾಯಿಂಟ್ಸ್ ಗಳು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂತವು. ಯಾವ್ದು ಎಕ್ಸಾಮಿಗೆ ಬರುತ್ತೆ ನೋಡ್ಕೊಂಡು ನಾನು ಮಾಡಿದ್ದೀನಿ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಸೆಕೆಂಡ್ ಯೂನಿಟ್ ಅಲ್ಲಿ ಇಷ್ಟೊಂದು ಸಿಲೆಬಸ್ ಕೊಟ್ಟಿದ್ದಾರೆ. ಇಷ್ಟೊಂದು ಸಿಲೆಬಸ್ ಅಲ್ಲಿ ಮೊದಲನೇದು ವೇಜಸ್ ಮೇಲಿದೆ, ಅಂದ್ರೆ ವೇತನದ ಆಧಾರದ ಮೇಲಿದೆ, ವೇಜಸ್ ಮೇಲಿದೆ. ಸೊ ಈ ವೇಜಸ್ ಅಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಯಾವ್ದನ್ನ ಕೇಳ್ತಾರೆ ಅದನ್ನ ಹೈಲೈಟ್ ಮಾಡಿ ಹೇಳ್ಬಿಟ್ಟು ಇನ್ನು ಉಳಿದಿರುವಂತವನ್ನೆಲ್ಲ ಮೇಲ್ ಮಾತ್ರ ಹೇಳಿರ್ತೀನಿ. ಸೊ ಅದಕ್ಕೆ ನೀವು ಜಾಸ್ತಿ ಕಾಂಪ್ಲಿಕೇಶನ್ ಮಾಡ್ಕೊಂಡು ತುಂಬಾ ಡೀಪ್ ಆಗಿ ಇಳಿದು ಒಂದೇ ಒಂದು ಸಬ್ಜೆಕ್ಟ್ ಅಲ್ಲಿ ತಲೆ ಕೆಡ್ಸ್ಕೊಳ್ಳುವಂಥದ್ದು ಬೇಡ. ಸೊ ಯಾಕಂದ್ರೆ ಇರುವಂತ ಸಿಲೆಬಸ್ ಎಷ್ಟಿದೆ ಅಂದ್ರೆ, ನೀವು ಒಂದ್ ರೌಂಡ್ ಫಿನಿಶ್ ಮಾಡಕ್ಕೆ ಎಲ್ಲದಕ್ಕಿಂತ ಜಾಸ್ತಿ ವಿಡಿಯೋಸ್ಗಳಿದೆ. ಲೇಬರ್ ಲಾ 2 ದಲ್ಲಿ ಕಂಪೇರ್ ಮಾಡಿದ್ರೆ ನೀವು ಬೇರೆ ಬೇರೆ ಸಬ್ಜೆಕ್ಟ್ಸ್ಗಳು ಇದ್ರಲ್ಲೇ ತುಂಬಾ ಹೈಯೆಸ್ಟ್ ವಿಡಿಯೋಸ್ಗಳಿರುವಂಥದ್ದು. ಒಂದೊಂದು ಯೂನಿಟಿಗೆ 10-15 ವಿಡಿಯೋಸ್ಗಳೆಲ್ಲ ಮೇ ಬಿ ಆಗಿದೆ ನನಗನ್ಸಿದ ಮಟ್ಟಿಗೆ. ಸೊ ಅದಕ್ಕೆ ನಾನು ಎಷ್ಟು ಕೊಟ್ಟಿರ್ತೇನೆ ಅಷ್ಟೊಂದು ಒಂದ್ ರೌಂಡ್ ಫಸ್ಟ್ ಮುಗಿಸಿ, ಮೋಸ್ಟ್ ಇಂಪಾರ್ಟೆಂಟೇ ನಾನು ಮಾಡಿರ್ತೇನೆ. ಅಂದ್ರೆ ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಂತ ಏನಿರುತ್ತೆ ಅದ್ರ ಆಧಾರದ ಮೇಲೆ ನಾನು ಮಾಡಿರ್ತೇನೆ, ಅದನ್ನ ಮುಗಿಸಿ ಫಸ್ಟ್. ಸೊ ಒನ್ಸ್ ಏನಾದ್ರೂ ಅದು ಮುಗೀತು ಅಂತಂದ್ರೆ ಮತ್ತೆ ಫರ್ದರ್ ನೀವು ಎಕ್ಸ್ಟ್ರಾ ಏನಾದ್ರು ಓದ್ತೀರಾ ಅಂದಾಗ ಅಂತ ಟೈಮಲ್ಲಿ ಇನ್ನು ಉಳಿದಿರುವಂತ ಸಿಲೆಬಸ್ ಅಥವಾ ಅಡಿಷನಲ್ ನೋಟ್ಸ್ ನ ನೋಡಿ. ಈಗ ನೀವೆಲ್ಲ ಥರ್ಡ್ ಸೆಮ್ ಬಂದಾಗಿ ಆಗಿದೆ. ಸೊ ಈಗೆಲ್ಲ ನೀವು ಆ ರೀತಿಯೆಲ್ಲ ಅಡಿಷನಲ್ ಆಗಿ ಹುಡುಕ್ತಿರೋನೋ ಇದಿಲ್ಲ ನನಗೆ. ನಮ್ಮ ಕಾನೂನಲ್ಲಿ ಕೊಟ್ಟಿರುವಂತದ್ದನ್ನೇ ಓದಿದ್ರೆ ಸಾಕಾಗ್ತಾ ಇದೆ ಅನ್ನುವಂಥ ಪೊಸಿಷನ್ ಇದ್ದೀರಾ ಸಬ್ಜೆಕ್ಟ್ಸ್ ನೆಕ್ ಮೂಮೆಂಟ್ ಬಂದಾಗ. ಬಟ್ ಈ ಆಟಿಟ್ಯೂಡ್ ನಿಮ್ಮ ಫಸ್ಟ್ ಸೆಮ್ ಅಲ್ಲಿ ಇರಲ್ಲ. ಈಗ ಬಂದಿರುವಂತ ಫಸ್ಟ್ ಸೆಮ್ ಸ್ಟೂಡೆಂಟ್ಸ್ ಗಳ ಫೀಲು ನಿಮ್ಗೆ ಅವಾಗಿತ್ತು ಒಂದ್ ವರ್ಷದ ಮುಂಚೆ, ಈಗ ಅರ್ಥ ಆಗಿದೆ. ನಾನು ಎಷ್ಟು ಓದ್ತಾ ಇದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ಎಷ್ಟು ಓದಿದ್ರೆ ಮಾರ್ಕ್ಸ್ ಬರುತ್ತೆ, ಎಷ್ಟು ಬರಿಬೇಕು, ಏನು ಎಲ್ಲಿ ಓದ್ಬೇಕು, ಎಲ್ಲಿ ಓದ್ಬಾರ್ದು, ಯಾವ್ದೊಂದು ತಗೊಳ್ಬೇಕು ಅಂತ. ಸೊ ಅದಕ್ಕೆ ಲೇಬರ್ ಲಾ 2 ಆಗ್ಲಿ ಯಾವುದೇ ಸಬ್ಜೆಕ್ಟ್ ಆಗ್ಲಿ ಪ್ಯಾನಿಕ್ ಆಗೋದಿಲ್ಲ ಅನ್ನುವಂತ ನಂಬಿಕೆ ನನಗಿದೆ. ಯಾವ್ದಾವ್ದನ್ನ ಓದ್ಬೇಕು, ಯಾವ್ದಾವ್ದನ್ನ ಓದ್ಬಾರ್ದು. ಕ್ಲಿಯರ್ ಆಗಿ 2 ಸೆಮಿಸ್ಟರ್ಗಳಲ್ಲಿ 10-12 ಎಕ್ಸಾಮ್ಗಳು ಬರ್ದ್ಬಿಟ್ಟು ಕಲ್ತ್ಕೊಂಡಿದ್ದೀರಾ. ಫೇಲ್ ಆಗಿದ್ದೀರಾ, ಪಾಸ್ ಆಗಿದ್ದೀರಾ, ಅಥವಾ ಎಲ್ಲ ಜಾಸ್ತಿ ಮಾರ್ಕ್ಸ್ ತೆಗ್ದಿದ್ದೀರಾ, ಎಲ್ಲಾ ಸಿನಾರಿಯೋ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗಿದೆ. ಸೊ ಈಗ ನಾವು ಬ್ಯಾಕ್ ಬರೋಣ. ಲೇಬರ್ ಲಾ 2 ಯೂನಿಟ್ ನಂಬರ್ 1. ಸಾರಿ. ಸೊ ಈ ಲೇಬರ್ ಲಾ 2 ಯೂನಿಟ್ ನಂಬರ್ 1 ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಕಾನ್ಸ್ಟಿಟ್ಯೂಷನಲ್ ಡೈಮೆನ್ಷನ್ ಬಗ್ಗೆ ಮಾತಾಡ್ತಾ ಇದೆ. ಅಂದ್ರೆ ಸಾಂವಿಧಾನಿಕ ಆಯಾಮಗಳು. ಯಾವುದರ ಮೇಲೆ ಸಾಂವಿಧಾನಿಕ ಆಯಾಮಗಳು? ಲೇಬರ್ ಲಾನ ಕಾನ್ಸ್ಟಿಟ್ಯೂಟ್ ಮಾಡ್ಬೇಕಾದ್ರೆ ಮತ್ತೆ ಲೇಬರ್ ವೆಲ್ಫೇರ್ ನ ನೋಡ್ಬೇಕಾದ್ರೆ, ಅಂದ್ರೆ ಯಾವ ರೀತಿ ಹೇಳ್ತಾ ಇದಾರೆ, ಲೇಬರ್ಸ್ ಗಳ ಮೇಲೆ ಏನಾದ್ರೂ ಕಾನೂನುಗಳನ್ನ ರೂಪಿಸ್ತಾ ಇರ್ಬೇಕಾದ್ರೆ ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ, ಅಂದ್ರೆ ಕಾನ್ಸ್ಟಿಟ್ಯೂಷನ್ ಇರುವಂತ ಆರ್ಟಿಕಲ್ಸ್ ಗಳನ್ನ ಮೆನ್ಷನ್ ಮಾಡ್ತಾ ಹೋಗ್ಬೇಕು. ಈಗ ಫಂಡಮೆಂಟಲ್ ರೈಟ್ ಅಂತ ಬಂದ್ರೆ ಆರ್ಟಿಕಲ್ 23, 24 ಆಗಿರ್ಬಹುದು. ಅದರಲ್ಲಿ ಎಕ್ಸ್ಪ್ಲಾಯಿಟೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಏನಾದ್ರು ಬಂದ್ರೆ ಅದ್ರಲ್ಲಿ ಆರ್ಟಿಕಲ್ 39 ಅದ್ರಲ್ಲೆಲ್ಲ ಮಾತಾಡಿದ್ದಾರೆ. ಸೊ ಲೇಬರ್ಸ್ ಗಳನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು, ಈಕ್ವಲ್, ಸುಮಾರು ವಿಷಯಗಳನ್ನ ಆರ್ಟಿಕಲ್ ಸಮೇತ ನಾನು ಹೇಳಿದ್ದೀನಿ. ಆ ಆರ್ಟಿಕಲ್ಸ್ ಗಳನ್ನ ಇಲ್ಲಿ ನೀವು ಮೆನ್ಷನ್ ಮಾಡಿಬಿಟ್ಟು ಬರಿಬೇಕಾಗುತ್ತೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ದಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್, ಕಾನ್ಸ್ಟಿಟ್ಯೂಷನ್ ಲೇಬರ್ ಲಾಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ. ಓಕೆ. ಸೊ ಅದಾದ್ಮೇಲೆ ಡಿಫ್ರೆಂಟ್ ಕಾಯ್ದೆಗಳು ಶುರು ಆಗ್ತಾ ಹೋಗುತ್ತೆ. ಅಲ್ಲಿಂದ ಶುರು ಆಗಿರುವಂತದ್ದು ನೆಕ್ಸ್ಟ್ ಬರುತ್ತೆ ಬಾಂಡೆಡ್ ಲೇಬರ್ಗೆ. ಸೊ ಬಾಂಡೆಡ್ ಲೇಬರ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ ಅಂತಂದ್ರೆ, ಜೀತ ಕಾರ್ಮಿಕ ಪದ್ಧತಿ ಅಂತ ನಾವೇನ್ ಹೇಳ್ತೀವಿ ಅದು ಕೇಳಿರ್ತೀರಾ. ಜೀತ ಕಾರ್ಮಿಕ ಪದ್ಧತಿನ ನೀವು ಆಲ್ಮೋಸ್ಟ್. ಜೀತ ಕಾರ್ಮಿಕ ಪದ್ಧತಿ ಅಂದ್ರೆ ಯಾವ ರೀತಿ ಅಂತಂದ್ರೆ, ಒಂದ್ ರೀತಿ ವ್ಯವಸ್ಥೆ, ಒಂದಿಷ್ಟು ದುಡ್ಡನ್ನು ಕೊಟ್ಬಿಟ್ಟು ವರ್ಷ, 2 ವರ್ಷ, 3 ವರ್ಷ ಬರೀ ಸ್ವಲ್ಪ ಅಮೌಂಟಿಗೋಸ್ಕರ ನಮ್ಮ ಹತ್ರನೇ ಕೆಲಸ ಮಾಡ್ಬೇಕು, ಬಾಂಡ್ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಅವರು ಮತ್ತು ಲೇಬರ್ನ ಮಧ್ಯದಲ್ಲಿ ಬಂಧಿತ ಕಾರ್ಮಿಕ ವ್ಯವಸ್ಥೆ, ಬಂಧನ ಮಾಡ್ಕೊಳ್ಳುವಂಥದ್ದು. ನೀನ್ ನನ್ನ ಹತ್ರನೇ ಕೆಲಸ ಮಾಡ್ಬೇಕಂತ. ಅವನ್ ಎಷ್ಟು ಸಂಬಳ ಕೊಟ್ಟ, ಎಷ್ಟು ಊಟ ಕೊಟ್ಟ, ತಿಂಡಿ ಕೊಟ್ಟ, ಫೆಸಿಲಿಟಿ ಕೊಟ್ಟ, ಏನೂ ಇಲ್ಲ. ಅದನ್ನ 1976 ಅಲ್ಲಿ ತೆಗೆದು ಹಾಕ್ತಾರೆ. ಸೊ ಇಫ್ ಇನ್ ಕೇಸ್ ಈಗ ನೀವೇನಾದ್ರೂ ಯಾರಿಗಾದ್ರೂ ಬಾಂಡೆಡ್ ಲೇಬರ್ ರೀತಿ ಮಾಡಿದ್ರೆ, ಅಥವಾ ನೀವೆಲ್ಲ ಒಂದ್ ಕಡೆ ಕೆಲಸ ಮಾಡ್ತಿರ್ತೀರಾ, ನಿಮ್ಗೂ ಕೂಡ ಕಾಂಟ್ರಾಕ್ಟ್ ಮಾಡ್ಕೊಳಕ್ ಬಂದ್ರೆ, ಅದು ಬಾಂಡೆಡ್ ಲೇಬರ್ ಏನಾದ್ರೂ ಎಕ್ಸಿಕ್ಯೂಟಿವ್ ಆಗ್ತಾ ಇದೆ ಅಂದ್ರೆ ಮತ್ತೆ ಡಿಫ್ರೆನ್ಸ್ ಇದೆ. ಕಾಂಟ್ರಾಕ್ಟ್ ಬೇರೆ, ಬಾಂಡೆಡ್ ಲೇಬರ್ ಬೇರೆ. ಕಾಂಟ್ರಾಕ್ಟ್ ಕೊಡ್ತಾ ಇರೋದಕ್ಕೆ ಬಾಂಡೆಡ್ ಲೇಬರ್ ಅಂತ ಕರೆಯೋದಿಲ್ಲ. ಸೊ ಸ್ಪೆಷಲಿ ಇಯರ್ಲಿ, 6 ಮಂತ್ ಆರ್ ಮಂತ್ಲಿ ಏನೋ ಒಂದು ರಿನಾಮಿನೇಷನ್ ನಿಮಗೆ ಹೇಳಿ, ಸಂಬಳ ಹೇಳಿ ನಮ್ಮ ಹತ್ರನೇ ಮಾಡುವಂತದ್ದನ್ನ ಬ್ಯಾನ್ ಮಾಡಿದ್ದಾರೆ 1976 ಅಲ್ಲಿ. ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಯ್ತಾ ಕ್ಲಾಸಸ್ ಅಲ್ಲಿ. ತುಂಬಾ ಹೆವಿ ದೊಡ್ಡ ಸಿಲೆಬಸ್. ಓಕೆ. ನಾನು ಯಾವ್ದಾವ್ದನ್ನ ನೋಡ್ತಲ್ಲಿ ಹೇಳ್ಬೇಕು ಅದನ್ನ ನೋಟ್ ಕ್ಲೋಸ್ ಮಾಡ್ತಾನೆ. ಜಾಸ್ತಿ ಡೀಪ್ ಆಗಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆಮೇಲೆ ನೆಕ್ಸ್ಟ್ ಬರುತ್ತೆ ಈಕ್ವಲ್ ರಿನಾಮಿನೇಷನ್ ಆಕ್ಟ್ ಅಂತ ಬರುತ್ತೆ. ಅಂದ್ರೆ ಏನು ಸಂಭಾವನೆ ಅಂತೀವಿ. ಸಂಭಾವನೆ ಅಂತಂದ್ರೆ ಸಂಬಳ ಹೆಣ್ಣಾಗ್ಲಿ ಗಂಡಾಗ್ಲಿ ಎಲ್ಲರಿಗೂ ಕೂಡ ಸಮಾನವಾಗಿ ಬರಬೇಕು ಅನ್ನುವಂಥದ್ದನ್ನ 1976ಗೆ ತರ್ತಾರೆ.
ಕೆಲವೊಂದು ಕಂಪ್ನಿಗಳಲ್ಲಿ ಕೆಲವೊಂದು ಇಂಡಸ್ಟ್ರಿಗಳಲ್ಲಿ ಹೆಣ್ಮಕ್ಳಿಗೆ ಸಂಬಳನ ಕಡಿಮೆ ಕೊಡ್ತಾರೆ. ಅಂದ್ರೆ MNC ಲೆವೆಲ್ ಕಂಪ್ನೀಸ್ಗಳಲ್ಲಿ ಇದಿಲ್ಲ, ಆ ಒಂದು ಕಲ್ಚರ್ ಇಲ್ಲ. ಬಟ್ ಈಗ ನೀವು ಸ್ವಲ್ಪ ಗ್ರೌಂಡ್ ಲೆವೆಲ್ ಹೋದ್ರೆ, ಗ್ರೌಂಡ್ ಲೆವೆಲ್ ಮೀನ್ಸ್ ಒಂದು 50 ಜನ 100 ಜನ ಹಿಡ್ಕೊಂಡು ಎಲ್ಲಾದ್ರೂ ಲೇಬರ್ಸ್ಗಳು ಕೆಲಸ ಮಾಡಿಸ್ತಾ ಇರ್ತಾರೆ, ಅಥವಾ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಯಾವ್ದೋ ಯಾವ್ದೋ ಸಣ್ಣ ಪುಟ್ಟ ಫ್ಯಾಕ್ಟ್ರಿ ಆಗಿರ್ಬೋದು. ಸೊ ಅಂತ ಕಡೆ ಹೆಣ್ಮಕ್ಳಿಗೆ ಕಡಿಮೆ ಸಂಬಳ ಕೊಡ್ತಾರೆ. ಅದು 1976 ಅಲ್ಲೇ ಒಬಲಿಷ್ ಮಾಡಿದ್ದಾರೆ, ನಿರ್ಮೂಲನೆ ಮಾಡಿದ್ದಾರೆ. ಆಮೇಲೆ 1979ಗೆ ಬರ್ತೀರಾ. 1979 ಅಲ್ಲಿ ಇಂಟರ್ ಸ್ಟೇಟ್ ಮೈಗ್ರೇಷನ್ ಆಫ್ ವರ್ಕರ್ಸ್ ಆಕ್ಟ್ ಬರುತ್ತೆ. ಇಂಟರ್ ಸ್ಟೇಟ್ ಮೈಗ್ರೇಷನ್ ಆಫ್ ವರ್ಕರ್ಸ್ ಆಕ್ಟ್ ಅಂದ್ರೆ ಒಂದು ರಾಜ್ಯದಿಂದ ಕಾರ್ಮಿಕರು ಇನ್ನೊಂದು ರಾಜ್ಯಕ್ಕೆ ವಲಸೆ ಬರುವಂತದ್ದು. ಅಂದ್ರೆ ಈಗ ನಮ್ಮ ಸ್ಟೇಟ್ ಅಲ್ಲಿ, ಕರ್ನಾಟಕ ಸ್ಟೇಟ್ ಅಲ್ಲಿ ಕನ್ನಡಿಗರ ಹಾರ್ಟ್ ಯಾವ ರೀತಿ ಇದೆ ಅಂತಂದ್ರೆ, ಕನ್ನಡಿಗರಿಗಿಂತ ಜಾಸ್ತಿ ಔಟ್ ಆಫ್ ಸ್ಟೇಟ್ನವರಿಗೆ ಜಾಗ ಕೊಟ್ಟಿದೀವಿ, ಹೊರಗಡೆ ಅವರಿಗೆ. ಸೊ ಅಷ್ಟೊಂದು ಒಳ್ಳೆ ಹಾರ್ಟ್ ನಮ್ದು ಕರ್ನಾಟಕದವ್ರದ್ದು. ಎಲ್ಲ ಸ್ಟೇಟರ್ ಇದ್ದಾರೆ, UP, ಬಿಹಾರ್, ತಮಿಳ್ನಾಡು, ಆಂಧ್ರ ಎಲ್ಲರೂ. ಸೊ ಇದು 1970 ಒಂದು ಆಕ್ಟ್ ಬರುತ್ತೆ. ಅಂದ್ರೆ ಅದಕ್ಕಿಂತ ಮುಂಚೆ ರೆಸ್ಟ್ರಿಕ್ಷನ್ಸ್ ಗಳೆಲ್ಲ ಹಾಕಕ್ ಸ್ಟಾರ್ಟ್ ಮಾಡಿರ್ತಾರೆ. ನಮ್ಮ ಸ್ಟೇಟಿಗೆ ಬಂದು ನೀವು ವ್ಯಾಪಾರ ಮಾಡೋ ಹಾಗಿಲ್ಲ, ಜಾಬ್ ಮಾಡೋ ಹಾಗಿಲ್ಲ, ರೆಸ್ಟ್ರಿಕ್ಷನ್ಸ್ ಗಳೆಲ್ಲ ಶುರು ಆಗಿರುತ್ತೆ. ಸೊ ಆ ರೀತಿ ಕೆಲಸನ ಹುಡ್ಕೊಂಡು ಬಂದವಂತವರಿಗೂ ಕೂಡ ಫೆಸಿಲಿಟಿನ ಕೊಡಬೇಕು ಅಂತ 1979 ಅಲ್ಲಿ ಒಂದು ಆಬ್ಜೆಕ್ಟ್ ನ ಹಿಡ್ಕೊಂಡು ಶುರು ಮಾಡ್ತಾರೆ. ಸೊ ನೆಕ್ಸ್ಟ್ ಒಂದು ಆಕ್ಟ್ ಇದೆ, ಸೆಕ್ಸುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಎಟ್ ವರ್ಕ್ ಪ್ಲೇಸ್ ಅಂತ ಇದೆ. 2013 ಅಲ್ಲಿ ಎನಾಕ್ಟ್ಮೆಂಟ್ ಬರುತ್ತೆ. ಇದೊಂದು ವೈಶಾಖ ಕೇಸ್ ಅಂತ ಹೇಳಿ ನಡೆದಿತ್ತು, ಒಂದು ಕೇಸು. ಸೊ ಆ ಕೇಸ್ನ ಆಧಾರದ ಮೇಲೆ ಗೈಡ್ಲೈನ್ಸ್ ಗಳು ರಿಲೀಸ್ ಮಾಡ್ತಾರೆ. ಅರೌಂಡ್ 1990s ಕೇಸ್ ಅದು, ವೈಶಾಖ ಕೇಸು. ಸೊ ಅಲ್ಲಿ ಗೈಡ್ಲೈನ್ಸ್ ನ ಹೇಳಿರ್ತಾರೆ, ಒಂದು ಆಕ್ಟ್ ಇರಬೇಕು, ಒಂದು ಕಾಯ್ದೆ ಇರಬೇಕು ಅಂತ. ಆ ಒಂದು ಸನ್ನಿವೇಶನ ಹಿಡ್ಕೊಂಡು, ಆ ಒಂದು ಸಿಚುವೇಶನ್ ಹಿಡ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತ ಒಂದು ರೀತಿಗೋಸ್ಕರ 2013 ತನಕ ವೇಟ್ ಮಾಡಿ, ಆಫ್ಟರ್ 13-15 ಇಯರ್ಸ್ ಆದ್ಮೇಲೆ ಅದನ್ನ ಇಂಪ್ಲಿಮೆಂಟೇಶನ್ ಮಾಡಿಸ್ತಾರೆ. ಸೊ ಅದು ಇಂಪ್ಲಿಮೆಂಟೇಶನ್ ಮಾಡಿಸಿದಾಗ, ಸೊ ಇದ್ರಲ್ಲಿ ಏನಿದೆ ಅಂತಂದ್ರೆ, ಈಗ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ ಎಲ್ಲಾ ಕಡೆ, ಹೊರಗಡೆ ಫ್ಯಾಕ್ಟ್ರಿ, ಇಂಡಸ್ಟ್ರಿ, ಕನ್ಸ್ಟ್ರಕ್ಷನ್, MNC, ಆಫೀಸು, ಎಲ್ಲಾ ಕಡೆ ಕೆಲ್ಸಕ್ಕೆ ಹೋಗ್ತಾರೆ. ಎಲ್ಲಾ ಕಡೆ ಇದಾರೆ ಹೆಣ್ಮಕ್ಳೀಗ. ಸೊ ಅವ್ರು ಕೆಲ್ಸಕ್ಕೆ ಹೋದಂತ ಜಾಗದಲ್ಲಿ ಅವರ ಮೇಲೆ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡುವಂಥದ್ದು, ಅಂದ್ರೆ ಲೈಂಗಿಕ ಕಿರುಕುಳನ ಕೊಡುವಂಥದ್ದು. ಸೊ ಆ ಲೈಂಗಿಕ ಕಿರುಕುಳನ ಪ್ರಿವೆಂಟ್ ಮಾಡುವಂಥದ್ದು, ತಡೆಗಟ್ಟುವಂಥದ್ದು, ಪ್ರೊಹಿಬಿಟ್ ಮಾಡುವಂಥದ್ದು, ನಿಷೇಧ ಮಾಡುವಂಥದ್ದು, ಅಥವಾ ಇಫ್ ಇನ್ ಕೇಸ್ ಏನಾದ್ರೂ ಆ ಲೈಂಗಿಕ ಕಿರುಕುಳದಲ್ಲಿ ಅವ್ರೇನಾದ್ರೂ ವಿಕ್ಟಿಮ್ಗಳಾಗಿದ್ದಲ್ಲಿ ಹೆಣ್ಮಕ್ಳು, ಅಂತವರಿಗೆ ರಿಡ್ರೆಸಲ್, ಪರಿಹಾರನ ಕೊಡುವಂತ ಒಂದು ಕಾಯ್ದೆನ 2013 ಅಲ್ಲಿ ಜಾರಿಗೆ ತರ್ತಾರೆ. ಸೊ ಇದಿಷ್ಟು ಯೂನಿಟ್ ನಂಬರ್ 1 ಅಲ್ಲಿ ಕೊಟ್ಟಿದ್ದಾರೆ. ಯೂನಿಟ್ ನಂಬರ್ 1 ಅಲ್ಲೇ ಹತ್ತತ್ರ 5-6 ಲಾಸ್ ಗಳನ್ನ ಕಲಿತೀರಾ. ಸೊ ಇಷ್ಟೊಂದು ಹೆವಿ ಇದೆ ಯಾವುದು ಯೂನಿಟ್ 1 ಅಲ್ಲಿ. ಸೊ ಇದೇ ರೀತಿ ನಾವು ಯೂನಿಟ್ 2 ಅಂತ ಬಂದಾಗ, ಜಸ್ಟ್ ಹಾಗೆ ಇರಿ ಒಂದು ನಿಮಿಷ, ಯೂನಿಟ್ 2 ಸ್ಟಾರ್ಟ್ ಮಾಡುವ. ಓಕೆ, ನಾವು ಯೂನಿಟ್ 2 ಅಂತ ಸ್ಟಾರ್ಟ್ ಮಾಡಿದಾಗ, ಯೂನಿಟ್ 2 ದಲ್ಲೂ ಕೂಡ ಇದೇ ರೀತಿ ಲೇಬರ್ ಲಾಗ್ ಸಂಬಂಧಪಟ್ಟ ಹಾಗೆ ಕೆಲವೊಂದು ಲಾಸ್ ಗಳನ್ನ ಹೇಳಿದ್ದಾರೆ. ಸೊ ಅದ್ರಲ್ಲಿ ಮೊದಲನೇ ಲಾ ಯಾವುದು ಅಂತಂದ್ರೆ, 3 ಪ್ಯಾರಾ ಮಾಡಿದ್ದಾರೆ ಯೂನಿಟ್ 2 ದಲ್ಲಿ. 1, 2, 3 ಪ್ಯಾರಾದಲ್ಲಿ 3 ಕಾನೂನುಗಳ ಬಗ್ಗೆ ಹೇಳಿದ್ದಾರೆ. ಲಾಸ್ಟ್ ಯೂನಿಟ್ ನೀವು ಬಂದಾಗ ಹತ್ತತ್ರ 4 ಕಾನೂನು, ಯಾವ್ದ್ಯಾವ್ದು 76 1, 2, 79 3, ಟೋಟಲ್ ಆಗಿ 4 ಲಾಸ್ ಗಳನ್ನ ಕಲಿತೀರಾ, 4 ಕಾನೂನುಗಳನ್ನ ಕಲಿತೀರಾ, ಪ್ಲಸ್ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಮಾತಾಡುತ್ತೆ ಅಂತ ಕಲಿತೀರಾ ಯೂನಿಟ್ 1 ಅಲ್ಲಿ. ಯೂನಿಟ್ 2 ಅಂತ ಬಂದಾಗ ಟೋಟಲ್ ಆಗಿ 3 ಲಾಸ್ ಗಳು ಬರುತ್ತೆ. ಮೊದಲನೇದು ಮಿನಿಮಮ್ ವೇಜಸ್ ಆಕ್ಟ್ 1948. ಮಿನಿಮಮ್ ವೇಜಸ್ ಆಕ್ಟ್ ಆಕ್ಚುಯಲ್ ಆಗಿ ಏನ್ ಹೇಳುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿ ಅಂತ ಬಂದಾಗ ಅವನ ಫುಡ್, ಅವನ ಒಂದು ಶೆಲ್ಟರು, ಇದನ್ನೆಲ್ಲ ಯೋಚನೆ ಮಾಡಿ, ಅಂದ್ರೆ ಇರಕ್ಕೆ ಮನೆ, ಬಟ್ಟೆ, ಆಮೇಲೆ ಕ್ಲಾತ್, ಈ 3ನ್ನ ಕರೆಕ್ಟಾಗಿ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಊಟ, ವಸತಿ, ಅದಾದ್ಮೇಲೆ ಫುಡ್, ಬಟ್ಟೆ, ಈ 3ನ್ನ ಏನ್ ಮಾಡ್ತಾರೆ ಅಂತಂದ್ರೆ, ಈ 3ನ್ನು ಕೂಡ ಚೆಕ್ ಮಾಡಿ, ಈ 3ನ ಆಧಾರದ ಮೇಲೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಎಷ್ಟರ ಮಟ್ಟಿಗೆ ಹಣ ಬೇಕಾಗುತ್ತೆ. ಈಗ ಉದಾಹರಣೆ ಹೇಳ್ತಾ ಇರೋದು ಮಿನಿಮಮ್ ವೇಜಸ್ ಆಕ್ಟ್ ಹೇಗೆ ಡಿಕ್ಲೇರ್ ಆಗುತ್ತೆ ಅಂತ. ಒಬ್ಬ ವ್ಯಕ್ತಿಗೆ 3 ಹೊತ್ತು ಊಟ, ಒಬ್ಬ ವ್ಯಕ್ತಿಗೆ ಇರಕ್ ಜಾಗ, ಅವನಿಗೆ ಉಡ್ಕೊಳಕ್ ಬಟ್ಟೆ, ಎಲ್ಲ ಸೇರ್ಬಿಟ್ಟು ಟೋಟಲ್ ಆಗಿ ಒಂದು ಅರೌಂಡ್ ಆನ್ ಅಂಡ್ ಅವರೇಜ್ ಆಗಿ 500 to 600 rupees ಈಗಿನ ಮಾರ್ಕೆಟ್ ರೇಟಿಗೆ ಬೇಕು. ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಆಯಾ ಸ್ಟೇಟ್ ನ ಪ್ರಕಾರ ಅದನ್ನ ವೇರಿಯೇಷನ್ ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿಯಾಗಿ ವೇಜಸ್ ಆಕ್ಟ್ ಅನ್ನ ನಾವು ನೋಡ್ತಾ ಹೋಗ್ತೀವಿ.
ಸೊ ಈ ವೇಜಸ್ ಆಕ್ಟ್ ಅಲ್ಲಿ ಗೌರ್ಮೆಂಟ್ ಅಂದ್ರೆ ಯಾರು, ಎಂಪ್ಲಾಯರ್ ಅಂತಂದ್ರೆ ಯಾರು, ಎಂಪ್ಲಾಯ್ ಅಂತಂದ್ರೆ ಯಾರು, ಎಂಪ್ಲಾಯ್ಮೆಂಟ್ ಅಂತಂದ್ರೆ ಏನು, ಯಾವ ರೀತಿ ಮಿನಿಮಮ್ ರೇಟ್ ಅನ್ನ ಫಿಕ್ಸ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೆಥಡ್ಸ್ ಗಳೇನು, ಯಾವ ಯಾವ ಕಂಡೀಷನ್ಸ್, ವರ್ಕಿಂಗ್ ಕಂಡೀಷನ್ಸ್ ಗಳಿದೆ, ಸೊ ಪೇಮೆಂಟ್ ವೇಜಸ್ ಏನು, ವರ್ಕಿಂಗ್ ಅವರ್ಸ್ ಯಾವ ತರ ಇರಬೇಕು, ಬೋನಸ್ ಅನ್ನುವಂತ ಕಾನ್ಸೆಪ್ಟ್ ಏನ್ ಮಾತಾಡುತ್ತೆ. ಸೊ ಅದೇ ಬೋನಸ್ ಅನ್ನುವಂತ ಕಾನ್ಸೆಪ್ಟ್ ನ ಎಕ್ಸ್ಟೆಂಡ್ ಮಾಡ್ತಾ ಮಾಡ್ತಾ ಒಂದು ಬೋನಸ್ ಆಕ್ಟ್ ನೆಕ್ಸ್ಟ್ ಪ್ಯಾರಾದಲ್ಲಿ ಬರ್ತಾ ಹೋಗುತ್ತೆ. ಸೊ ಬೋನಸ್ ಆಕ್ಟ್ ಅಂದ್ರೆ ಏನು ಅಂತಂದ್ರೆ, ಹಬ್ಬ ಬಂದಾಗ 6 ಮಂತಿಗೆ ಒಂದ್ಸಲ, ವರ್ಷಕ್ಕೊಂದ್ಸಲ ಕೇಳಿರ್ತೀರಾ ಎಂಪ್ಲಾಯೀಸ್ಗಳು ಅಥವಾ ಯಾರಾದ್ರೂ ಕೆಲ್ಸಕ್ಕೆ ಹೋಗ್ತಾರಲ್ಲ ಅವ್ರ ಹತ್ರ ಕೇಳಿರ್ತೀರಾ, ಈ ವರ್ಷದ ಬೋನಸ್ ಎಷ್ಟು, ದೀಪಾವಳಿ ಬೋನಸ್ ಎಷ್ಟು, ಹೊಸ ವರ್ಷದ ಬೋನಸ್ ಎಷ್ಟು. ಸೊ ಈ ರೀತಿಯಾದಂತ ಕಾನ್ಸೆಪ್ಟ್ಸ್ ಗಳನ್ನ ಅದರಲ್ಲಿ ನೋಡ್ತಾ ಹೋಗ್ತಾರೆ, ಯಾವುದು ಬೋನಸ್ ಆಕ್ಟ್ ಅಲ್ಲಿ. ಸೊ ಈ ಬೋನಸ್ ಆಕ್ಟ್ ಅಲ್ಲಿ ಮತ್ತೆ ಕೋರ್ಟ್ ಯಾವ ರೀತಿ ಇಂಟರ್ಪ್ರೆಟ್ ಮಾಡಿದೆ, ಸೊ ರಿವಾರ್ಡ್ಸ್ ಗಳನ್ನ ಯಾವ ರೀತಿ ಕೊಟ್ಟಿದೆ, ಎಂಪ್ಲಾಯರ್ಸ್ ಲಯಬಿಲಿಟಿಗಳನ್ನ ಯಾವ ರೀತಿ ಹೇಳಿದೆ, ಗೆಸ್ಟರ್ಸ್ ಗಳು ಯಾವ ರೀತಿ ಕೊಡಲಾಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತಾರೆ. ಥರ್ಡ್ ಪ್ಯಾರಾದಲ್ಲಿ ಗ್ರಾಚ್ಯುಯಿಟಿ ಆಕ್ಟ್ ನ ಬಗ್ಗೆ ಮಾತಾಡುತ್ತೆ. ಗ್ರಾಚ್ಯುಯಿಟಿ ಆಕ್ಟ್ ಅಂತಂದ್ರೆ ಒಂದು ಯಾವ ರೀತಿ ಕಾನ್ಸೆಪ್ಟ್ ಅಂತ ಹೇಳ್ತೇನೆ. ಒಂದೇ ಕಂಪ್ನಿಯಲ್ಲಿ ಒಂದಿಷ್ಟು ವರ್ಷ ಇರುತ್ತೆ, 5 ವರ್ಷ ಅಥವಾ 10 ವರ್ಷ, ಇಟ್ಸ್ ಡಿಪೆಂಡ್ಸ್ ಆಗುತ್ತೆ. ಸೊ ಏನಾದ್ರೂ 5 ವರ್ಷ, ನಾನು ಮಿನಿಮಮ್ 5 ವರ್ಷ ಅಂತ ತಗೊಳ್ತೇನೆ. ಒಂದೇ ಕಂಪನಿಯಲ್ಲಿ 5 ವರ್ಷಕ್ಕಿಂತ ಜಾಸ್ತಿ ನೀವೇನಾದ್ರೂ ಕೆಲಸ ಮಾಡಿದ್ರೆ, ನೀವು ದುಡ್ದಿರುವಂತ ಬೇಸಿಕ್ ಪೇ ಏನಿದೆ ಅದರ ಒಂದಿಷ್ಟು ಪರ್ಸೆಂಟೇಜ್ ಅನ್ನ ಯಾರು ಓನರ್ ಇರ್ತಾನೆ ನಿಮಗೆ ಕೊಡ್ತಾನೆ. ಅದನ್ನ 1972ದಲ್ಲಿ ಹಾಸ್ಟ್ ಮಾಡಿದ್ದಾರೆ. ಇದು ಯೂನಿಟ್ 2 ಮಾತಾಡುವಂಥದ್ದು. ನಾನು ಇದ್ರಲ್ಲೇ ಮತ್ತೆ ತುಂಬಾ ಡೀಪ್ ಆಗಿ ಇಳಿದ್ಬಿಟ್ಟು ಇದ್ರಲ್ಲಿ ಇರುವಂತದ್ದು ಒಂದೊಂದನ್ನು ಹೇಳ್ಬಿಟ್ಟು ನಿಮ್ಮನ್ನ ಕನ್ಫ್ಯೂಸ್ ಮಾಡಕ್ ಹೋಗಲ್ಲ. ಸೊ ಏನೇನ್ ಆಕ್ಟ್ ಗಳು ಹೇಳ್ತಾ ಇದೆ ಅಂತ ಹೇಳಿದೀನಿ. ಇದ್ರಲ್ಲಿ ಯಾವುದು ಎಕ್ಸಾಮಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅದನ್ನ ನಾನು ಲಾಸ್ಟಿಗೆ ಈಗ ಹೇಳ್ತಾ ಹೇಳ್ತಾ ಯೂನಿಟ್ 5 ಆದ್ಮೇಲೆ ಕ್ವಶನ್ಸ್ ರಿಲೀಸ್ ಮಾಡ್ತಾನೆ. ಒನ್ಸ್ ನಾನು ಕ್ವಶನ್ಸ್ ರಿಲೀಸ್ ಮಾಡಾದ್ಮೇಲೆ ಸೊ ಅದ್ರ ಬೇಸ್ ಮೇಲೆ ಕ್ಲಾಸಸ್ ಗಳನ್ನ ಮಾಡಲಾಗಿದೆ. ನೀವು ಅದಷ್ಟು ಓದ್ಕೊಳ್ಳಿ ಸಾಕು. ಇದ್ರಲ್ಲಿ ಇರುವಂತ ಪ್ರತಿ ಒಂದು ವರ್ಡ್ ನ ಹಿಂದೆ ಓಡಕ್ ಹೋಗ್ಬೇಡಿ. ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ, ತುಂಬಾ ಹೆವಿ ಆಗುತ್ತೆ. ಪ್ಲಸ್ ಅಲ್ಲಿ ನಾನು ಆಲ್ರೆಡಿ 100% ಒಂದ್ ರೌಂಡ್ ಓದ್ಬಿಟ್ಟಿದೀನಿ ಅಂತಂದ್ರೆ ಒಳ್ಳೇದು. 100% ಓದಿರೋರಿಗೂ ಹೇಳ್ತಾ ಇದ್ದೀನಿ, ಓದ್ದೇ ಇರೋರಂತ ಬಿಡಿ, ಈಗಿರುವಂತ ಟೈಮಿಗೆ ತುಂಬಾ ಡೀಪ್ ಹೋಗ್ಬೇಡಿ. ಆಲ್ರೆಡಿ ಓದಿನಿ ಅನ್ನುವಂಥವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಕೊಟ್ಟಿರುವಂತ ಇಂಪಾರ್ಟೆಂಟ್ ಕ್ವಶನ್ ಏನಿದೆ ಅದನ್ನ ಕ್ಲಿಯರ್ ಮಾಡಿ. ಆಮೇಲೆ ಇವತ್ತೇ ಗ್ರೂಪ್ ಅಲ್ಲಿ ಐ ಥಿಂಕ್ ಸೆಂಡ್ ಮಾಡಿದ್ದಾರೆ, ಅದು ಆಲ್ರೆಡಿ ನಾನು ಅಪ್ಡೇಟ್ ಮಾಡಿಸಿ ಒಂದು 15 ಡೇಸ್ ಆಗಿತ್ತು. ಬಟ್ ಯಾರು ಕೇಳಿದ್ರೆ ಅವ್ರಿಗೆ ಮಾತ್ರ ಸೆಂಡ್ ಮಾಡ್ತಾ ಇದ್ರು. ಬಟ್ ಇವತ್ತು ಇದನ್ನ ಪ್ರಾಬ್ಲಮ್ಸ್ ಗಳನ್ನು ಸೆಂಡ್ ಮಾಡಿದ್ದಾರೆ. ಸೊ ಆ ಪ್ರಾಬ್ಲಮ್ಸ್ ಗಳ ಮೇಲೆ ನಾನು ಕ್ಲಾಸಸ್ ಗಳು ಕಂಡಕ್ಟ್ ಮಾಡ್ತೇನೆ. ಇಫ್ ಇನ್ ಕೇಸ್ ಏನಾದ್ರು ರೆಕಾರ್ಡಿಂಗ್ ಕೂಡ ತುಂಬಾ ಟೈಮ್ ಆಯ್ತು ಅಂತಂದ್ರೆ ನಾನು ಆನ್ಲೈನ್ ಕ್ಲಾಸೇ ಕಂಡಕ್ಟ್ ಮಾಡ್ಬಿಡ್ತೇನೆ ಪ್ರಾಬ್ಲಮ್ಸ್ ಮೇಲೆ. ಸೊ ಅಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಹೋಗ್ಬಿಡುತ್ತೆ. ಸೊ ಅಲ್ಲೇ ನಾನು ಲೈವ್ ಆಗೇ ತಗೊಂಡ್ಬಿಡ್ತೇನೆ. ಸೊ ಅದು ಏನು ಸಮಸ್ಯೆ ಇಲ್ಲ. ಸೊ ಪ್ರಾಬ್ಲಮ್ಸ್ ನೋಟ್ಸ್ ಕೊಟ್ಟಾಗಿದೆ, ಅದನ್ನ ಕಾನ್ಸಂಟ್ರೇಟ್ ಮಾಡಿ 100% ಓದಿರೋಂಥವ್ರು. ಆಮೇಲೆ ಏನಾದ್ರು ಟೈಮ್ ಉಳಿದ್ರೆ ಮುಂದಿನ ಓದಿ, ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬೇಡಿ. ಆಲ್ರೆಡಿ ಅರ್ಥ ಆಗಿದೆ ನಿಮ್ಗೆ, ನೀವು ಎಷ್ಟು ಓದಿದ್ರೆ ಎಷ್ಟು ಎಕ್ಸಾಮ್ ಅಲ್ಲಿ ಬರಿಬಹುದು ಅಂತ. ಯಾರ್ಯಾರು ನಮ್ಮ ಹಳೆ ಸ್ಟೂಡೆಂಟ್ ಇರ್ತಾರೆ ಅವರಿಗೆ. ಓಕೆ, ಒಂದ್ ನಿಮಿಷ. ಥರ್ಡ್ ಸೆಮ್ ಬಂದಿದ್ದೀರಾ, ಯಾರ್ಯಾರು ಚೇಷ್ಟೆ ಮಾಡ್ತಾ ಇದ್ದೀರಾ ಅವ್ರಿಗೆ ಹೇಳ್ತಾ ಇದ್ದೀನಿ, ರಿಮೂವ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಬಟ್ ಅದು ಎಥಿಕ್ಸ್ ಅಲ್ಲ ಅಂತ ರಿಮೂವ್ ಮಾಡಲ್ಲ ಪ್ಲೀಸ್. ಆಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಅಡ್ಮಿಟ್ ಆಗಬೇಕಾದ್ರೆ ಮತ್ತೆ ರಿಮೂವ್ ಮಾಡ್ತಾರೆ. ಸೊ ಚೇಷ್ಟೆ ಮಾಡಬೇಡಿ, ನಾವು ಅಲ್ಲಿಂದನೇ ಬಂದವರು. ಥ್ಯಾಂಕ್ ಯು. ಎನಿಯು ಯೂನಿಟ್ 3, ಯೂನಿಟ್ 3 ನಾನು ಏನಾದರೂ ಸ್ಟಾರ್ಟ್ ಮಾಡ್ತಾ ಇದ್ರೆ ಯೂನಿಟ್ 3 ಅಲ್ಲಿ ಮತ್ತೆ ಇನ್ನೊಂದು ಕೆಲವೊಂದು ಲಾಸ್ಗಳು ಬರ್ತಾ ಹೋಗುತ್ತೆ. ಸೊ ಸ್ಪೆಷಲಿ ಯೂನಿಟ್ 3 ಅಲ್ಲಿ ಹೆಡ್ಡಿಂಗ್ಸ್ನೇ ಕೊಟ್ಬಿಟ್ಟಿದ್ದಾರೆ ಸಿಲೆಬಸ್ ಕಾಪಿಯಲ್ಲಿ. ಸೊ ಅದರಲ್ಲಿ ಹೆಡ್ಡಿಂಗ್ಸ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಚೈಲ್ಡ್ ಲೇಬರ್ ಮತ್ತೆ ಕಾಂಟ್ರಾಕ್ಟ್ ಲೇಬರ್ಸ್ಗಳು ಏನಿದ್ದಾರೆ, ಸೊ ಇವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಚೈಲ್ಡ್ ಲೇಬರ್ ಅಂತಂದ್ರೆ ಯಾರು ಅಂತಂದ್ರೆ ಮಕ್ಳೇನಿರ್ತಾರೆ ಅವರಿಗೆ ಕೆಲಸ ಮಾಡಿಸುವಂಥದ್ದು, ಅಂದ್ರೆ 18 ವರ್ಷಕ್ಕಿಂತ ಕೆಳಗೆ. ಈಗ ಒಂದು ಸ್ವಲ್ಪ 14ರಿಂದ 18 ವರ್ಷದ ತನಕ ಕೆಲವೊಂದ್ ಕಡೆ ಅಲೋ ಮಾಡ್ತಾರೆ. ಹೋಟೆಲ್ ಗೀಟೆಲ್ಸ್ ಈ ಬಿಸ್ನೆಸ್ಗಳಲ್ಲಿ ಕೆಲವೊಂದ್ ಕಡೆ ಅದನ್ನ ಅಲೋ ಮಾಡ್ತಾರೆ. ಸೊ ಅದು ಬಿಟ್ರೆ ಬಾಕಿ ಎಲ್ಲ ಬ್ಯಾನ್ ಇದೆ. ಅದರಲ್ಲೂ ಕೂಡ ಸ್ವಲ್ಪ ಮೈನಿಂಗ್ ಇಂಡಸ್ಟ್ರೀಸ್ ಇಲ್ಲೆಲ್ಲ ಬ್ಯಾನೇ ಇದೆ. ಸೊ ಅದಾದ್ಮೇಲೆ ಕಾಂಟ್ರಾಕ್ಟ್ ಲೇಬರ್ನ ಬಗ್ಗೆ ಕೇಳಿರ್ತೀರಾ. ಸೊ ಈ ಕಾಂಟ್ರಾಕ್ಟ್ ಲೇಬರ್ ರೀತಿಯಲ್ಲಿ ಯಾವ್ಯಾವ ರೀತಿ ಅಲೋ ಮಾಡ್ತಾರೆ, ಯಾವ್ಯಾವ ರೀತಿ ಅಲೋ ಮಾಡೋದಿಲ್ಲ ಅಂತೇಳಿ ಮಾತಾಡ್ತಾರೆ. ಓಕೆ, ಸೊ ಇದು ಕಾನ್ಸೆಪ್ಟ್ ನ ಮಾತಾಡುತ್ತೆ ನಿಮ್ಮ ಯೂನಿಟ್ ನಂಬರ್ 3. ರಿಮೂವ್ ಮಾಡಿ. ಓಕೆ, ಸಾರಿ.
ಯೂನಿಟ್ ನಂಬರ್ 3 ಸ್ಪೆಷಲಿ ಚೈಲ್ಡ್ ಲೇಬರ್ ಮತ್ತೆ ಕಾಂಟ್ರಾಕ್ಟ್ ಲೇಬರ್ನ ಬಗ್ಗೆ ಮಾತಾಡುತ್ತೆ. ಓಕೆ, ಸೊ ಇದರಲ್ಲಿ ಫಸ್ಟ್ ಪ್ಯಾರಾ ಅಂತ ಬಂದಾಗ ಚೈಲ್ಡ್ ಲೇಬರು ಯಾವ ರೀತಿ ನಮ್ಮ ಇಂಡಿಯಾದಲ್ಲಿ ನೋಡ್ತಾ ಇದ್ದಾರೆ ಮತ್ತು ಅದರದ ಅವಶ್ಯಕತೆ ಇದೆಯಾ, ನಾವು ಅದನ್ನ ಚೈಲ್ಡ್ ಲೇಬರ್ನ ರಿಮೂವ್ ಮಾಡುವಂತ ಅವಶ್ಯಕತೆ ಇದೆಯಾ, ಇದ್ರ ಮೇಲೆ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳು ಯಾವ ರೀತಿ ಮಾತಾಡ್ತಾ ಇದೆ, ಯಾವ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾ ಇದೆ, ಅದರ ಒಂದು ಪರ್ಸ್ಪೆಕ್ಟಿವ್ ಏನು, ಅದರ ಒಂದು ಯೋಚನೆಗಳೇನು, ಈ ರೀತಿಯಾದಂಥ ಕಾನ್ಸೆಪ್ಟ್ಸ್ ಗಳನ್ನ ಸ್ಟಾರ್ಟಿಂಗ್ ಅಲ್ಲಿ ಕಲಿತಾ ಹೋಗ್ತೀರಾ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ 1986 ಅಲ್ಲಿ ಒಂದು ಕಾಯ್ದೆ ಬಂದಿದೆ, ಚೈಲ್ಡ್ ಲೇಬರ್ ಆಕ್ಟ್ 1986 ಅನ್ನುವಂಥದ್ದು ಒಂದು ಕಾಯ್ದೆ ಬಂದಿದೆ. ಸೊ ಈ ಕಾಯ್ದೆಯಲ್ಲಿ ಚೈಲ್ಡ್ ಲೇಬರ್ನ ಏನಾದ್ರು ಮಾಡಿದ್ರೆ ಯಾವ ರೀತಿ ಪನಿಷ್ಮೆಂಟ್ಸ್ ಗಳನ್ನ ಕೊಡ್ತಾರೆ, ರೆಗ್ಯುಲೇಷನ್ಸ್ ಗಳು ಯಾವ್ಯಾವ ರೀತಿ ಇದೆ, ಅದಕ್ಕೆ ಸಂಬಂಧಪಟ್ಟಂತ ನಿಬಂಧನೆಗಳು ಏನೇನಿದೆ ಅದನ್ನ ನೋಡ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಜುಡಿಷಿಯಲ್ ಇಂಟರ್ಪ್ರಿಟೇಷನ್ಸ್ ಗಳು. ಆಮೇಲೆ 2016 ಅಲ್ಲಿ ಇದೇ ಕಾಯ್ದೆ 1986 ನ ಕಾಯ್ದೆನೆ ಅಮೆಂಡ್ಮೆಂಟ್ ಆಗುತ್ತೆ ಆಸ್ ಪರ್ ರಿಕ್ವೈರ್ಮೆಂಟ್ ನ ಪ್ರಕಾರ. ಆ ಸಂದರ್ಭದಲ್ಲಿ ಕೊಟ್ಟಂತದ್ದು ಸುಮಾರು 40 ವರ್ಷ 30 ವರ್ಷ ಹಿಂದೆ ಆ ಸಿಚುವೇಶನ್ ಏನಿತ್ತು, ಸೊಸೈಟಿ ಏನ್ ಕೇಳ್ತಾ ಇತ್ತು ಅದನ್ನ ಮಾಡಿದ್ರು. ಸೊ ಅದಾದ್ಮೇಲೆ 2016 ನಲ್ಲಿ ಮತ್ತೆ ಇದನ್ನ ಸ್ಟಾರ್ಟ್ ಮಾಡಿ ಒಂದು ಅಂದ್ರೆ ಅದೇ ಕಾಯ್ದೆನ ಸ್ವಲ್ಪ ಅಮೆಂಡ್ಮೆಂಟ್ ಮಾಡ್ಬಿಟ್ಟು ಮತ್ತೆ ರಿಪೀಟ್ ಕೊಡ್ತಾರೆ. ಇದು ಎರಡನೇದಾಯ್ತು. ಸೊ ಮೂರನೇದಾಗಿ ಆಬ್ಲಿಗೇಷನ್ ಅಂಡ್ ರೆಗ್ಯುಲೇಷನ್ ಆಫ್ ಕಾಂಟ್ರಾಕ್ಟ್ ಲೇಬರ್. ಸೊ ಇದೆಲ್ಲ ಎರಡು ಪ್ಯಾರಾಗಳೇನಿದೆ ಚೈಲ್ಡ್ ಲೇಬರ್ ಬಗ್ಗೆ ಮಾತಾಡುತ್ತೆ. ಸೊ ಥರ್ಡ್ ಪ್ಯಾರಾ ಏನಿದೆ ಇದು ಕಾಂಟ್ರಾಕ್ಟ್ ಲೇಬರ್ ನ ಬಗ್ಗೆ ಮಾತಾಡುತ್ತೆ. ಕಾಂಟ್ರಾಕ್ಟ್ ಲೇಬರ್ ಆಕ್ಟ್ 1970 ಕಾಂಟ್ರಾಕ್ಟ್ ಲೇಬರ್ಗಳು ಅಂತ ತಗೊಳ್ತಾರೆ. ಸ್ಪೆಷಲಿ ನೀವ್ ಎಲ್ಲಿ ಕೇಳಿರ್ತೀರಾ ಅಂತಂದ್ರೆ ತುಂಬಾ ಗೊತ್ತಿರೋ ರೀತಿಯಲ್ಲಿ ಹೇಳ್ತಾರೆ ಅಂತ, ಎಲ್ಲಾ ಕಡೆ ಕಾಂಟ್ರಾಕ್ಟ್ ತಗೊಳ್ತಾರೆ. ತುಂಬಾ ಸಣ್ಣ ಕಂಪ್ನಿಯಿಂದ ಹಿಡಿದು MNC ಕಂಪ್ನಿ ತನಕ ಕಾಂಟ್ರಾಕ್ಟ್ ತಗೊಳ್ತಾರೆ. ಸೊ ಇನ್ ತುಂಬಾ ಗೊತ್ತಿರೋ ರೀತಿ ಹೇಳ್ಬೇಕು ಅಂತಂದ್ರೆ ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಕೇಳಿರ್ತೀರಾ, ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಕಾಂಟ್ರಾಕ್ಟರಿಗೆ ನಾವು ಕನ್ಸ್ಟ್ರಕ್ಟ್ ಮಾಡಕ್ ಕೊಟ್ಟಿದೀವಿ ಅಂತ. ಸೊ ಈ ಕಾಂಟ್ರಾಕ್ಟರ್ ನ ಅಂಡರ್ ನಲ್ಲಿ ಮಾಡುವಂತ ಲೇಬರ್ಸ್ ಗಳೇನಿರ್ತಾರೆ, ಪೇಂಟರ್ಸ್ ಅಥವಾ ಗಾರೆ ಕೆಲಸ ಮಾಡುವಂತವ್ರು, ಕ್ಲೀನರ್ಸ್, ಯಾರಾದ್ರೂ ತಗೊಳ್ಳಿ, ಇವರಿಗೆಲ್ಲ ಫೆಸಿಲಿಟಿಗಳು ಕೊಡ್ಬೇಕಾ, ಅದು ಕೂಡ ಯೋಚನೆ ಮಾಡ್ಬೇಕಲ್ವಾ ಲೇಬರ್ ಲಾದಲ್ಲಿ. ಎಸ್, ಅವರಿಗೂ ಕೂಡ ಫೆಸಿಲಿಟಿಗಳನ್ನ ಕೊಡಬೇಕು ಅಂತೇಳಿ ಕಾಂಟ್ರಾಕ್ಟ್ ಲೇಬರ್ ಆಕ್ಟ್ 1970 ಅಲ್ಲಿ ಜಾರಿಗೆ ತಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ರೆಗ್ಯುಲೇಷನ್ ಅಂಡ್ ಒಬ್ಲಿಗೇಷನ್ಸ್ ಗಳನ್ನ ಜಾರಿಗೆ ತರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕೋರ್ಟ್ ಮಾತಾಡ್ತಾ ಇದೆ, ನ್ಯಾಯಾಂಗದ ನಿರ್ಧಾರಗಳು ಯಾವ್ಯಾವು, ಈಗಿನ ಒಂದು ದಿನಗಳಲ್ಲಿ ಯಾವ ರೀತಿ ಇದರ ಒಂದು ವ್ಯಾಲ್ಯೂಯೇಷನ್ ನಾವು ಮಾಡಬಹುದು, ಎವ್ಯಾಲ್ಯೂಷನ್ ಮಾಡಬಹುದು ಅನ್ನುವಂಥದ್ದನ್ನ ಯೂನಿಟ್ 3 ಅಲ್ಲಿ ಕಲಿತಾ ಹೋಗ್ತೀರಾ. ಸೊ ನೀವು ಯೂನಿಟ್ 4 ಗೆ ಎಂಟ್ರಿ ಕೊಟ್ಟಾಗ ಸೋಷಿಯಲ್ ಸೆಕ್ಯೂರಿಟಿ ಬಗ್ಗೆ ಮಾತಾಡುತ್ತೆ. ಸೋಷಿಯಲ್ ಸೆಕ್ಯೂರಿಟಿ ಹೆಸರೇ ಹೇಳ್ತಿರುವ ಹಾಗೆ ಸಾಮಾಜಿಕ ಭದ್ರತೆಯ ಬಗ್ಗೆ ಮಾತಾಡ್ತಾ ಇದೆ. ಸಾಮಾಜಿಕ ಭದ್ರತೆ, ಸೋಷಿಯಲ್ ಸೆಕ್ಯೂರಿಟಿ ಮೀನ್ಸ್ ಫ್ಯೂಚರ್ ಅಲ್ಲಿ ಆಗಿರ್ಬಹುದು ಅಥವಾ ಮೆಟರ್ನಿಟಿ ಟೈಮ್ ಅಲ್ಲಿ ಆಗಿರ್ಬಹುದು, ಅಂತ ಸಂದರ್ಭದಲ್ಲಿ ಯಾವುದೇ ಒಬ್ಬ ಎಂಪ್ಲಾಯರ್ ಅಂದ್ರೆ ಓನರ್ ಏನಿರ್ತಾನೆ, ಸೊ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಮ್ಗೆ ಲಾಸ್ಟಿಗೆ ಎಲ್ಲ ಮುಗ್ದೋದಾದ್ಮೇಲೆ ಪೆನ್ಷನ್ ಬರುವಂತದ್ದು. ಸೊ ಇನ್ನೂ ಸೋಷಿಯಲ್ ಸೆಕ್ಯೂರಿಟಿ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳು ಕೇಳಿರ್ತೀರಾ ಪೆನ್ಷನ್. ಈಗ ಪ್ರೈವೇಟ್ ಅಲ್ಲೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಡಿಪೆಂಡ್ಸ್ ಎಷ್ಟು ಜನ ಏನ್ ಕೆಲಸ ಮಾಡ್ತಾ ಇದಾರೆ ಮತ್ತೆ ಅವ್ರ ಕೆಪಾಸಿಟಿ, ಪ್ರೈವೇಟ್ ಕಂಪ್ನಿ ಕೆಪಾಸಿಟಿ, ಪೆನ್ಷನ್ಸ್ ಗಳನ್ನ. ಮತ್ತೆ PF ಅಂತೂ ಪ್ರೈವೇಟ್ ಗೌರ್ಮೆಂಟ್ ಅನ್ನುವಂಥದ್ದಿಲ್ಲ. PF ನ ವರ್ಡ್ ಎಲ್ಲರೂ ಕೇಳಿರ್ತೀರಾ. PF ಅಂತಂದ್ರೆ ಫುಲ್ ಫಾರ್ಮ್ ಪ್ರಾವಿಡೆಂಟ್ ಫಂಡ್ ಅಂತ. ಸೊ ಈ PF ನ ಬೇಸ್ ನ ಮೇಲೆ ಯಾವ ರೀತಿ ಅದನ್ನ ತಗೊಂಡು ಹೋಗಿದ್ದಾರೆ ಅಂತಂದ್ರೆ PF ಗೆ ಯಾವ ಒಂದು ಕಾಯ್ದೆ ಇದೆ, PF ಅಲ್ಲಿ ಅರ್ಧ ದುಡ್ಡು ಓನರ್ ಹಾಕ್ಬೇಕು, ನಿಮ್ ಓನರ್ ಹಾಕ್ಬೇಕು, ಅರ್ಧ ದುಡ್ಡು ನೀವ್ ಹಾಕ್ಬೇಕು. ನೀವ್ ಅಲ್ಕೊಳ್ತಾ ಇರ್ತೀರಾ PF ದುಡ್ಡು ನಾನೇ ಕಟ್ತಾ ಇದ್ದೀನಿ ಫುಲ್ ಅಂತ. ಸೊ ಯಾಕೆ ಕೆಲವೊಂದು ಕಂಪ್ನಿಯಲ್ಲಿ PF ಗಳು ಮಾಡ್ಸಲ್ಲ ಅಂತಂದ್ರೆ ಫ್ರಾಡ್ ಹೇಳ್ತಾ ಇರೋದು. ಮೋಸ ಹೇಗ್ ಮಾಡ್ತಾರೆ ಕಂಪ್ನಿ ಓನರ್ಸ್ ಗಳಂದ್ರೆ, ಸೊ ಅವ್ರು ಅರ್ಧ ದುಡ್ಡು ಕಟ್ಬೇಕಾಗತ್ತೆ, ESIಗೂ ಕೂಡ ಅವ್ರು ಕಟ್ಬೇಕಾಗತ್ತೆ. ಸೊ ಇದೆಲ್ಲ ಇರೋದಕ್ಕೋಸ್ಕರ ಒಂದ್ ಸ್ವಲ್ಪ ದೂರ ಇರ್ತಾರೆ ಅವರು. PF ESI ಇದನ್ನೆಲ್ಲ ಜಲ್ದಿ ಮಾಡ್ಸಲ್ಲ, ಟ್ರೈನಿಂಗ್ ಪೀರಿಯಡ್, ಪ್ರೊಫೆಷನಲ್ ಪೀರಿಯಡ್ ಅಂತ ದಬ್ತಾ ಇರ್ತಾರೆ. ಸೊ ಇದು PF ESI. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು PF ಆಕ್ಟ್ ಇದೆ, ಪ್ರಾವಿಡೆಂಟ್ ಫಂಡ್, ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಅಂತೀವಿ, EPF ಅಂತ. ಎಲ್ಲದಕ್ಕೂ ವೆಬ್ಸೈಟ್ಗಳಿದೆ, ಗೂಗಲ್ ಅಲ್ಲಿ ಹೊಡೆದ್ರೆ ಇದ್ರ ಬಗ್ಗೆ ಸುಮಾರು ಇನ್ಫಾರ್ಮೇಶನ್ ಬರುತ್ತೆ, ಆಕ್ಟ್ಗಳು ಸಿಗುತ್ತೆ. ಓಕೆ, ಸೊ ಈ EPF ಏನಿದೆ 1952ದಲ್ಲಿ ಜಾರಿಗೆ ಬರುತ್ತೆ. ಸೊ ಇದನ್ನ ನೀವು ಸ್ಟಡಿ ಮಾಡ್ತಾ ಹೋಗ್ತೀರಾ. ಅದ್ರಲ್ಲಿ ಬರುವಂತ ಡೆಫಿನೇಷನ್ಸ್, ಕಾಂಟ್ರಿಬ್ಯೂಷನ್, ಎಂಪ್ಲಾಯ್ ಅಂತಂದ್ರೆ ಯಾರು, ಎಂಪ್ಲಾಯರ್ ಅಂತಂದ್ರೆ ಯಾರು, ಉದ್ಯೋಗದಾತ ಯಾರು, ಉದ್ಯೋಗಿ ಯಾರು, ಕಾರ್ಖಾನೆ ಅಂದ್ರೇನು, ನಿಧಿ ಅಂತಂದ್ರೇನು, ಫ್ಯಾಕ್ಟ್ರಿ ಅಂತಂದ್ರೇನು, ಫಂಡ್ ಅಂತಂದ್ರೇನು. ಸೊ ಈ ರೀತಿಯಾದಂತ ಕಾನ್ಸೆಪ್ಟ್ಸ್ ಗಳನ್ನ ತಿಳ್ಕೊಳ್ತಾ ಹೋಗ್ತೀರಾ. ಸೊ ಅದೇ PF ನಲ್ಲಿ ಸ್ಕೀಮ್ಸ್ ಗಳನ್ನ ನೋಡ್ತಾ ಹೋಗ್ತೀರಾ. ಮೊದಲನೇದು ಫ್ಯಾಮಿಲಿ ಪೆನ್ಷನ್ ಸ್ಕೀಮ್, ಎಂಪ್ಲಾಯೀಸ್ ಡೆಪಾಸಿಟ್ ಲಿಂಕ್ಡ್ ಇನ್ಸೂರೆನ್ಸ್ ಸ್ಕೀಮ್ಸ್, ಅದನ್ನ ನೋಡ್ತಾ ಹೋಗ್ತೀರಾ. ಸೊ ಈ ಸ್ಕೀಮ್ಸ್ ಗಳೇನಿದೆ, ಎರಡು ಸ್ಕೀಮ್ಸ್ಗಳು, ಒಂದು ಫ್ಯಾಮಿಲಿ ಪೆನ್ಷನ್ ಸ್ಕೀಮು, ಎರಡನೇದು ಎಂಪ್ಲಾಯೀಸ್ ಡೆಪಾಸಿಟ್ ಸ್ಕೀಮು, ಭವಿಷ್ಯ ನಿಧಿ ಯೋಜನೆ, ಮತ್ತೆ ಎರಡನೇದು ಕುಟುಂಬ ಪಿಂಚಣಿ ಯೋಜನೆ. ಇವೆರಡು ಯೋಜನೆಗಳು ಬಗ್ಗೆ ಐ ಥಿಂಕ್ ಇನ್ನೊಂದು ಯೋಜನೆ ಬರ್ಬೇಕಿತ್ತಲ್ಲ, ಎಂಪ್ಲಾಯೀಸ್ ಡೆಪಾಸಿಟ್
ಸ್ಕೀಮ್ ಇಲ್ಲಿದೆ. ಸೊ ಫಸ್ಟ್ ಬಂದ್ಬಿಟ್ಟು ಪ್ರಾವಿಡೆಂಟ್ ಫಂಡ್ ಸ್ಕೀಮು, ಎರಡನೇದು ಫ್ಯಾಮಿಲಿ ಪೆನ್ಷನ್ ಸ್ಕೀಮು, ಮೂರನೇದು ಬಂದ್ಬಿಟ್ಟು ಎಂಪ್ಲಾಯೀಸ್ ಡೆಪಾಸಿಟ್ ಲಿಂಕ್ಡ್ ಇನ್ಸೂರೆನ್ಸ್ ಸ್ಕೀಮ್. ಸೊ ಇದ್ರಲ್ಲಿ ಫಸ್ಟ್ ಬಂದ್ಬಿಟ್ಟು ಭವಿಷ್ಯ ನಿಧಿ ಯೋಜನೆ, ಎರಡನೇದು ಬಂದ್ಬಿಟ್ಟು ಕುಟುಂಬ ಪಿಂಚಣಿ ಯೋಜನೆ, ಮೂರನೇದು ಬಂದ್ಬಿಟ್ಟು ಉದ್ಯೋಗಿಗಳ ಠೇವಣಿ ಲಿಂಕ್ಡ್ ವಿಮಾ ಯೋಜನೆ ಅಂತ ಕರಿತೀವಿ. ಆ ಮೂರು ಯೋಜನೆಯ ಸ್ಕೋಪ್ ಏನು, ಆ ಮೂರು ಯೋಜನೆಯ ಕಾಂಟ್ರಿಬ್ಯೂಷನ್ ಏನು, ಆ ಮೂರು ಯೋಜನೆಯ ಬೆನಿಫಿಟ್ಸ್ಗಳೇನು, ಆ ಮೂರು ಯೋಜನೆಯ ಅಥಾರಿಟೀಸ್ಗಳೇನೇನಿರುತ್ತೆ, ಅದರ ಪವರ್ಸ್ಗಳೇನು, ಲೇಟೆಸ್ಟ್ ಜುಡಿಷಿಯಲ್ ಪ್ರೊನೌನ್ಸ್ಮೆಂಟ್ಗಳೇನೇನು ಅಂತ ಮಾತಾಡ್ತಾರೆ. ಸೊ ನೆಕ್ಸ್ಟ್ ಇದೇ ಒಂದು ಯೂನಿಟ್ ಅಲ್ಲಿ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಅಂತ ಇದೆ. ಸೊ ಹೆಣ್ಮಕ್ಳಿಗೆ ಇದು ಎಷ್ಟು ಜನರಿಗೆ ಗೊತ್ತಿದೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ. ಸೊ ಆಲ್ಮೋಸ್ಟ್ 80% ಅಂತ ಗೊತ್ತಿರುತ್ತೆ, ಒಂದು 10-20% ಹೇಳ್ತಾ ಇದ್ದಾನೆ. ಸೊ ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಸೊ ಇಫ್ ಇನ್ ಕೇಸ್ ಅಲ್ಲಿ ಕ್ಯಾರಿಯಿಂಗ್ ಇದ್ರೆ, ಪ್ರೆಗ್ನೆನ್ಸಿಯಲ್ಲಿ ಇದ್ರೆ, ಸೊ ಅಂತ ಸಂದರ್ಭದಲ್ಲಿ ನಿಮಗೆ ಹತ್ತತ್ರ 30+ ವೀಕ್ಸ್ ಅರೌಂಡ್ ಎಲ್ಲ ಲೀವ್ ಸೇರಿದ್ರೆ 40-45+ ವೀಕ್ಸ್ಗಳು ಬರುತ್ತೆ. 36 ವೀಕ್ಸ್ ಅಂತ ಇದೆ ಎಕ್ಸಾಕ್ಟ್ ಆಗಿ, ಬಟ್ ಆ ಲೀವ್ ಈ ಲೀವ್ ಮೇಲೆ ಕೆಳಗೆಲ್ಲ ಮಾಡಿದಾಗ ಮೆಡಿಕಲ್ ಎಮರ್ಜೆನ್ಸಿ ಅಂತ 40 ವೀಕ್ಸ್. ಇಟ್ ಮೀನ್ ದಟ್ ಸುಮಾರು ನೀವಿಲ್ಲ ಅಂದ್ರೂ ಕೂಡ 6-8 ತಿಂಗಳುಗಳ ಕಾಲ ರಜಾ ತಗೊಳ್ಬಹುದು. ಪ್ರೆಗ್ನೆನ್ಸಿ ಟೈಮ್, ಬಿಫೋರ್ ಪ್ರೆಗ್ನೆನ್ಸಿ ಅಂಡ್ ಆಫ್ಟರ್ ಪ್ರೆಗ್ನೆನ್ಸಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೆಡಿಕಲ್ ಬೆನಿಫಿಟ್ಸ್ಗಳು, ಮೆಡಿಕಲ್ ಬೆನಿಫಿಟ್ಸ್ ನಲ್ಲಿ ಟ್ಯಾಬ್ಲೆಟ್, ಮೆಡಿಸಿನ್, ಅದು ಇದು. ಆಮೇಲೆ ಮತ್ತೆ ನೀವು ಮಗುನ್ ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಬರ್ತೀರಾ, ಇದಕ್ಕೆ ಕೆಲ್ಸಕ್ಕೆ ಬರ್ತೀರಾ, ಸೊ ಅಲ್ಲಿ ಆಟ ಆಡಕ್ಕೆ ಜಾಗ, ಮಗುಗೆ ಅವಕಾಶಗಳು, ಫೀಡಿಂಗ್ ಟೈಮು, ಇನ್ ಬಿಟ್ವೀನ್ ಟೈಮ್ ಅವಕಾಶಗಳನ್ನು ಕೊಡಬೇಕು. ಯಾವುದೇ ರೀತಿ ನಿಮ್ಮ ಸಂಬಳನ ಹೋಲ್ಡ್ ಮಾಡೋ ಹಾಗಿಲ್ಲ. ನೀವು ಮನೆಯಲ್ಲಿದ್ರು ಕೂಡ 6 ಮಂತ್ ಸಂಬಳನ ಪೇ ಮಾಡಬೇಕು. ಇದೆಲ್ಲ MNC ಕಂಪ್ನೀಸ್ಗಳಿದೆ, ಮಲ್ಟಿನ್ಯಾಷನಲ್ ಕಂಪ್ನೀಸ್ಗಳು ಅಥವಾ 1000 ಎಂಪ್ಲಾಯ್ಸ್ಗಳು, 100 ಜನ ಎಂಪ್ಲಾಯ್ಸ್ಗಳ ಮೇಲ್ಗಡೆ ಯಾರ್ಯಾರು ಇಟ್ಕೊಂಡಿರ್ತಾರೆ. ಸೊ ಆ ಕಂಪ್ನೀಸ್ಗಳಲ್ಲಿ ಆಡಿಟಿಂಗ್ ನಡೆಯುತ್ತೆ, ಆಡಿಟಿಂಗ್ ಅಲ್ಲಿ ಸಿಕ್ಕಾಕೊಳ್ತಾರೆ ಅಂತ ಅಲ್ಲೆಲ್ಲ ಮಾಡೇ ಇಟ್ಟಿರ್ತಾರೆ ಅವರು, ಅಲ್ಲಿ 100% ಮಾಡಿರ್ತಾರೆ. ಆದ್ರೆ ಸಣ್ಣ ಪುಟ್ಟ ಕಂಪ್ನೀಸ್ಗಳು 10 ಜನ, 20 ಜನ, 30 ಜನ ಇರೋಂತ ಕಡೆ ಇದನ್ನ ಆಟ ಆಡ್ತಿರ್ತಾರೆ. ಯಾರೋ ಎಂಪ್ಲಾಯರ್ಸ್ಗಳು, ಓನರ್ಸ್ಗಳು ಹೇಳಕ್ಕೆ ಹೋಗಲ್ಲ ಈ ರೀತಿ ಫೆಸಿಲಿಟಿ ಇದೆ ಅಂತ. ಸೊ ನಿಮ್ಗೆ ಆ ಕಾನೂನು ಗೊತ್ತಿತ್ತು ಅಂದ್ರೆ ಯಾರ್ಯಾರು ಅದರಿಂದ ಡಿಪ್ರೈವ್ ಆಗ್ತಾ ಇದ್ದಾರೆ, ಯಾರ್ಯಾರು ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ, ಸೊ ಅಂತರಿಗೆ ನೀವು ಹೆಲ್ಪ್ ಮಾಡ್ಬೋದು. ಸೊ ಇದು ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ನ ಒಂದು ಆಬ್ಜೆಕ್ಟ್, ಸ್ಕೋಪ್. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೆಫಿನೇಷನ್ಸ್ಗಳು, ಮತ್ತೆ ಅದೇ ಗೌರ್ಮೆಂಟ್ ಎಂಪ್ಲಾಯರ್ ಎಸ್ಟಾಬ್ಲಿಷ್ಮೆಂಟ್ ಫ್ಯಾಕ್ಟರಿ ಅಂದ್ರೆ ಏನು, ಮೆಟರ್ನಿಟಿ ಬೆನಿಫಿಟ್ಸ್ಗಳು ಏನಿದೆ ಅಂತ. ಎಕ್ಸಾಮ್ ಅಲ್ಲಿ ಇದು ಇಂಪಾರ್ಟೆಂಟ್. ನಾನು ಹೇಗಿದ್ರು ಎಕ್ಸಾಮ್ ಕ್ವಶನ್ಸ್ಗಳು ಹೇಳ್ತೀನಿಲ್ಲ, ಅವಾಗ ಮತ್ತೆ ರಿಪೀಟ್ ಮಾಡ್ತೇನೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಸ್ಪೆಕ್ಟರ್ಸ್ಗಳು ಇರ್ತಾರೆ, ಫೆಸಿಲಿಟಿಗಳು ಕೊಡ್ತಾ ಇದ್ದಾರೆ ಅಥವಾ ಇಲ್ಲ ಅಂತ. ಇದು ನಿಮ್ಮ ಸೋಷಿಯಲ್ ಸೆಕ್ಯೂರಿಟಿಯ ಬಗ್ಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಟೆಕ್ಷನ್ ಆಫ್ ಅನ್ಆರ್ಗನೈಸ್ಡ್ ಲೇಬರ್, ಲಾಸ್ಟ್ ಯೂನಿಟ್. ಫಸ್ಟ್ ಈ ಅನ್ಆರ್ಗನೈಸ್ಡ್ ಲೇಬರ್ ಯಾರು ಅಂತ ಹೇಳ್ಬಿಡ್ತೇನೆ ನಾನು. ಇವ್ರನ್ನ ಅಸಂಘಟಿತ ಕಾರ್ಮಿಕರು ಅಂತ ಕರೀತಾರೆ. 2 ತರ ಕಾರ್ಮಿಕರು ಬರ್ತಾರೆ ಲೇಬರ್ಸ್ ನಮ್ಮ ಇಂಡಿಯಾದಲ್ಲಿ. ಮೊದಲನೇ ಲೇಬರ್ಸು ಪಕ್ಕಾ PF ಇರುತ್ತೆ, ESI ಇರುತ್ತೆ, ಸ್ಟ್ಯಾಂಡರ್ಡ್ ಆಗಿ ಒಳ್ಳೆ ಬಟ್ಟೆ ಗಿಟ್ಟೆ ಹಾಕೊಂಡು ಸ್ಟೈಲ್ ಆಗಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಯಾವುದೋ ಒಂದು ಕಂಪನಿಯಲ್ಲಿ. ಇವ್ರನ್ನೆಲ್ಲ ನಾವೇನಂತ ಕರಿತೀವಿ, ಜನರಲ್ ಆಗಿ ಹೇಳ್ತಾರೆ, ನಾನು ಹೇಳ್ತೇನೆ ಮೀನಿಂಗ್ ಏನು ಅಂತ. ಇವ್ರನ್ನೆಲ್ಲ ಆರ್ಗನೈಸ್ಡ್ ಸೆಕ್ಟರ್ಸ್ ಅಂತ ಕರಿತೀವಿ ನಾವು. ಅಂದ್ರೆ ಈ ಲೇಬರ್ಸ್ಗಳಿಗೆಲ್ಲ ಒಳ್ಳೆ ಕಂಪನಿ ಕಡೆಯಿಂದ PF, ಹೆಲ್ತ್ ಇನ್ಶೂರೆನ್ಸ್, ESI ಎಲ್ಲ ಮಾಡ್ಕೊಟ್ಟಿರ್ತಾರೆ. ಸೊ ಇವರೆಲ್ಲ ಆರ್ಗನೈಸ್ಡ್ ಸೆಕ್ಟರ್. ಯಾಕೆ ಆರ್ಗನೈಸ್ಡ್ ಸೆಕ್ಟರ್ ಅಂತಂದ್ರೆ ಆ ಕಂಪ್ನಿ ಅವ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾನೆ, ಆ ಎಂಪ್ಲಾಯ್ಸ್ ಗಳನ್ನ ರಿಜಿಸ್ಟರ್ ಮಾಡ್ಕೊಳ್ತಾನೆ, ಆ ಎಂಪ್ಲಾಯ್ಸ್ ಗಳಿಗೆ ಬೇಕಾಗಿರೋ ಎಲ್ಲ ಫೆಸಿಲಿಟಿ ಕೊಡ್ತಾನೆ. ಈ ರೀತಿ ವರ್ಕ್ ಮಾಡ್ತಾ ಇರುವಂತವ್ರು ಕೂಡ ನಿಮ್ಮಲ್ಲಿ ಇದ್ದೀರಾ. ಇನ್ನೊಂದು ಸೆಕ್ಟರ್ ಹೇಳ್ತೇನೆ, ಯೋಚನೆ ಮಾಡುವಂತ ಸೆಕ್ಟರ್. ಬೀದಿ ವ್ಯಾಪಾರಿಗಳು ಬರ್ತಾರೆ. ಬೀದಿ ವ್ಯಾಪಾರಿಗಳು ನೀವು ನೋಡಿರ್ಬಹುದು. ಆ ಬೀದಿ ವ್ಯಾಪಾರಿಗಳು ಅಥವಾ ಯಾವ್ದೋ ಒಂದು ಸಣ್ಣ ಹೋಟ್ಲು, ಆ ಹೋಟ್ಲಲ್ಲಿ ಒಂದು 4 ಜನ ಕೆಲಸ ಮಾಡ್ತಾ ಇರ್ತಾರೆ, ಬೀದಿ ವ್ಯಾಪಾರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರಿಗೆಲ್ಲ ಯಾರು ಜವಾಬ್ದಾರಿ? ಅವರಿಗೆಲ್ಲ ಬೇಡವಾ PF? ಯೋಚನೆ ಮಾಡುವಂತ ವಿಷಯ ಅಲ್ವಾ? ಅವರಿಗೆಲ್ಲ ಫ್ಯೂಚರ್ ಇಲ್ವಾ? ಆಫ್ಟರ್ 60 ಇಯರ್ಸ್ ವಯಸ್ಸಾದ್ಮೇಲೆ ಯಾರಾದ್ರೂ ದುಡ್ಡು ಕೊಡ್ತಾರ ಅವರಿಗೆ? ಇಲ್ಲ. ಸೊ ಅದಾದ್ಮೇಲೆ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಬೇಡವಾ? ಸೊ ಇದನ್ನೆಲ್ಲ ಸರ್ಕಾರ ಯೋಚನೆ ಮಾಡ್ಬಿಟ್ಟು ಅನ್ಆರ್ಗನೈಸ್ಡ್ ಲೇಬರ್ಸ್ ಗಳಂತ ಅವ್ರಿಗೆ ಹೆಸರಿಟ್ಟು, ಯಾಕಂದ್ರೆ ಅವ್ರ ಆರ್ಗನೈಸೇಷನ್ ಇಲ್ಲ, ಅವ್ರ ಕಂಪನಿನೇ ಇಲ್ಲ, ಅವ್ರು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಕೆಲ್ಸಗಾರರು ಅಂತ. ಸೊ ಅಂತವರಿಗೆ ಕಾನೂನುಗಳನ್ನ ತರಕ್ ಸ್ಟಾರ್ಟ್ ಮಾಡುತ್ತೆ. ಸೊ ಆ ಕಾನೂನುಗಳೇ ನಿಮ್ಮ KSLU ದವರು ಯೂನಿಟ್ 5 ದಲ್ಲಿ ಫಿಟ್ ಮಾಡ್ತಾರೆ. ಸೊ ನೀವು ಅನ್ಆರ್ಗನೈಸ್ಡ್ ಸೆಕ್ಟರ್ ಬಗ್ಗೆನೂ ಕಲಿಬೇಕು ಅಂತ. ಸೊ ಅದರ ಬೇಸ್ ಮೇಲೆ 2 ಆಕ್ಟ್ ಇದೆ. ಸೊ ಮೊದಲನೇ ಆಕ್ಟ್ ಬಂದ್ಬಿಟ್ಟು ಅನ್ಆರ್ಗನೈಸ್ಡ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಆಕ್ಟ್ 2008. 2008ಕ್ಕಿಂತ ಮುಂಚೆ ಅದಕ್ಕೊಂದು ಕಾನೂನೇ ಇರಲಿಲ್ಲ. ಅವ್ರು ಹುಟ್ಟಿದ್ರು, ಬದುಕಿದ್ರು, ಬೆಳೆದ್ರು, ಎಷ್ಟ್ ದಿನ ಆಗುತ್ತೆ ಅಷ್ಟ್ ದಿನ ಕೈಯಲ್ಲಿ ಶಕ್ತಿ ಇರೋ ತಂಗ್ ದುಡಿದ್ರು, ಸತ್ತೋದ್ರು. ಲಾಸ್ಟ್ ನೆಕ್ ಮೂಮೆಂಟ್ ಅಲ್ಲಿ ಮತ್ತಲ್ಲೇ ಓಡಾಡ್ಕೊಂಡು ಈ ರೀತಿ ಎಲ್ಲ ಇತ್ತು. ಬಟ್ 2008ರಲ್ಲಿ ಹೇಗೋ ಎಚ್ಚರ ಆಯ್ತು ಸರ್ಕಾರಕ್ಕೆ, ಅಥವಾ ಯಾವುದೋ ಒಂದು ಕಮಿಷನ್ ಇದೆ. ಆ ಕಮಿಷನ್ ರಿಪೋರ್ಟ್ಸ್ ನ ಆದಾದ್ಮೇಲೆ 2008ರಲ್ಲಿ ಒಂದು ಪಾರ್ಲಿಮೆಂಟ್ ಅಲ್ಲಿ ಕಾನೂನ ಜಾರಿಗೆ ತಂದ್ರು. ಸೊ ಆ 2008ರಲ್ಲಿ ಕಾನೂನ ಜಾರಿಗೆ ತಂದ್ಬಿಟ್ಟು ಯಾರ್ಯಾರು ಲೇಬರ್ಸ್ ಗಳಿದ್ದಾರೆ, ಶಾಪ್ಸ್ ಗಳಾಗಿರ್ಬಹುದು ಅಥವಾ ಹೊರಗಡೆ ಬೀದಿಯಲ್ಲಿ ಇರುವಂತವ್ರು ಅಥವಾ ಬೇರೆ ಬೇರೆ ಕಡೆ ಲೋಕಲ್ ಲೆವೆಲ್ ಅಲ್ಲಿ ವರ್ಕ್ ಮಾಡುವಂತವ್ರಿಗೆ ಫೆಸಿಲಿಟಿಗಳನ್ನ ತರಕ್ ಸ್ಟಾರ್ಟ್ ಮಾಡ್ತು.
ಇದು ಸೆಂಟ್ರಲ್ ಎನಾಕ್ಟ್ಮೆಂಟ್, ಇದು ಸೆಂಟ್ರಲ್ ಗೌರ್ಮೆಂಟ್ ತಂದಂತದ್ದು. ಹಾಗಂತೇಳಿ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಇದೆಯಲ್ಲ, ಇದನ್ನ 1961 ಅಲ್ಲೇ ಎಸ್ಟಾಬ್ಲಿಷ್ ಮಾಡಿತ್ತು. 1961 ಅಲ್ಲೇ ಕರ್ನಾಟಕ ಶಾಪ್ಸ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅನ್ನುವಂತ ಒಂದು ಕಾಯ್ದೆ ತಂದಿತ್ತು. ಅಂದ್ರೆ ಕರ್ನಾಟಕ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ಅಧಿನಿಯಮ ಅಂತ. ಅದರಲ್ಲಿ ಈ ವಿಷಯದ ಬಗ್ಗೆ ಮಾತಾಡಿತ್ತು. ಇದು ಬೇರೆ ಆಕ್ಟ್ಗಳ ತರ ಈ ಶಾಪ್ಸ್ ಗಳಲ್ಲಿ, ಅಂಗಡಿಗಳಲ್ಲಿ, ದಿನಸಿ ಅಂಗಡಿಗಳಲ್ಲಿ, ಹೋಟ್ಲುಗಳಲ್ಲಿ ಅಥವಾ ಬೀದಿ ವ್ಯಾಪಾರಿಗಳಲ್ಲಿ ಎಲ್ಲರಲ್ಲೂ ಅಪ್ಲೈ ಆಗುತ್ತೆ. ಅವರ ವರ್ಕಿಂಗ್ ಅವರ್ಸ್ ಎಷ್ಟಿರ್ಬೇಕು, ಅವ್ರಿಗೆ ಲೀವು, ವೇಜಸ್, ಕಾಂಪನ್ಸೇಷನ್, ಎಂಪ್ಲಾಯ್ಮೆಂಟ್, ಅಲ್ಲಿ ಮಕ್ಕಳು, ಹೆಣ್ಮಕ್ಳು ಕೆಲಸ ಮಾಡುವಂಥದ್ದು ಎಲ್ಲದನ್ನು ಕೂಡ ಅಲ್ಲೂ ಕೂಡ ಮಾತಾಡಿದ್ರು. ಇದಿಷ್ಟು ನಿಮ್ಮ ಆಕ್ಟ್ ಗಳ ಬಗ್ಗೆ ಮುಗಿಯುತ್ತೆ. ಲಾಸ್ಟ್ ಒಂದು ಪ್ಯಾರಾ ಕೊಟ್ಟಿದ್ದಾರೆ ನಿಮ್ ಸಿಲೆಬಸ್ ಕಾಪಿಯಲ್ಲಿ. ಆ ಪ್ಯಾರಾ ಏನಿದೆಯಲ್ಲ ಒಂದು ಬೇರೆ ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಮಾತಾಡುತ್ತೆ. ಡೆವಲಪ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಇದು ಓವರ್ ಆಲ್ ಪ್ಯಾರಾ ಒಂದೇ ಒಂದು ಇದ್ರಲ್ಲಿ ಹೇಳ್ಬೇಕು ಅಂದ್ರೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಯಾವ ರೀತಿ ಡೆವಲಪ್ಮೆಂಟ್ ಅಂದ್ರೆ, ನಮ್ಮ ಲೇಬರ್ಸ್ ಗಳನ್ನ ನಾವು ಆಸ್ ಎ ಬೆಸ್ಟ್ ಹ್ಯೂಮನ್ ರಿಸೋರ್ಸ್ ಗಳಾಗಿ ಯೂಸ್ ಮಾಡಿಕೊಂಡು ಒಂದು ಮಾನವ ರಿಸೋರ್ಸ್ ಅಂತ ನಾವೇನ್ ಕರಿತೀವಲ್ವಾ, ಅದನ್ನೆಲ್ಲ ಆ ರೀತಿಯಾಗಿ ಯೂಸ್ ಮಾಡಿಕೊಂಡು ಹೇಗೆ ಬೆಳಿಬಹುದು ಅಂತ. ಸೊ ಅದರಲ್ಲಿ ಗ್ಲೋಬಲೈಸೇಷನ್ ಜಾಗತೀಕರಣ, ನಮ್ಮ ದೇಶ ಇನ್ನೊಂದು ದೇಶದ ಜೊತೆ ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡುವಂಥದ್ದು, ದೇಶಗಳ ನಡುವೆ ನಡೆಯುವಂತ ವ್ಯಾಪಾರ ವ್ಯವಹಾರ ಸಂಬಂಧ, ಇದನ್ನ ಗ್ಲೋಬಲೈಸೇಷನ್ ಅಂತ ಕರಿತೀವಿ. ಆ ಕಾನ್ಸೆಪ್ಟು. ಪ್ರೈವೇಟೈಸೇಷನ್ ಅಂದ್ರೆ ಈಗ ಲಾಸ್ಟ್ 1-2-3 ಇಯರ್ಸ್ ಅಲ್ಲಿ ಸುಮಾರು ನಮ್ಮ ಇಂಡಿಯಾದಲ್ಲಿ ಪ್ರೈವೇಟೈಸೇಷನ್ ಆಗಿದೆ. ಇರುವಂತ ಸರ್ಕಾರಿ ಆಸ್ತಿಗಳನ್ನ ಪ್ರೈವೇಟ್ ಹೋಲ್ಡರಿಗೆ ಕೊಟ್ಬಿಟ್ಟು ಇನ್ನೊಂದು ಸ್ವಲ್ಪ ಎಫಿಸಿಯನ್ಸಿಯಾಗಿ ನಡೆಸುವಂಥದ್ದು. ಇಟ್ಸ್ ಅದರ್ ಡಿಬೇಟ್. ಕೆಲವರ ಡಿಬೇಟ್ ಅದನ್ನ ಗೌರ್ಮೆಂಟ್ ಅವರಿಗೆ ಕೊಟ್ಬಿಟ್ಟು ಫ್ರಾಡ್ ಅಂತಾರೆ. ಇನ್ ಕೆಲವರು ಡಿಬೇಟ್ಸ್ ಗೌರ್ಮೆಂಟ್ ಇಂದ ಪ್ರೈವೇಟ್ ಕೊಟ್ರೆ ಇನ್ನು ಚೆನ್ನಾಗಿ ನಡೆಯುತ್ತೆ ಅಂತಾರೆ. ಬಟ್ ಎನಿಯು ಪ್ರೈವೇಟೈಸೇಷನ್ ಮೀನಿಂಗ್ ಅಂತಂದ್ರೆ ಗೌರ್ಮೆಂಟ್ ಕಡೆಯಿಂದ ಪ್ರೈವೇಟ್ ಓನರ್ಸ್ ಗಳು ನಡೆಸುವಂಥದ್ದು. ಓಪನ್ ಎಕನಾಮಿ ಅಂತ ಕಾನ್ಸೆಪ್ಟ್ ಇದೆ. ಓಪನ್ ಎಕನಾಮಿ ಅಂತಂದ್ರೆ ನಮ್ಮ ರಾಷ್ಟ್ರ ಏನಿದೆ, ನಮ್ಮ ದೇಶ ಏನಿದೆ, ನಮ್ಮ ನೇಷನ್ ಏನಿದೆ, ಅದು ಎಲ್ಲಾದ್ರ ಜೊತೆ ವ್ಯಾಪಾರ ಮಾಡ್ಕೊಳಕ್ ರೆಡಿ ಇದೆ ಅಂತ. ಸೊ ಇದ್ರ ಬಗ್ಗೆ ಮಾತಾಡುವಂಥದ್ದು ಓಪನ್ ಎಕನಾಮಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಎಫೆಕ್ಟ್ಸ್ ಗಳಾಗುತ್ತೆ ಗ್ಲೋಬಲೈಸೇಷನ್ ನಲ್ಲಿ, ಇಂಡಸ್ಟ್ರೀಸ್ ಗಳಲ್ಲಿ ನಾವು ಲೇಬರ್ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್ಸ್ ಗಳನ್ನ, ವೆಲ್ಫೇರ್ಸ್ ಗಳನ್ನ ತುಂಬಾ ಚೆನ್ನಾಗಿ ಮಾಡಿದಾಗ ಅಥವಾ ಮಾಡದೇ ಇದ್ದಾಗ, ಇಂಡಿಯಾದಲ್ಲಿ ಎಕನಾಮಿಕ್ ಪಾಲಿಸೀಸ್ಗಳು ಅಥವಾ ಆರ್ಥಿಕ ಒಂದು ಪಾಲಿಸೀಸ್ ಗಳೇನಿದೆ ಅದನ್ನ ನಾವು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋಂಥದನ್ನ ಕಲಿತಾ ಹೋಗ್ತೀರಾ. ಆಮೇಲೆ SEZ ಅಂತ ಒಂದು ಕಾನ್ಸೆಪ್ಟ್ ಇದಕ್ಕೆ ಸಂಬಂಧಪಟ್ಟಾಗ ಸಮ್ ಕೇಸ್ ಲಾಸ್ ಗಳು ಕೂಡ ಬರುತ್ತೆ. SEZ ಅಂತ ಒಂದು ಕಾನ್ಸೆಪ್ಟ್ ಇದೆ. SEZ ಅಂತಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ಸ್. ಇದು ಯಾವ ರೀತಿ ಅಂದ್ರೆ, ಆರ್ಥಿಕವಾಗಿ ಒಂದ್ ಸ್ವಲ್ಪ ಹಿಂದುಳಿದಿರುವಂತ ಕಡೆ ಅವ್ರನ್ನ ಅಪ್ಲಿಫ್ಟ್ ಮಾಡ್ಲಿಕ್ಕೆ ಆ ಜಾಗದಲ್ಲಿ ಫ್ಯಾಕ್ಟರಿ ಹಾಕ್ಸೋದು, ಅಲ್ಲಿ ಸ್ವಲ್ಪ ಕೋಟಾಗಳನ್ನು ಕೊಡೋದು, ಈ ರೀತಿಯಾದಂತ ಒಂದು ವಿಷಯಗಳು. ಈಗ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಅದು ಸ್ಪೆಷಲ್ ಎಕನಾಮಿಕ್ ಝೋನ್. ಅದು ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಡೆವಲಪ್ಮೆಂಟ್ ಮಾಡುವಂಥದ್ದು. ಸೊ ಈ ರೀತಿಯಾದಂತ ವಿಷಯಗಳನ್ನ ಲಾಸ್ಟ್ ಪ್ಯಾರಾದಲ್ಲಿ ಡಿಸ್ಕಸ್ ಮಾಡ್ತೀರಾ. ಇದಿಷ್ಟು ಸಿಲೆಬಸ್. ಒನ್ಸ್ ಅಗೇನ್ ನಮ್ಮ ಅಕಾಡೆಮಿಕ್ ಸ್ಟೈಲ್ ಅಲ್ಲಿ, ಕ್ಲಾಸಸ್ ಸ್ಟೈಲ್ ಅಲ್ಲಿ ಕ್ವಿಕ್ ರಿವಿಷನ್ ಏನಾದ್ರು ಮಾಡ್ಬೇಕು ಅಂದ್ರೆ, ಈ ಒಂದು ಸೆಷನ್ ಅಲ್ಲಿ ನಾವು ಲೇಬರ್ ಲಾ 2 ನ ಸಿಲೆಬಸ್ ನ ನೋಡ್ತಾ ಇದ್ವಿ. ಸೊ ಇದರಲ್ಲಿ ಯೂನಿಟ್ 1 ನಲ್ಲಿ ಬಾಂಡೆಡ್ ಲೇಬರ್ ಸಿಸ್ಟಮ್, ಒಂದ್ ನಿಮಿಷ, ಯೂನಿಟ್ 1 ನಲ್ಲಿ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಮಾತಾಡುತ್ತೆ ಅಂತ, ಬಾಂಡೆಡ್ ಲೇಬರ್ ಸಿಸ್ಟಮ್, ಆಮೇಲೆ ಈಕ್ವಲ್ ರಿನಾಮಿನೇಷನ್, ಅದಾದ್ಮೇಲೆ ಇಂಟರ್ ಸ್ಟೇಟ್ ನಲ್ಲಿ ಯಾವ ರೀತಿ ಮೈಗ್ರೇಷನ್ಸ್ ಗಳಾಗುತ್ತೆ ಅಂತ, ವುಮೆನ್ಸ್ ಗಳಿಗೆ ವರ್ಕಿಂಗ್ ಪ್ಲೇಸ್ ಅಲ್ಲಿ ಯಾವ ರೀತಿ ಸೆಕ್ಸುವಲ್ ಹರಾಸ್ಮೆಂಟ್ ಆಗುತ್ತೆ ಅಂತ. ಎಲ್ರು ಲೇಬರ್ಸ್ ಗಳೇ, ಎಲ್ರು ಕೂಡ ಕೆಲಸ ಮಾಡುತ್ತಿರುವಂತವ್ರೆ. ಆಮೇಲೆ ಇದೊಂದು ಕ್ಲಾರಿಫಿಕೇಶನ್ ಕೊಡ್ತೇನೆ ನಾನು ನೆಕ್ಸ್ಟ್ ಯೂನಿಟ್ ಓದಕ್ಕಿಂತ ಮುಂಚೆ ರಿವಿಷನ್. ಲೇಬರ್ಸ್ ಅಂತ ಬಂದಿದ ತಕ್ಷಣನೇ ಕೂಲಿ ಮಾಡೋರು ಅಂತ ಅಲ್ಲ. ಲೇಬರ್ಸ್ ಮೀನ್ಸ್ 10 ಲಕ್ಷ ಸಂಬಳನಾದ್ರೂ ಆಗಿರ್ಲಿ, 20 ಲಕ್ಷ ಸಂಬಳನಾದ್ರೂ ಆಗಿರ್ಲಿ, ತಿಂಗಳಿಗೆ ಹೇಳ್ತಾ ಇದ್ದೀನಿ, ಮಂತ್ಲಿ 1 ಲಕ್ಷ ಇದೆ, 1.5 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ, ಎಲ್ಲರೂ ಲೇಬರ್ಸ್ಗಳೇ. ಯಾವ ಒಬ್ಬ ವ್ಯಕ್ತಿ ಎಂಪ್ಲಾಯರ್ ಅಂದ್ರೆ ಓನರ್ ಕಡೆಯಿಂದ ಕೆಲಸಕ್ಕೋಸ್ಕರ ಸಂಭಾವನೆಯನ್ನ ಪಡಿತಾನೋ, ಕೆಲಸಕ್ಕೋಸ್ಕರ ಹಣನ ಪಡಿತಾನೋ, ಅವ್ನ್ ಲೇಬರ್. ಇಲ್ಲಿ ನೀವು ಲೇಬರ್ ಅಂದಿದ ತಕ್ಷಣನೇ ತುಂಬಾ ಗ್ರೌಂಡ್ ಲೆವೆಲ್ ಅಲ್ಲಿ ಕನ್ಸ್ಟ್ರಕ್ಷನ್ ಅವ್ರ ಲೇಬರ್, ಅವ್ರ ಲೇಬರು, ಆಮೇಲೆ MNC ಕಂಪ್ನಿಯವ್ರು ಮಾಡೋರ್ ಲೇಬರ್ ಅಲ್ಲ. MNC ಕಂಪ್ನಿಯಲ್ಲಿ ಮಾಡುವಂತವ್ರು ಕೂಡ ಲೇಬರ್. ಆಸ್ ಲೀಗಲ್ ಲ್ಯಾಂಗ್ವೇಜ್ ಹೇಳೋದ್ರ ಪ್ರಕಾರ, ನಮ್ಮ ಕಾನೂನು ಹೇಳೋದ್ರ ಪ್ರಕಾರ ಅವರನ್ನು ಕೂಡ ನಾವು ಲೇಬರ್ ಅಂತಾನೆ ಕರಿತೀವಿ. ಕ್ಲಿಯರ್? ಸೊ ಇದು MNC ಕಂಪ್ನಿ ಹೇಳಿದ್ರು ಕೂಡ ಅವರನ್ನು ಕೂಡ ನಾವು ಲೇಬರ್ ಅಂತಾನೆ ಕರಿತೀವಿ. ಇದು ಒಂದ್ ಡಿಫ್ರೆನ್ಸ್ ಹೇಳಿದ್ದು. ಲೇಬರ್ ಅಂದಿದ ತಕ್ಷಣ ಎಲ್ಲರ ಮೈಂಡ್ ಸೆಟ್ ಅಲ್ಲಿ ಲೇಬರ್ಸ್ಗಳು ಅಂತ ಕೇಳಿರ್ತಿರಲ್ಲ, ಅದು ಆ ರೀತಿ ಅಲ್ಲ. ಎಂಪ್ಲಾಯರ್ ಮಾತ್ರ ಓನರು, ಯಾರ್ಯಾರು ಎಂಪ್ಲಾಯೀಸ್ಗಳು ಅಂತ ನಾವು ಕರಿತೀವಿ. ಎಂಪ್ಲಾಯ್ ಇಸ್ ನಥಿಂಗ್ ಬಟ್ ಲೇಬರ್.
ಅದು ತುಂಬಾ ಸ್ಟ್ಯಾಂಡರ್ಡ್ ಆಗಿ ಕರೆಯುವಂತ ವರ್ಡ್. ನಮ್ಮ ಕಾನೂನು ಭಾಷೆಯಲ್ಲಿ ಅದನ್ನು ಅವರನ್ನು ಲೇಬರ್ ಅಂತೀವಿ. ಯಾರು ದುಡ್ಡನ್ನ ಕೊಡ್ತಾ ಇದ್ದಾನೆ ಅವ್ನು ಮಾತ್ರ ಓನರ್, ಎಂಪ್ಲಾಯರ್. ಅದ್ ಬಿಟ್ರೆ ಉಳಿದವರೆಲ್ಲರೂ ಕೂಡ ಲೇಬರ್. ನಮ್ಮ ಇಂಡಿಯಾ ನೀವು ಸೆನಾರಿಯೋ ನೋಡಿದಾಗ 98% ಪೀಪಲ್ಸ್ ಆರ್ ಲೇಬರ್. 2% ಅಷ್ಟೇ ನಾವು ಓನರ್ಸ್ಗಳಿರುವಂಥದ್ದು. ಯಾರ್ಯಾರು ಓನರ್ಸ್ಗಳಿದ್ದಾರೆ. ಸೊ ನಮ್ದು ಈ 2% ಸೆನಾರಿಯೋ ಅಟ್ಲೀಸ್ಟ್ ಒಂದು 20% ಏನಾದ್ರು ಆಯ್ತು ಅಂದ್ರೆ ಹೊರಗಡೆ ಬಂದು ಇಲ್ಲಿ ಜಾಬ್ ಮಾಡ್ತಾರೆ. ನಾವು ಹೋಗುವಂತ ಅವಶ್ಯಕತೆ ಬೀಳಲ್ಲ ಹೊರಗಡೆ ಬೇರೆ ಕಡೆ. ಸೊ ಇರುವಂತ ಫ್ಯಾಕ್ಟ್ ಹೇಳಿದ್ದು. ಸೊ ಲೇಬರ್ಸ್ಗಳು ಹೇಗೆ, ಓನರ್ಸ್ಗಳು ಹೇಗೆ, ಏನೇನು ಎಸ್ಟಾಬ್ಲಿಷ್ಮೆಂಟ್ ಆಗಿದೆ ಅಂತ. ಸೊ ಲೇಬರ್ಸ್ ಮೀನಿಂಗ್ ನಿಮ್ಗೆ ಅರ್ಥ ಆಗಿದೆ ಈಗ. ಸೊ ಒಂದು ರಿವಿಷನ್ ಮಾಡೋಣ ಅಂತಂದ್ರೆ ಸೆಕೆಂಡ್ ಯೂನಿಟ್ ಅಲ್ಲಿ 3 ಆಕ್ಟ್ ಬರುತ್ತೆ. ಒಂದು ವೇಜಸ್ ಆಕ್ಟ್ ಬರುತ್ತೆ, ಎರಡನೇದು ಬೋನಸ್ ಆಕ್ಟ್ ಬರುತ್ತೆ, ಮೂರನೇದು ಗ್ರಾಚ್ಯುಯಿಟಿ ಆಕ್ಟ್ ಬರುತ್ತೆ. 3 ಆಕ್ಟ್ ಗಳ ಬಗ್ಗೆ ಒಂದಿಷ್ಟು ಇಂಟ್ರೊಡಕ್ಷನ್ ನಾನು ನಿಮಗೆ ಹೇಳಿದೆ. ಸೊ ನೆಕ್ಸ್ಟ್ ಯೂನಿಟ್ ಅಲ್ಲಿ ಬಂದಾಗ ಚೈಲ್ಡ್ ಲೇಬರ್ ಮತ್ತೆ ಕಾಂಟ್ರಾಕ್ಟ್ ಲೇಬರ್ ಬಗ್ಗೆ ಮಾತಾಡ್ತಾರೆ. ಸ್ಟಾರ್ಟಿಂಗ್ 2 ಪ್ಯಾರಾಗಳು ಚೈಲ್ಡ್ ಲೇಬರ್ ನ ಬಗ್ಗೆ ಮಾತಾಡುತ್ತೆ. ಸೊ ಅದರಲ್ಲಿ 1986 ನಲ್ಲಿ ಚೈಲ್ಡ್ ಲೇಬರ್ ಆಕ್ಟ್ ಬಂದಿದ್ದು. 1970ಯಲ್ಲಿ ಕಾಂಟ್ರಾಕ್ಟ್ ಲೇಬರ್ಗಳಿಗೂ ಕೂಡ ಗುತ್ತಿಗೆ ಕಾರ್ಮಿಕರಿಗೂ ಕೂಡ ಏನು ಸಮಸ್ಯೆ ಆಗಬಾರ್ದು ಅಂತ 1970ಯಲ್ಲಿ ಕಾನೂನ ಜಾರಿಗೆ ತರ್ತಾರೆ. ಸೊ ಅವರಿಗೂ ಎಲ್ಲಾ ರೀತಿಯಾದಂತ ಫೆಸಿಲಿಟಿಗಳು ಸಿಗ್ಬೇಕು ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಯೂನಿಟ್ 4 ಅಲ್ಲಿ EPF ನ ಬಗ್ಗೆ ಮಾತಾಡುತ್ತೆ. ಸೊ ಪಿ ಎಫ್ ಅಂತ EPF ಅಂತ ಯಾರಿಗೂ ಫೇಮಸ್ ಆಗಿ ಗೊತ್ತಿಲ್ಲ. PF ಅಂದ್ರೆ ಎಲ್ರಿಗೂ ಗೊತ್ತಿದೆ. ಸೊ PF 1952 ಬರುತ್ತೆ. ಸೊ ಅದ್ರ ಬಗ್ಗೆ ಅದ್ ಮಾತಾಡುತ್ತೆ. ಸೊ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ 1961 ಅದು ಕೂಡ ಇದೇ ಯೂನಿಟ್ ನಂಬರ್ 4 ಅಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಯೂನಿಟ್ ನಂಬರ್ 5 ಅಂತ ಬಂದಾಗ ಯೂನಿಟ್ ನಂಬರ್ 5 ಅಲ್ಲಿ ಅನ್ಆರ್ಗನೈಸ್ಡ್ ಸೆಕ್ಟರ್ ಲೇಬರ್ಸ್ ನ ಬಗ್ಗೆ ಮತ್ತೆ ಇನ್ನೊಂದು ಸ್ವಲ್ಪ ಗ್ಲೋಬಲೈಸೇಷನ್ ಬಗ್ಗೆ ನೋಡ್ತಾ ಹೋಗ್ತೀರಾ. ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ 2 ಆಕ್ಟ್ ನೋಡ್ತೀರಾ. 2008 2008 ಅನ್ಆರ್ಗನೈಸ್ಡ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಆಕ್ಟ್ ನ ನೋಡ್ತೀರಾ. ಆಮೇಲೆ ಕರ್ನಾಟಕ ಶಾಪ್ಸ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1961 ನ ನೋಡ್ತೀರಾ. ಸೊ ಇದು ಟೋಟಲ್ ಆಗಿ ನಿಮ್ಗಿರುವಂತ ಸಿಲೆಬಸ್. ಲಾಸ್ಟ್ ಅಲ್ಲಿ ಏನಾದ್ರು ನೋಡ್ತೀರಾ ಅಂತಂದ್ರೆ ಸ್ವಲ್ಪ ಗ್ಲೋಬಲೈಸೇಷನ್, ಜಾಗತೀಕರಣ, ಪ್ರೈವೇಟೈಸೇಷನ್, ಖಾಸಗೀಕರಣ, ಓಪನ್ ಎಕನಾಮಿ, ಆರ್ಥಿಕತೆ, ಸ್ಪೆಷಲಿ ಸ್ವಲ್ಪ SEZ ನ ಮೇಲೆ. ಸೊ ಈ ರೀತಿಯಾಗಿ ಕಾನ್ಸೆಪ್ಟ್ಸ್ ಗಳನ್ನ ನೋಡ್ತಾ ಹೋಗ್ತೀರಾ. ಸೊ ಇದಿಷ್ಟು ನಿಮ್ಮ ಕಂಪ್ಲೀಟ್ ಸಿಲೆಬಸ್. ಜಸ್ಟ್ ಒಂದು 2 ಮಿನಿಟ್ಸ್ ಬ್ರೇಕ್ ತಗೊಳ್ತೇನೆ ಅಷ್ಟೇ ನಾನು. ಆಫ್ಟರ್ 2 ಮಿನಿಟ್ಸ್ ನಾನು ಡಿಸ್ಪ್ಲೇ ಎಲ್ಲ ಚೇಂಜ್ ಮಾಡ್ತಾರೆ ಟೀಮ್ನವರು. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಗಳೇನಿದೆ ಅದ್ರ ಮೇಲೆ ಒಂದು 5-10 ಮಿನಿಟ್ಸ್ ಹೇಳ್ತೇನೆ. ಯಾಕಂದ್ರೆ ಆಲ್ರೆಡಿ ಬ್ರಾಕೆಟ್ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೇನೆ ಮೋಸ್ಟ್ ಇಂಪಾರ್ಟೆಂಟ್. ನೆನ್ನೆ ಏನ್ ಹೇಳಿದೆ ಅದೇ ಮೆಥಡಾಲಜಿ ಮೇಲೆ. ಸೊ ಅದ್ರ ಮೇಲೆ ನಮ್ಮ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡಿರುವಂತದ್ದು. ಓಕೆ, ಇನ್ನೊಂದು 2 ಮಿನಿಟ್ಸ್ ನಾನು ಬ್ರೇಕ್ ತಗೊಂಡ್ಬಿಟ್ಟು ಮತ್ತೆ ಬ್ಯಾಕ್ ಮಾತಾಡ್ತೇನೆ. ಮ್ಯೂಟ್ ಹಂಗೆ ಇರುತ್ತೆ, ನಾನು ಮ್ಯೂಟ್ ತೆಗಿಯಕ್ ಹೋಗಲ್ಲ. 8:43 ಆಗಿದೆ. 8:45 ನಾನು ಮತ್ತೆ ಬ್ಯಾಕ್ ಆಗ್ತಾನೆ. ಸೊ 8:45 ಇಂದ ಜಸ್ಟ್ 15 ಮಿನಿಟ್ಸ್ ಅಲ್ಲಿ 9 o'clock ತನಕ ಕ್ಲೋಸ್ ಮಾಡೋಣ. 9 to 9:30 ಡೌಟ್ ಸೆಷನ್ ತಗೊಂಡು ಕ್ಲೋಸ್ ಮಾಡೋಣ. ಓಕೆ, 8:45ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಜೊತೆ ನಾನು ಬ್ಯಾಕ್ ಬರ್ತೇನೆ. ಥ್ಯಾಂಕ್ ಯು. ಓಕೆ, ಇಂಪಾರ್ಟೆಂಟ್ ಕ್ವಶನ್ ಜೊತೆ ಕಮ್ ಬ್ಯಾಕ್ ಆಗಿದೀವಿ ಮತ್ತೆ. ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ ಒಂದು ಯಾರಾದ್ರೂ ಥಮ್ಸ್ ಅಪ್
ಅದೆಲ್ಲ ಇಮೋಜಿಸ್ ಆನ್ ಇದೆ, ಕೊಡಿ, ನಾನು ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಸರಿ. ಯಾರ್ಯಾರು ಲಾಸ್ಟ್ ಅಟೆಂಡ್ ಆಗಿದ್ರೆ ಅವ್ರಿಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ ಯಾವ್ದು ಇಂಪಾರ್ಟೆಂಟ್ ಕ್ವಶನ್ ಅಂತ. ಮತ್ತು ನಾನು ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮೋಸ್ಟ್ ಹೈಯೆಸ್ಟ್ ನಂಬರಿಂಗ್ ಕ್ವಶನ್ ನಂಬರ್ನ ಮುಂದ್ಗಡೆ ಏನ್ ಮಾಡಿರ್ತೀವಲ್ವಾ ಅದು ಫಸ್ಟ್ ಇಂಪಾರ್ಟೆಂಟ್. ಆಮೇಲೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುವಂಥದ್ದು ಸೆಕೆಂಡ್ ಇಂಪಾರ್ಟೆನ್ಸ್, ಥರ್ಡ್ ಇಂಪಾರ್ಟೆನ್ಸ್, ಫೋರ್ತ್ ಇಂಪಾರ್ಟೆನ್ಸ್. ಇಡೀ ಯೂನಿಟಿಗೆ ನೀವು ಇದೇ 4-5 ಕ್ವಶನ್ಸ್ಗಳನ್ನ ನೋಡ್ಕೊಂಡು ಹೋದ್ರೆ ಸಾಕು. ಇಡೀ ಸಿಲೆಬಸ್ ಅನ್ನ ನಾನು ನೋಡ್ತೀನಿ, ಒದ್ದಾಡ್ತೀನಿ ಅನ್ನುವಂಥದ್ದು ಬೇಡ. ಪ್ರತಿ ಕ್ವಶನಿಗೆ 5 ಕ್ವಶನ್ಸ್ ಅಂತ ಅನ್ಕೊಂಡ್ರು, ಅಟ್ ಲೀಸ್ಟ್ 4 ಅಂತ ಅನ್ಕೊಂಡ್ರು ಕೂಡ 4 × 5 20 ಕ್ವಶನ್ಸ್. ಒಂದೊಂದು ಕ್ವಶನಿಗೆ 5-6 ಪೇಜ್ ನೀವು ಕ್ವಶನ್ಸ್ಗಳನ್ನ ಆನ್ಸರ್ಗಳನ್ನ ಕಲಿಬೇಕು ಅಂತ ಬಂದ್ರು ಕೂಡ ಟೋಟಲ್ ಆಗಿ 100 ಪೇಜ್ ನೋಟ್ಸ್ ಬರುತ್ತೆ. ಸೊ ಇದೇ 100 ಪೇಜ್ ನಿಮ್ ಕೈಯಲ್ಲಿ ನಾವು ಕೊಟ್ಟಿರುವಂಥದ್ದು ಎನಫ್. ನೀವು 100 ಪೇಜ್ ಓದ್ಬಿಟ್ಟು ರಿಟರ್ನ್ ಅಲ್ಲಿ ಅದನ್ನೇನಾದ್ರೂ ಬರೀತೀರಾ ಅಂತಂದ್ರೆ ಮತ್ತೆ ಎಕ್ಸ್ಟ್ರಾ ಆಗುತ್ತೆ. ನೀವು ಫಸ್ಟ್ ಈ 100 ಪೇಜನ್ನ ತುಂಬಾ ಚೆನ್ನಾಗಿ ಓದ್ಕೊಳ್ಳಿ. ಇಲ್ಲಿ ಕೊಟ್ಟಿರುವಂತ ಇಂಪಾರ್ಟೆಂಟ್ ಕ್ವಶನ್ಸ್ ನ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ನಮ್ಮ ಕಾನೂನು ಸ್ಪೆಷಲ್ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ತಾ ಇರುವಂತದ್ದು, ಪೇಯ್ಡ್ ಸ್ಟೂಡೆಂಟ್ಸ್ ಗಳಿಗೆ. ಬೇರೆ ಸ್ಟೂಡೆಂಟ್ಸ್ ಗಳು ಏನ್ ಬೇಕಾದ್ ಓದ್ಬಿ ಅದು ಇದು ಮಾಡ್ಕೊಳ್ತಾರೆ. ಲಾಸ್ಟ್ ಟೈಮ್ ಕ್ವಶನ್ ಪೇಪರ್ಸ್ ಗಳು ನೋಡಿದೀರಾ, ಸೇಮ್ ಆಲ್ಮೋಸ್ಟ್. ನೀವೆಲ್ಲ ಸುಮಾರು 1 ವರ್ಷದಿಂದ ನಮ್ಮ ಜೊತೆ ಜರ್ನಿ ಮಾಡ್ತಾ ಇದ್ದೀರಾ. ಸೊ ಅದ್ರಲ್ಲೂ ಮತ್ತೆ ಇಂಪಾರ್ಟೆಂಟ್ ತಕ್ಕೊಡುವಂತ ಉದ್ದೇಶ ಏನು ಅಂತಂದ್ರೆ ನೀವು ಓದೋದ್ರಲ್ಲೇ ಇನ್ನೂ ಕಾನ್ಸಂಟ್ರೇಟ್ ಮಾಡ್ಲಿ ಅಂತ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನುವಂತ ಲಾಸ್ಟ್ ಸೆಮ್ ಇಂದ ಅಂತ ಮತ್ತೆ ಇಂಪಾರ್ಟೆಂಟ್ ಅಲ್ಲೇ ಮತ್ತೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ಈ ಸೆಮ್ ಅಲ್ಲಿ ಮತ್ತೆ ಕಮ್ ಬ್ಯಾಕ್ ಆಗಿರೋದು ಹೇಗೆ ಅಂತಂದ್ರೆ ಬ್ರಾಕೆಟ್ ಅಲ್ಲೇ ಕೊಟ್ಬಿಟ್ಟಿದೀವಿ. ನಾನು ಮತ್ತೆ ಟಿಕ್ ಮಾಡ್ಕೊಡುವಂಥದ್ದು ಅದೆಲ್ಲ ಇರಬಾರ್ದು ಅಂತ. ಸೊ ಇಲ್ಲಿ ಹೇಳ್ತಾ ಇರೋ ಪ್ರಕಾರ ಲಾಸ್ಟ್ ಯಾರ್ಯಾರು ಅಟೆಂಡ್ ಮಾಡಿಲ್ಲ ಕ್ಲಾಸಸ್ ಅವ್ರಿಗೆ ಹೇಳ್ತಾ ಇರೋದು. ಸೊ ಎಲ್ಲಿ ಕ್ವಶನ್ ನ ಮುಂದ್ಗಡೆ ಮೆನ್ಷನ್ ಮಾಡಿರ್ತೀವಿ ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತೇಳಿ, ಸೊ ಅದನ್ನೇ ನೀವು ಟಾರ್ಗೆಟ್ ಆಗಿ ತಗೊಳ್ಬೇಕಾಗುತ್ತೆ. ಸೊ ಇಲ್ಲಿ 10 ಟೈಮ್ಸ್ ಪ್ರೀವಿಯಸ್ ಲಾಸ್ಟ್ 8 to 12 ಇಯರ್ಸ್ ಅಂತೂ ಅನಲೈಸೇಷನ್ ಆಗಿದೆ, ಕಂಪ್ಲೀಟ್ ಅನಲೈಸ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ 8 to 10 ಇಯರ್ಸ್ ಅಲ್ಲಿ 10 ಟೈಮ್ಸ್ ರಿಪೀಟ್ ಆಗಿದೆ. ಯಾವ ಕ್ವಶನ್ ನಂಬರ್ 1 ಅಲ್ಲಿ ಆರ್ಟಿಕಲ್ 23 ಮತ್ತೆ 24 ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಗೆ ಲೇಬರ್ಸ್ ನ ಮಧ್ಯದಲ್ಲಿ ವೇರಿಯಸ್ ಆಸ್ಪೆಕ್ಟ್ಸ್ ಗಳನ್ನ ಮಾತಾಡುತ್ತೆ ಅಂತ. ಇಲ್ಲ ಅಂದ್ರೆ ಕಾನ್ಸ್ಟಿಟ್ಯೂಷನ್ ನ ಯಾವ ಯಾವ ಪ್ರಾವಿಷನ್ಸ್ ಗಳಿದೆ ಅಂತ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್. ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಫಸ್ಟ್ ಪಾಯಿಂಟ್ ಇದು. ಮತ್ತೊಂದ್ಸಲ ನಾನು ಕೊಟ್ಟಾಗ ರಿವೈಸ್ ಮಾಡಿ ನೋಡಿದ್ರೆ ಸಿಲೆಬಸ್ ಕಾಪಿಯಲ್ಲಿ ಫಸ್ಟ್ ಪಾಯಿಂಟ್ ಇದು ತುಂಬಾ ಇಂಪಾರ್ಟೆಂಟ್. ಎರಡನೇ ಮೋಸ್ಟ್ ಇಂಪಾರ್ಟೆಂಟು ಇಂಟರ್ ಸ್ಟೇಟ್ ಮೈಗ್ರೆಂಟ್ ವರ್ಕ್ಸ್ಮ್ಯಾನ್ ಆಕ್ಟ್ ನ ಅಡಿಯಲ್ಲಿ ಬರುವಂತದ್ದು. ಇದ್ರಲ್ಲಿ ಮತ್ತೆ ಏನ್ ಕೇಳ್ತಾರೆ ಅನ್ನೋದನ್ನು ಕೂಡ ನಾನು ಕೊಟ್ಟಿದ್ದೇನೆ. ಆ ಇಂಟರ್ ಸ್ಟೇಟ್ ಮೈಗ್ರೆಂಟ್ ವರ್ಕ್ಸ್ಮ್ಯಾನ್ ಆಕ್ಟ್ ಅಂತೇಳಿ ಇಡೀ ಆಕ್ಟ್ ಓದೋದು, ಬೇರೆ ಆಕ್ಟ್ ಓದೋದು ಅಷ್ಟೆಲ್ಲ ಟೈಮ್ ಇರೋದಿಲ್ಲ. ಹಾರ್ಡ್ಲಿ ಎಷ್ಟು ದಿನ ಇದೆ, 10-15 ದಿನ ಟೈಮ್ ಇದೆ ಅಷ್ಟೇ ಎಕ್ಸಾಮಿಗೆ. ಸೊ ಅಷ್ಟೆಲ್ಲ ಟೈಮ್ ಇರೋದಿಲ್ಲ. ಅದರಲ್ಲೇ ನಾನು ಕೆಲವೊಂದು ಮತ್ತೆ ಸ್ಪೆಸಿಫಿಕೇಶನ್ಸ್ ಗಳನ್ನು ಕೊಟ್ಟಿರ್ತೇನೆ. ಸೊ ಅದರಲ್ಲಿ ರೆಜಿಸ್ಟ್ರೇಷನ್ ನ ಬಗ್ಗೆ ಕೇಳ್ತಾ ಇದ್ದಾರೆ. ಅಂದ್ರೆ ಇಂಟರ್ ಸ್ಟೇಟ್ ಮೈಗ್ರೆಂಟ್ ವರ್ಕ್ಸ್ಮ್ಯಾನ್ ಆಕ್ಟ್ ನ ಅಂಡ್ರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತಹ ಬೇರೆ ಸ್ಟೇಟ್ ಇಂದ ಬಂದಿರುವಂತ ವರ್ಕ್ ಮ್ಯಾನ್ ನ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತ ಪ್ರಾವಿಷನ್ಸ್ ಗಳು ಯಾವ್ದು, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂತ ನೇಮಕ ಮಾಡ್ಕೊಳ್ಳುವಂತ ಸಂಸ್ಥೆಗಳ ನೋಂದಣಿಯ ಬಗ್ಗೆ ಬರೀರಿ ಅಂತ ಕೇಳ್ತಾ ಇದ್ದಾರೆ. ಕನ್ನಡ ಮೀಡಿಯಂ ಸ್ಟೂಡೆಂಟಿಗೂ ಪ್ಯಾರಲಲ್ ಆಗಿ ಹೋಗ್ತೇನೆ ನಾನು. ಸೊ ಫಸ್ಟ್ನೇ ಕ್ವಶನ್ ಅಲ್ಲಿ ಸಂವಿಧಾನದ ಯಾವ ವಿಧಿಗಳ ಬಗ್ಗೆ ಸ್ಪೆಷಲಿ 23 and 24 ಟಾರ್ಗೆಟ್ ಮಾಡಿ ಕೇಳಿದ್ದಾರೆ. ಓವರ್ ಆಲ್ ಆಗಿ ಸಂವಿಧಾನದ ವಿಧಿಗಳು ಈ ಕಾರ್ಮಿಕರಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ, ಕಾರ್ಮಿಕರ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ವಿಷಯಗಳನ್ನ ಹೇಳುತ್ತೆ, ಯಾವ ಯಾವ ಆರ್ಟಿಕಲ್ಸ್ ಗಳನ್ನ ಹೇಳುತ್ತೆ, ಉಪಬಂಧಗಳನ್ನ ಹೇಳುತ್ತೆ, ಅನುಚ್ಛೇದಗಳನ್ನ ಹೇಳುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗಿ. ಸೆಕೆಂಡ್ ಇಂಪಾರ್ಟೆನ್ಸ್. ಯಾಕೆ ಸೆಕೆಂಡ್ ಇಂಪಾರ್ಟೆನ್ಸ್ ಅಂತ ಅಂದ್ರೆ ಅಲ್ಲಿ ಪಕ್ಕದಲ್ಲಿ ಮೆನ್ಷನ್ ಇದೆ 8 ಟೈಮ್ಸ್ ಕೇಳಿದ್ದಾರೆ ಅಂತ. ಸೊ ಸೆಕೆಂಡ್ ಇಂಪಾರ್ಟೆನ್ಸ್ ಅಂತ ನಾವು ತಗೊಳ್ಬಹುದು. ಥರ್ಡ್ ಇಂಪಾರ್ಟೆನ್ಸ್ ಅಂತ ಬಂದಾಗ ಪ್ರಾವಿಷನ್ ರಿಲೇಟಿಂಗ್ ಟು ಎಕ್ಸ್ಟಿಂಗ್ಮೆಂಟ್ ಆಫ್ ಲಯಬಿಲಿಟಿ ಟು ರೀಪೇ ದ ಬಾಂಡೆಡ್ ಡೆಪ್ಟ್ ಅಂತ ಇದೆ. ಅಂದ್ರೆ ಯಾರಾದ್ರೂ ಒಬ್ರು ಬಾಂಡೆಡ್ ಲೇಬರ್ ನ ಮಾಡ್ಕೊಂಡಿದ್ದಾರೆ, ಅಸ್ಯೂಮ್. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಬಾಂಡೆಡ್ ಲೇಬರ್ ನ ಮಾಡ್ಕೊಂಡಿದ್ದಾರೆ. ಸೊ ಬಾಂಡೆಡ್ ಲೇಬರ್ ನ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಗೊತ್ತಾದ್ಮೇಲೆ ಅವರ ದುಡ್ಡನ್ನ ವಾಪಸ್ ಕೊಡಿಸ್ಲಿಕ್ಕೆ ಯಾವ ಯಾವ ಸೆಕ್ಷನ್ಸ್ ಗಳು ಎಕ್ಸಿಸ್ಟೆನ್ಸ್ ಅಲ್ಲಿ ಇದೆ ಅನ್ನುವಂತ ವಿಷಯನ ಕೇಳ್ತಾರೆ. ಇದು ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಇಲ್ಲೂ ಕೂಡ ಅದೇ ಇರುವಂತದ್ದು. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಬಂಧಿತ ಸಾಲವನ್ನು ಮರುಪಾವತಿಸುವ ಹೊಣೆಗಾರಿಕೆಯನ್ನು ನಿರ್ಮೂಲನೆ ಮಾಡುವುದಕ್ಕೆ ಸಂಬಂಧಿಸಿದ ವಿಧಿಗಳನ್ನು ಚರ್ಚಿಸಿ. ಅಂದ್ರೆ ಯಾರಾದ್ರೂ ಬಂಧಿತ ಸಾಲ ಏನಾದ್ರೂ ಮಾಡ್ಕೊಂಡು ಯಾರ ಹತ್ರನಾದ್ರೂ ಲಾಕ್ ಆಗಿದ್ರೆ ವಾಪಸ್ ಅದನ್ನೇನಾದ್ರೂ ಕೊಡ್ಬೇಕು, ವಾಪಸ್ ತಗೊಳ್ಬೇಕು ಅಂತ ಬಂದಾಗ
ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಾವಿಷನ್ಗಳು ಹೇಳಿ ಅಂತ ಕೇಳಿದ್ದಾರೆ. ಸೊ ಅಲ್ಲಿ ಸ್ಪೆಷಲಿ ಯಾರಾದ್ರೂ ಆ ರೀತಿ ಲಾಕ್ ಮಾಡ್ಕೊಂಡು ಏನಾದ್ರು ಮಾಡ್ತಾ ಇದ್ರೆ ಅವ್ನು ಜೈಲಿಗೂ ಹೋಗ್ತಾನೆ ಮತ್ತೆ ದುಡ್ಡು ಕೂಡ ವಾಪಸ್ ಕೊಡೋ ಹಾಗಿಲ್ಲ. ಇದೇ ರೂಲ್ ಇರೋದು, ಬಟ್ ಅಲ್ಲಿ ಸೆಕ್ಷನ್ ವೈಸ್ ಎಲ್ಲ ಎಕ್ಸ್ಪ್ಲನೇಷನ್ ಇದೆ ವಿತ್ ಕೇಸ್ ಕ್ಲಾಸ್, ಅದನ್ನ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಂದ್ಬಿಟ್ಟು ಇಲ್ಲಿದೆಯಲ್ವಾ, ಬ್ಯಾಕ್ ಬೋನ್ ಆಫ್ ಇಂಡಸ್ಟ್ರಿಯಲ್ ಜೂರಿಸ್ಪ್ರುಡೆನ್ಸ್ ಅಂತ. ಫೋರ್ತ್ ಕ್ವಶನ್ ರಿಲೇಟೆಡ್ ಟು ಕ್ವಶನ್ ನಂಬರ್ 1. ಇದು ಕೂಡ ಫಂಡಮೆಂಟಲ್ ರೈಟ್ಸ್ ಮತ್ತೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ, ನಥಿಂಗ್ ಬಟ್ ಕಾನ್ಸ್ಟಿಟ್ಯೂಷನ್ ಅಲ್ಲ. ಭಾರತದಲ್ಲಿ ಮೂಲಭೂತ ಹಕ್ಕುಗಳು ಅಥವಾ ರಾಜ್ಯ ನಿರ್ದೇಶಕ ತತ್ವಗಳು ಎರಡೂ ಕೂಡ ಸಂವಿಧಾನದ ಬಗ್ಗೆನೇ ಮತ್ತೆ ಮಾತಾಡ್ತಾ ಇರುವಂತದ್ದು. ಅಂದ್ರೆ ಕೇಳಿದ್ರೆ ಡೈರೆಕ್ಟ್ ಆಗಿ ಈ ರೀತಿ ಕ್ವಶನ್ ಕೇಳ್ಬಹುದು, 23, 24 ಅಂತ ಕೇಳ್ಬೋದು ಆರ್ಟಿಕಲ್ ನ ಕೊಟ್ಬಿಟ್ಟು. ಇಲ್ಲ ಅಂತಂದ್ರೆ ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶಕ ತತ್ವಗಳು, DPSP, ಫಂಡಮೆಂಟಲ್ ರೈಟ್ಸ್, ಇದೆಲ್ಲ ಹೇಗೆ ನ್ಯಾಯಶಾಸ್ತ್ರದಲ್ಲಿ ಬೆನ್ನೆಲುಬಾಗಿ ನಿಂತಿದೆ ಇಂಡಸ್ಟ್ರೀಸ್ ಗಳಲ್ಲಿ ಲೇಬರ್ಸ್ ಗಳನ್ನ ಕಾಪಾಡೋದು ಅಂತ. ಸೊ ಫೋರ್ತ್ ಕ್ವಶನ್ ಈಸ್ ಆಲ್ವೇಸ್ ಅಗೇನ್ ರಿಲೇಟೆಡ್ ಟು ಕ್ವಶನ್ ನಂಬರ್ 1. ಸೊ ಅದಕ್ಕೆ ಪ್ರಿಯಾರಿಟಿ ರ್ಯಾಂಕಿಂಗ್ ಕೊಟ್ಟಿಲ್ಲ. ಸೊ ಅದು ಇಂಟಿಗ್ರೇಟೆಡ್ ಕ್ವಶನ್, ಅದರಲ್ಲೇ ಒಳಗೊಂಡಂತ ಅಂತ ಕರೀತಾರಲ್ವಾ, ಆ ರೀತಿ ಅದರಲ್ಲೇ ಇರುವಂತ ಒಂದು ಕ್ವಶನ್. ಸೊ ಕ್ವಶನ್ ನಂಬರ್ 5 ಅಂತ ಬಂದಾಗ ಉದ್ದೇಶಗಳನ್ನ ಕೇಳ್ತಾರೆ. ಯಾವುದರ ಉದ್ದೇಶ? ಈಕ್ವಲ್ ರಿನಾಮಿನೇಷನ್ ಅನ್ನುವಂಥದ್ದು ಏನಿದೆ ಅಂದ್ರೆ ಸಮಾನ ವೇತನ, ರೆಮ್ಯುನರೇಷನ್, ಅದ್ರ ಸಮಾನ ವೇತನದ ಒಂದು ಉದ್ದೇಶಗಳನ್ನ ಕೇಳುವಂತ ಸಾಧ್ಯತೆಗಳಿರುತ್ತೆ. ನೀವು ಇವೇ 4 ಕ್ವಶನ್ಸ್ಗಳು ನೋಡ್ಕೊಂಡ್ರೆ ಸಾಕು, ಸಾಕಾಗುತ್ತೆ. ಯಾಕಂದ್ರೆ ನೀವು ಸ್ಪೆಷಲಿ 100 ಮಾರ್ಕ್ಸ್ ಪ್ಯಾಟರ್ನ್ ಅಲ್ವಾ. ಸೊ ಒಂದು ಯೂನಿಟ್ ಅಲ್ಲಿ ನಿಮಗೆ ಕ್ವಶನ್ ಬಂದೇ ಬರುತ್ತೆ. ಸೊ ಲಾಸ್ಟ್ ಟೈಮ್ ಪೇಪರ್ಸ್ ಗಳಂತೂ ನೋಡಿದಾಗ ನಮ್ಮ ಕಾನೂನು ಕೊಟ್ಟಿರುವಂತ ಕ್ವಶನ್ಸ್ಗಳು ಸೇಮ್ ಕ್ವಶನ್ಸ್ಗಳು, ನಿಮಗೆ ಆ ಕಾನ್ಫಿಡೆನ್ಸ್ ಇದೆ. ಸೊ ಒಂದು ನಂಬಿಕೆ ಮೇಲೆ ನೀವು ಮೂವ್ ಮಾಡಬಹುದು. ಯೂನಿಟ್ ನಂಬರ್ 2 ಏನಿದೆ, ಸೊ ಇದರ ಕ್ವಶನ್ಸ್ಗಳು ಅಂತ ನಾನು ಡಿಸ್ಕಸ್ ಮಾಡಿದಾಗ ಕ್ವಶನ್ ನಂಬರ್ 2 ಬಂದ್ಬಿಟ್ಟು ಫಸ್ಟ್ ಪ್ರಿಯಾರಿಟಿಯಲ್ಲಿ ಓದ್ಬೇಕಾಗುತ್ತೆ. ಯಾಕಂತಂದ್ರೆ 9 ಟೈಮ್ಸ್ ಅಂತ ಹೈಯೆಸ್ಟ್ ರ್ಯಾಂಕಿಂಗ್ ತಗೊಂಡಿದೆ. ಸೊ ಪಕ್ಕದಲ್ಲಿ ಬ್ರಾಕೆಟ್ ಅಲ್ಲಿ ಕೊಡುವಂತ ಉದ್ದೇಶನೇ ಅದು. ಯಾವುದು ಹೈಯೆಸ್ಟ್ ಟೈಮ್ ಕೇಳಿರ್ತಾರೆ ಅದನ್ನ ಜಾಸ್ತಿ ಓದಿ. ಸೊ ಯಾವ್ದ್ರ ಮೇಲೆ ಕೇಳ್ತಾ ಇದ್ದಾರೆ? ಬೋನಸ್ ಆಕ್ಟ್ ಮೇಲೆ ಕೇಳ್ತಾ ಇದ್ದಾರೆ. ಸೊ ಬೋನಸ್ ಆಕ್ಟ್ ನಲ್ಲೇ ಸ್ಪೆಷಲಿ ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ, ಯಾರು ಬೋನಸ್ ಆಕ್ಟ್ ಗೆ ಎಲಿಜಿಬಲ್ ಆಗಿರ್ತಾರೆ, ಯಾರು ಬೋನಸ್ ಆಕ್ಟ್ ಗೆ ಅರ್ಹರಾಗಿರ್ತಾರೆ, ಮತ್ತೆ ಹೇಗೆ ಡಿಸ್ಕ್ವಾಲಿಫೈಡ್ ಆಗ್ತಾರೆ ಅನ್ನುವಂತ ಪ್ರಶ್ನೆ ಕೇಳಬಹುದು. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ಮೊದಲನೇ ಪ್ರಶ್ನೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದರಲ್ಲಿ ವಾಟ್ ಈಸ್ ಮಿನಿಮಮ್ ವೇಜಸ್, ಕನಿಷ್ಠ ವೇತನ ಅಂತಂದ್ರೆ ಏನು, ಮಿನಿಮಮ್ ವೇಜಸ್ ಅನ್ನ ಫಿಕ್ಸ್ ಮಾಡೋದಕ್ಕೋಸ್ಕರ ಏನೇನು ಪ್ರೊಸೀಜರ್ ಇದೆ, ಏನೇನು ವಿಧಾನಗಳಿದೆ, ಯಾವ ರೀತಿ ಅದನ್ನ ಕನಿಷ್ಠ ವೇತನವನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ, ಇದು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದಾಗ ಇಲ್ಲೇ ಇದೆಯಲ್ಲ ನಂಬರಿಂಗ್. ನಾನೇನು ಹೇಳುವಂಥದ್ದೇನಿಲ್ಲ, ನಂಬರಿಂಗ್ ಕೊಟ್ಬಿಟ್ಟಿದೀವಿ, ನಿಮಗೆ ಟೆನ್ಷನ್ ಆಗಬಾರ್ದು ಅಂತ. ಸೊ ಇದರಲ್ಲಿ ಗ್ರಾಚ್ಯುಯಿಟಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಕೇಳಿದ್ದಾರೆ. ಗ್ರಾಚ್ಯುಯಿಟಿ ಆಕ್ಟ್ ನ ಅಡಿಯಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಗ್ರಾಚ್ಯುಯಿಟಿನ ಪೇಮೆಂಟ್ ಮಾಡ್ತಾ ಇರಬೇಕಾದ್ರೆ ಅಂಡರ್ ಪೇಮೆಂಟ್ ಆಫ್ ಗ್ರಾಚ್ಯುಯಿಟಿ ಆಕ್ಟ್ 1972 ದಲ್ಲಿ ಯಾವ ರೀತಿ ಪ್ರಾವಿಷನ್ಸ್ ಗಳಿದೆ, ಗ್ರಾಚ್ಯುಯಿಟಿನ ಒಬ್ಬ ಎಂಪ್ಲಾಯ್ ಪೇ ಮಾಡ್ಬೇಕಂದ್ರೆ ಏನೇನು ಸೆಕ್ಷನ್ಸ್ ಗಳಿದೆ ಅನ್ನುವಂತ ವಿಷಯನ ಅದ್ರಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇದು ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಯಾಕಂದ್ರೆ ಕೇವಲ 4 ಟೈಮ್ ಕೇಳಿದ್ದಾರೆ, ಬಟ್ ಅಟ್ ಲೀಸ್ಟ್ 4 ಕ್ವಶನ್ ಮಸ್ಟ್ ಅಂಡ್ ಶುಡ್ ಓದ್ಲೇಬೇಕು ಲೇಬರ್ ಲಾ 2 ದಲ್ಲಿ. ಲೇಬರ್ ಲಾ 2 ಲಾಸ್ಟ್ ತನಕ ಉಳಿದ್ಬಿಡುತ್ತೆ, ಹೆವಿ ಸಿಲೆಬಸ್ ಇದೆ, 2 ಕ್ವಶನ್ ಓದ್ಕೊಂಡು ಹೋಗ್ತೀನಿ ಅನ್ನುವಂಥದ್ದು ಕಷ್ಟ ಆಗುತ್ತೆ. ಇರುವಂತದ್ರಲ್ಲೇ ನಾನು ಫಿಲ್ಟ್ರಲ್ಲೇ ಮತ್ತೆ ಫಿಲ್ಟರ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಪ್ರಯತ್ನ ಪಡಿ ಅಟ್ ಲೀಸ್ಟ್ ಟಚ್ ಮಾಡ್ಲಿಕ್ಕೆ. ಒಂದ್ಸಲ ಧುಮುಕ್ ಬಿಟ್ಟಿದ್ದೀರಾ ಲಾ ಮಾಡ್ತೀನಿ ಅಂತ, ಅರ್ಧ ಲಾನು ಮುಗಿಸ್ಬಿಟ್ಟಿದ್ದೀರಾ. ಈಗಿಲ್ಲ ಅಂದ್ರೂ ಮತ್ತೆ 3 ವರ್ಷ ಆದ್ಮೇಲೆ ಆದ್ರೂ ಪಾಸ್ ಮಾಡ್ಲೇಬೇಕು. ಈಗಲೇ ಪಾಸ್ ಮಾಡಿ, ರಿಕ್ವೆಸ್ಟ್ ಇದು. ಮತ್ತೆ 3 ವರ್ಷದ ಮೇಲೆ ಎತ್ಕೊಂಡು ಹೋಗಿ ಪಾಸ್ ಮಾಡುವಂಥದ್ದು ಬೇಡ, 2 ದಾರಿ ಇರೋದು. ಆಮೇಲೆ ಆದ್ರೂ ಓದ್ಲೇಬೇಕು, ಈಗಾದ್ರೂ ಓದ್ಲೇಬೇಕು. ಬೆಟರ್ ಈಗಲೇ ಓದ್ಕೊಂಡು ಪಾಸ್ ಮಾಡಿದ್ರೆ ಆಯ್ತು. ಹೇಗಿದ್ರು ಟೈಮ್ ವೇಸ್ಟ್ ಆಗ್ತಾ ಇದೆ, ಆಮೇಲೆ ಜೀವನ ಏನಾದ್ರೂ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ ನಂಬರ್ 5 ಮೋಸ್ಟ್ ಇಂಪಾರ್ಟೆಂಟ್ ಇನ್ ಫೋರ್ತ್ ಇಂಪಾರ್ಟೆನ್ಸ್ ಅಂತ ಹೇಳ್ಬಹುದು. ಅಲ್ಲಿ ಏನ್ ಕೇಳ್ತಾ ಇದಾರೆ, ವೇಜ್ ಅಂದ್ರೆ ಏನು, ಅಂದ್ರೆ ವೇತನ ಅಂತಂದ್ರೆ ಏನು. ಕನಿಷ್ಠ ವೇತನ ಕಾಯ್ದೆ 1948 ಅಡಿಯಲ್ಲಿ ನಾವು ಏನಾದ್ರೂ ಒಂದು ಅಪ್ಲಿಕೇಶನ್ ಹಾಕ್ಬೇಕು ಕ್ಲೇಮ್ಗಾಗಿ, ಅಂದ್ರೆ ಮಿನಿಮಮ್ ವೇಜಸ್ ನನ್ನ ಓನರ್ ಕೊಟ್ಟಿಲ್ಲ, ಆ ರೀತಿ ಏನಾದ್ರು ನಾನು ಕ್ಲೇಮ್ ಹಾಕ್ಬೇಕು ಅಂದ್ರೆ ಯಾವ ರೀತಿ ಪ್ರೊಸೀಜರ್ ನ ಫಾಲೋ ಮಾಡ್ಬೇಕು ಅನ್ನುವಂತ ಪ್ರಶ್ನೆ ಕೇಳ್ಬಹುದು. ಆಮೇಲೆ ಇದು ಬೋನಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಕ್ವಶನ್ ನಂಬರ್ 2 ಅಂಡ್ ಕ್ವಶನ್ ನಂಬರ್ 4. ಸೊ ಅದರಲ್ಲಿ ಬೋನಸ್ ಅಂದ್ರೆ ಏನು, ಬೋನಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಬೋನಸ್ ಅಂತಂದ್ರೆ ಏನು, ಅದನ್ನ ಯಾವ ರೀತಿ ಲೆಕ್ಕ ಹಾಕ್ತಾರೆ ಅಂತ. ಸೊ ಇಂಪಾರ್ಟೆನ್ಸ್ ನೋಡಿದಾಗ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3 ನ ಕ್ವಶನ್ ನಂಬರ್ 3 ತಗೊಳ್ಳಿ ಕನ್ನಡ ಮೀಡಿಯಂ ಸ್ಟೂಡೆಂಟ್. ಕ್ವಶನ್ ನಂಬರ್ 5 ನ ಕ್ವಶನ್ ನಂಬರ್ 4 ಅಂತ ತಗೊಳ್ಳಿ. ಕ್ವಶನ್ ನಂಬರ್ 4 ಏನಿದೆ, ಇಟ್ಸ್ ರಿಲೇಟ್ ಟು ಅಗೇನ್ ಕ್ವಶನ್ ನಂಬರ್ 1. ಇದು ಯೂನಿಟ್ 2ಗೆ ಇಂಪಾರ್ಟೆಂಟ್. ಯೂನಿಟ್ 3 ಅಂತ ಬಂದಾಗ
ಯೂನಿಟ್ 3 ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 6 ಅಂತ 2 ಟೈಮ್ ಬಂದಿದೆಯಲ್ಲ, ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2 ಇದನ್ನ ತಗೊಳ್ಳಿ. ಸೊ ಇದರಲ್ಲಿ ಸ್ಪೆಷಲಿ ಇನ್ನೂ ಫಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ಯಾವ್ದು ತಗೊಳ್ತೀರಾ ಅಂತಂದ್ರೆ ಚಿಲ್ಡ್ರನ್ಗೆ ಸಂಬಂಧಪಟ್ಟ ಹಾಗೆ ತಗೊಳ್ಳಿ. ಕ್ವಶನ್ ನಂಬರ್ 3 ಫಸ್ಟ್ ಇಂಪಾರ್ಟೆನ್ಸ್. ಇದರಲ್ಲಿ ಚೈಲ್ಡ್ ಲೇಬರ್ ಆಕ್ಟ್ ಏನಿದೆ ಅದ್ರ ಮುಖಾಂತರ ಕೇಳಿದ್ದಾರೆ. ಮಕ್ಕಳ ಒಂದು ಕಾಯ್ದೆ, ಮಕ್ಕಳ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಏನಿದೆ 1986 ಬಗ್ಗೆ ಕೇಳಿದ್ದಾರೆ. ಸೊ ಅದ್ರಲ್ಲಿ ಸ್ಪೆಷಲಿ ಕೇಳಿರೋದು ಏನು ಅಂತಂದ್ರೆ ಅವರ ಒಂದು ವರ್ಕಿಂಗ್ ಕಂಡೀಷನ್. ಇಫ್ ಇನ್ ಕೇಸ್ ಮಕ್ಕಳನ್ನ ಕೆಲಸ ಮಾಡಿಸುವಂಥದ್ದೇ ತಪ್ಪು, ಆದ್ರೆ ಕೆಲವೊಂದು ಸೆಕ್ಟರ್ಸ್ಗಳಲ್ಲಿ 14 to 18 ಇಯರ್ಸ್ ಮಕ್ಕಳುಗಳನ್ನ ಅಲೋ ಮಾಡಿದ್ದಾರೆ. ಸೊ ಅವರಿಗೆ ಯಾವ ಯಾವ ರೀತಿಯಾದಂತ ಒಂದು ಪ್ರಾವಿಷನ್ಸ್ ಗಳನ್ನ ಕೊಟ್ಟು ಕೆಲಸ ಮಾಡಬೇಕು ಅನ್ನುವಂಥದ್ದು ಫಸ್ಟ್ ಇಂಪಾರ್ಟೆನ್ಸ್ ತಗೊಳ್ಳಿ. ಸೆಕೆಂಡ್ ಇಂಪಾರ್ಟೆನ್ಸ್, 2ನೇ ಕ್ವಶನ್. ಅದರಲ್ಲಿ ಕಾಂಟ್ರಾಕ್ಟ್ ಲೇಬರ್ ಅಂತ ನಾನು ನಿಮಗೆ ಹೇಳಿದ್ನಲ್ಲ, ಕೂಲಿ ಗೀಲಿ ಮಾಡುವಂಥವ್ರು, ಮೇಸ್ತ್ರಿ ಗೀಸ್ತ್ರಿ ಕೆಳಗಡೆ ಲೇಬರ್ಸ್ಗಳು, ಅದು 1970 ಆಕ್ಟ್ ಬಂತು. ಸೊ ಅದರ ಒಂದು ಪ್ರಮುಖ ಲಕ್ಷಣಗಳೇನು, ಸೈಲೆಂಟ್ ಫ್ಯೂಚರ್ಸ್ಗಳೇನು ಅನ್ನುವಂಥ ಪ್ರಶ್ನೆ 2ನೇ ಇಂಪಾರ್ಟೆನ್ಸ್ ಅಲ್ಲಿ ಒತ್ಕೊಳ್ಳಿ. ಸೊ 3ನೇ ಇಂಪಾರ್ಟೆನ್ಸ್ ಅಲ್ಲಿ ಅಂತ ಬಂದಾಗ ಮತ್ತೆ ಎರಡೂ ಕೂಡ ಸೇಮ್ ಬಂದಿದೆ. ಸೊ ಅದರಲ್ಲಿ ಹೈಯೆಸ್ಟ್ ಟಾರ್ಗೆಟ್ ಮಾಡೋಣ. 1976 ಎರಡೂ ಕೂಡ ಅಬ್ಜೆಕ್ಟಿವೇ ಕೇಳಿರುವಂಥದ್ದು. ಓಕೆ, ಎರಡರದ್ದು ಉದ್ದೇಶಗಳನ್ನ ನೋಡ್ಕೊಳ್ಳಿ. ಒಂದು ಚೈಲ್ಡ್ ಲೇಬರ್ ಆಕ್ಟ್ ಉದ್ದೇಶ, ಇನ್ನೊಂದು ಕಾಂಟ್ರಾಕ್ಟ್ ಲೇಬರ್ ಆಕ್ಟ್ ನ ಉದ್ದೇಶ. ಅಂದ್ರೆ ಅದರ ಉದ್ದೇಶಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ. 1970 ಆಕ್ಟ್ ಗುತ್ತಿಗೆ ಕಾರ್ಮಿಕರು, 1986 ಬಾಲ ಕಾರ್ಮಿಕರು. ಇದನ್ನ 3rd 4th ಅಂತ ನೋಡ್ಕೊಳ್ಳಿ, ನಡೆಯುತ್ತೆ ಎನಫ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಹ್ಯೂಮನ್ ರೈಟ್ಸ್ ಯಾವ ರೀತಿ ಎಂಟ್ರಿ ಕೊಡುತ್ತೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಚೈಲ್ಡ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಒಂದು ಮಗುವಿನ ರೈಟ್ಸ್ ಗಳನ್ನ, ಹ್ಯೂಮನ್ ರೈಟ್ಸ್ ಗಳನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತಂದ್ರೆ ಯಾವ ರೀತಿ ಹ್ಯೂಮನ್ ರೈಟ್ಸ್ ಕಮಿಷನ್ಸ್ ಗಳು ಇವೆಲ್ಲ ಬಂದು ಎಂಟ್ರಿ ಕೊಟ್ಟು ಸೇಫ್ ಗಾರ್ಡ್ ಮಾಡ್ತವೆ ಅಂತ ಕೇಳಿದರೆ ಅದನ್ನ 5th ಇಂಪಾರ್ಟೆನ್ಸ್ ಅಲ್ಲಿ ನೋಡ್ಕೊಳ್ಳಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಯೂನಿಟ್ ನಂಬರ್ 4 ಅಲ್ಲಿ ಏನ್ ನೋಡ್ತೀರಾ ಅಂತ ಬಂದಾಗ, ನಾನು ಯಾವಾಗ್ಲೂ ಕೂಡ ಸಿಲೆಬಸ್ ಮಾಡಿ ಅರ್ಧ ಗಂಟೆ 3/4 ಗಂಟೆ ಹೇಳಿದ್ರು ಕೂಡ ಅದನ್ನ ಕ್ಲಾಸಸ್ ಅಲ್ಲಿ ಮತ್ತೆ ಯಾಕೆ ರಿಪೀಟ್ ಮಾಡಿರ್ತೇನೆ ಅಂದ್ರೆ ಇವತ್ತು ಒಂದು ಕ್ಲಾಸು ನಿಮ್ಗೆಲ್ಲ ಅರ್ಥ ಆಗ್ಬಿಡ್ಬೇಕು. ಸಬ್ಜೆಕ್ಟ್ ಏನೇನಿದೆ ಇಷ್ಟಿಷ್ಟು ಓಕೆ ಎಲ್ಲ ಆಯ್ತು, ಅರ್ಥ ಆಯ್ತು, ಗ್ರಿಪ್ ಸಿಕ್ತು, ಈಗ ಸಬ್ಜೆಕ್ಟ್ ಓದಕ್ ಶುರು ಮಾಡೋಣ. ಇವಾಗಾದ್ರೂ ಶುರು ಮಾಡಿ, ಇನ್ನು ಶುರು ಮಾಡದೇ ಇರೋರಿಗೆ ಕಷ್ಟ ಮಾಡ್ಕೊಳ್ಬೇಡಿ. ಸೊ ಅದಕ್ಕೋಸ್ಕರ ನಾನು ಸಬ್ಜೆಕ್ಟ್ ಸ್ಟಾರ್ಟಿಂಗ್ ಹೇಳ್ಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೇಳ್ತೇನೆ. ನೆಕ್ಸ್ಟ್ ಬಂದಾಗ ಯೂನಿಟ್ ನಂಬರ್ 4 ಅಲ್ಲಿ ಫಸ್ಟ್ ಮೋಸ್ಟ್ ಇಂಪಾರ್ಟೆನ್ಸ್ ಕ್ವಶನ್ ಲಾಸ್ಟ್ನೇದು ಬರುತ್ತೆ. ನಾನು ಅದನ್ನ ಕ್ಲಾಸ್ ಮಾಡ್ತಾ ಇರ್ಬೇಕಾದ್ರೂ ಹೇಳಿದೆ. ಸೊ EPF ನಲ್ಲಿ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಆಕ್ಟ್ 1952 ದಲ್ಲಿ ಎಂಪ್ಲಾಯರ್ ಡಿಸ್ಕಸ್ ದ ಮೋಡ್ಸ್ ಆಫ್ ರಿಕವರಿ ಆಫ್ ಮನಿ ಡ್ಯೂ ಫ್ರಮ್ ಎಂಪ್ಲಾಯರ್ ಅಂಡರ್ ದ ಎಂಪ್ಲಾಯ್ಸ್ ಆಕ್ಟ್. ಓಕೆ. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಕ್ವಶನ್ ನಂಬರ್ 6 ಮೋಸ್ಟ್ ಇಂಪಾರ್ಟೆಂಟ್. ಇದ್ರಲ್ಲಿ ಕೇಳ್ತಾ ಇರುವಂತದ್ದು ಏನು ಅಂದ್ರೆ ಎಂಪ್ಲಾಯರ್ ಕೆಲಸ ಮಾಡುವಂತನಲ್ಲ, ಓನರ್ ಏನಿರ್ತಾನಲ್ವಾ, ಸೊ ಆ ಓನರು ಹಣವನ್ನ ಕಟ್ಟದೇ ಇದ್ದಾಗ ಯಾವ ರೀತಿ 1952 ಆಕ್ಟ್ ನಲ್ಲಿ ವಸೂಲಿ ಮಾಡ್ತಾರೆ ಅನ್ನುವಂತ ಪ್ರಶ್ನೆ. ಸೊ ಇನ್ ಕನ್ನಡ ಮೀಡಿಯಂ ಅಲ್ಲಿ ಏನಾದ್ರು ಹೇಳ್ಬೇಕು ಅಂದ್ರೆ ಉದ್ಯೋಗಿಗಳ ಭವಿಷ್ಯ ನಿಧಿ ಕಾಯ್ದೆ 1952 ಅಡಿಯಲ್ಲಿ ಉದ್ಯೋಗದಾತರಿಂದ, ಅಂದ್ರೆ ಯಾರು ಉದ್ಯೋಗದಾತರು, ಓನರ್ಸ್. ಸೊ ಆ ಓನರ್ಸ್ ಇಂದ ಪಾವತಿಸಬೇಕಾದ ಹಣವನ್ನು ಏನು ಕಟ್ಟಬೇಕಾಗಿತ್ತು ಆ ದುಡ್ಡನ್ನು ವಸೂಲಿ ಮಾಡುವಂತ ವಿಧಾನವನ್ನು ವಿವರಿಸಿ, ಚರ್ಚಿಸಿ ಅಂತ ಕೇಳಿದ್ದಾರೆ. ಅಂದ್ರೆ ಅದನ್ನು ವಸೂಲಿ ಮಾಡ್ಬೇಕು ಯಾರಿಂದ, ಎಂಪ್ಲಾಯರ್. ನಾನು ಅದಕ್ಕೆ ಹೇಳಿದ್ ನಿಮ್ಗೆಲ್ಲ ಅನ್ಸುತ್ತೆ PF ದುಡ್ಡು ಬರೀ ನಾವು ಮಾತ್ರ ಕಟ್ತೀವಿ, ಇನ್ನೇಕೆ ನಾವು ಕಟ್ಟಿ ನಮ್ ಸೇವಿಂಗ್ಸ್ ಅಂತ. ಅಲ್ಲ, PF ದುಡ್ಡು ಅರ್ಧ ಎಂಪ್ಲಾಯರ್ ಕಟ್ತಾನೆ, ಅರ್ಧ ನೀವು ಕಟ್ತೀರಾ ಅಷ್ಟೇ. ಅದ್ರದ್ದೇ ಸೆಕ್ಷನ್ಸ್ಗಳ ಬಗ್ಗೆ ನೀವು ಇದ್ರಲ್ಲಿ ಕಲಿತೀರಾ, ಯಾವ್ಯಾವ ಸೆಕ್ಷನ್ ಏನು, ಪರ್ಸೆಂಟೇಜ್ ಎಷ್ಟೆಷ್ಟು ಇರಬೇಕು ಅಂತ ಕಲಿತಾ ಹೋಗ್ತೀರಾ. ಸೊ ಈ ರೀತಿ ಪ್ರಶ್ನೆ ಬಂದಾಗ ಅದು ಹೇಗ್ ನಡ್ಕೊಳ್ಳುತ್ತೆ ಅನ್ನುವಂತ ವಿಷಯ. ಇದು ಬಂದ್ಬಿಟ್ಟು ಯೂನಿಟ್ ನಂಬರ್ 4 ಅಲ್ಲಿ ನೋಡ್ತಾ ಹೋಗ್ತೀರಾ. ಸಾರಿ, ಇನ್ನು ಮುಗ್ದಿಲ್ಲಲ್ಲ ಅದು. ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದ್ರಲ್ಲಿ, 6 ಅಲ್ಲಿ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ಎರಡೂ ಕೂಡ ಈಕ್ವಲ್ ಇಂಪಾರ್ಟೆನ್ಸ್ ಇದೆ. ಕ್ವಶನ್ ನೋಡ್ಬಿಟ್ಟು ಡಿಸೈಡ್ ಮಾಡೋಣ. ಎಕ್ಸ್ಪ್ಲೈನ್ ದ ಬೆನಿಫಿಟ್ಸ್ ಆಫ್ ವುಮೆನ್ಸ್ ಅಂಡರ್ ಮೆಟರ್ನಿಟಿ. ಇದೆ ಇಂಪಾರ್ಟೆಂಟ್. ಓಕೆ, ಮೋಡ್ಸ್ ಆಫ್ ಎಂಪ್ಲಾಯರ್ ಡ್ಯೂ ಟು ದ ಎಂಪ್ಲಾಯರ್ ಪ್ರಾವಿಡೆಂಟ್ ಮಿಸ್ಲೆನಿಯಸ್ ಪ್ರಾವಿಷನ್ ಡ್ಯೂ ಫ್ರಮ್ ಎಂಪ್ಲಾಯರ್ ಅಂಡರ್ ದ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್. ಸೇಮ್ ಕ್ವಶನ್ ಇದೆಯಲ್ಲ ಇದೆರಡು, ಕ್ವಶನ್ ನಂಬರ್ 1 ಅಂಡ್ ಕ್ವಶನ್ ನಂಬರ್ 6 ಸೇಮ್ ಕ್ವಶನ್ ಇದೆ. ಓಕೆ, ಇದು ಫಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ತಗೊಳ್ಳಿ. ಫಸ್ಟ್ ಕ್ವಶನ್ ಅಂಡ್ 6 ಕ್ವಶನ್ ಸೇಮ್. ಏನಾದ್ರೂ ಅರ್ಥ ಆಗಿಲ್ಲ ಅಂದಾಗ ರೆಕಾರ್ಡೆಡ್ ವಿಡಿಯೋಸ್ ಪೇಯ್ಡ್ ಸ್ಟೂಡೆಂಟ್ಸ್ಗಳಿಗೆ ಕೊಟ್ಟಿರ್ತೀವಿ. ಯೂಟ್ಯೂಬ್ ಅಲ್ಲಿ ಲಾಸ್ಟ್ ಒಂದೊಂದು ಸಬ್ಜೆಕ್ಟ್ಸ್ಗಳೇನು ಅಪ್ಲೋಡ್ ಮಾಡಿದ್ವಿ ಅಷ್ಟೇ ಬಂದಾಗುತ್ತೆ. ಸೊ ಅವ್ರು ಮತ್ತೊಂದ್ಸಲ ಕ್ಲಾಸ್ ಇದನ್ನೆಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ತಿಲ್ಲ, ಮುಹೂರ್ತ ಆಗಿರ್ತಾ ಇವತ್ತಿಂದ ಓದ್ಬಿಡೋಣ ಬುಕ್ ಎಲ್ಲ
ಗಲೀಜಾಗಿದ್ದು ಧೂಳು ಕೊಡವಿ ಎಲ್ಲ ತಕೊಂಡು ಅವತ್ತೊಂದ್ಸಲ ಇದನ್ನ ನೋಡಿ ಮುಂದುವರಿರಿ. ರಿಕ್ವೆಸ್ಟ್ ಇದು. ಏನ್ ಬೇಕಾದ್ ಓದ್ಕೊಂಡು ಎಕ್ಸಾಮಲ್ಲಿ ಏನ್ ಬೇಕಾದ್ ಸುಮ್ಮನೆ ಹಾಳಾಕ್ಬಿಡಿ. ಎಷ್ಟು ಓದ್ಬೇಕು ಅಷ್ಟು ಮಾತ್ರ ಓದ್ಬಿಟ್ಟು ಶುರು ಮಾಡ್ಕೊಳ್ಳಿ. ಸರಿ, ಈಗ ಫಸ್ಟ್ ಕ್ವಶನ್ ಅಂಡ್ ಸಿಕ್ಸ್ ಕ್ವಶನ್ ಎರಡೂ ಕ್ವಶನ್ ಫಸ್ಟ್ ಇಂಪಾರ್ಟೆನ್ಸ್ ತಗೊಳ್ಳಿ. ಎರಡು ಕೂಡ ಅದೇ ಕೇಳ್ತಾ ಇರೋದು. ಒಬ್ಬ ಎಂಪ್ಲಾಯರ್ ಹತ್ರ ಯಾವ ರೀತಿ ನಾವು ರಿಕವರಿ ಮಾಡ್ತೀವಿ ಇಫ್ ಇನ್ ಕೇಸ್ ಅವನು EPF ಗೆ ಕಟ್ಟಬೇಕಾದಂತ ದುಡ್ಡು ಕಟ್ಟಿಲ್ಲ ಅಂತ ಬಂದಾಗ. ಇದೇ ಕ್ವಶನ್, ಫಸ್ಟ್ ಕ್ವಶನ್. ಇದು ಮತ್ತೆ ಲಾಸ್ಟ್ ಕ್ವಶನ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೂ ಕೂಡ ಎರಡೂ ಒಂದೇ. ಸೊ ಅದನ್ನು ತಗೊಳ್ಳಿ. ಆಮೇಲೆ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ನ ಬೆನಿಫಿಟ್ಸ್ಗಳು. ಇದನ್ನ ಸೆಕೆಂಡ್ ಮೋಸ್ಟ್ ಅಂತ ನೀವು ತಗೊಳ್ಳೋದಕ್ಕಿಂತ ಇದನ್ನು ಕೂಡ ಫಸ್ಟ್ ಮೋಸ್ಟ್ ಅಂದ್ರೂ ಕೂಡ ನಾನು ಹೇಳ್ತೀನಿ. ಫಸ್ಟ್ ಮೋಸ್ಟ್ ಅಂದ್ರೂ ಕೂಡ ತಪ್ಪಾಗಲ್ಲ. ಯಾಕಂದ್ರೆ ಮಸ್ಟ್ ಅಂಡ್ ಶುಡ್ ತುಂಬಾ ಜಾಸ್ತಿ ಕೇಳ್ತಾರೆ. ಬಿಡಬೇಡಿ, ಇದನ್ನ ತುಂಬಾ ಈಸಿ ಇದೆ. ಎಷ್ಟು ದಿನ ಲೀವ್ ಕೊಡ್ತಾರೆ, ಹೆರಿಗೆ ಟೈಮಲ್ಲಿ ಎಷ್ಟು ದಿನ ಲೀವ್ ಕೊಡ್ಬೇಕು, ಆಮೇಲೆ ಎಷ್ಟು ಕೊಡಬೇಕು, ಮೆಡಿಕಲ್ ಫೆಸಿಲಿಟಿ ಏನು ಕೊಡಬೇಕು, ಮಕ್ಕಳಿಗೆ ಯಾವ ರೀತಿ ಆರೈಕೆ ಮಾಡ್ಕೊಳ್ಬೇಕು, ಈ ರೀತಿ ಬೆನಿಫಿಟ್ಸ್ಗಳಿದೆ. ಸೊ ಆ ಬೆನಿಫಿಟ್ಸ್ಗಳು ಸೆಕೆಂಡ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ನೋಡ್ಕೊಳ್ಳಿ. ಸೊ ಥರ್ಡ್ ಮೋಸ್ಟ್ ಇಂಪಾರ್ಟೆನ್ಸ್ ಅಂತ ಬಂದಾಗ ಏನೇನು ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ನ ಉದ್ದೇಶಗಳಿದೆ ಅಂದ್ರೆ ಹೆರಿಗೆ ಪ್ರಯೋಜನ ಕಾಯ್ದೆ 1960ರ ಉದ್ದೇಶಗಳು ಏನು ಮತ್ತು ಅದರ ಅನ್ವಯತೆ, ಅಂದ್ರೆ ಅದನ್ನ ಎಲ್ಲೆಲ್ಲಿ ನಾವು ಅಪ್ಲಿಕೇಬಲ್ ಮಾಡ್ತೀವಿ, ಅದರ ಅಪ್ಲಿಕೇಶನ್ಸ್ಗಳೇನು ಅನ್ನುವಂಥದ್ದನ್ನ ಓದ್ಕೊಳ್ಳಿ. ಸೆಕೆಂಡ್ ಮೋಸ್ಟ್ ಥರ್ಡ್ ಮೋಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ಸೆಕೆಂಡ್ ಕ್ವಶನ್ ಥರ್ಡ್ ಮೋಸ್ಟ್, ಸೆಕೆಂಡ್ ಕ್ವಶನ್ ಥರ್ಡ್ ಮೋಸ್ಟ್. ನಿಮಗೆ ಒಂದು ಕ್ವಶನ್ ಮಿಸ್ ಮಾಡಿದೆ ನಾನು, ಕ್ವಶನ್ ನಂಬರ್ 4 ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಹೇಳಿಲ್ಲ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್, ಸೆಕೆಂಡ್ ಮೋಸ್ಟ್ ಅಥವಾ ಇದನ್ನ ಫಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಅಂತಾನು ತಗೊಳ್ಳಿ, ಸಮಸ್ಯೆ ಇಲ್ಲ. ತುಂಬಾ ಇಂಪಾರ್ಟೆಂಟು. ಹೆಣ್ಮಕ್ಳಿಗೆ ಲಭ್ಯವಿರುವಂತ ಪ್ರಯೋಜನಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಹೆರಿಗೆ ಪ್ರಯೋಜನ ಕಾಯ್ದೆ 1961ರ ಅಡಿಯಲ್ಲಿ ಮಹಿಳೆಯರಿಗೆ ಲಭ್ಯವಿರುವ ಪ್ರಯೋಜನಗಳನ್ನು ವಿವರಿಸಿ. ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ನೆಕ್ಸ್ಟ್ ಬಂದ್ರೆ ವೇರಿಯಸ್ ಸ್ಕೀಮ್ಸ್ಗಳು ಅಂತ ಕೇಳ್ತಾರೆ. ಯಾಕಂದ್ರೆ ವೇರಿಯಸ್ ಸ್ಕೀಮ್ಸ್ ಅಲ್ಲಿ 3 ಸ್ಕೀಮ್ಸ್ಗಳು ನೋಡಿದ್ವಿ. ಒಂದ್ ಸ್ವಲ್ಪ ನಾನು ಮತ್ತೆ ಸ್ಟಾಪ್ ಮಾಡಿ ಮತ್ತೆ ಪಾಸ್ ಮಾಡಿ ಮುಂದೋದೆ. ಸ್ಕೀಮ್ ನಂಬರ್ 1, 2, 3 ಅಂತ ಈ ಯೂನಿಟ್ ಅಲ್ಲಿ ಪ್ರಾವಿಡೆಂಟ್ ಫಂಡ್ ಸ್ಕೀಮು, ಆಮೇಲೆ ಇನ್ಶೂರೆನ್ಸ್ ಸ್ಕೀಮು, ಈ ರೀತಿ ಎಲ್ಲ 3 ಸ್ಕೀಮ್ ಬಗ್ಗೆ ಹೇಳಿದೆ. ಈ 3 ಸ್ಕೀಮ್ ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ. ಇದನ್ನ ಫೋರ್ತ್ ಮೋಸ್ಟ್ ಇಂಪಾರ್ಟೆನ್ಸ್ ಅಂತ ತಗೊಳ್ಳಿ. ಥರ್ಡ್ ಕ್ವಶನ್ ಫೋರ್ತ್ ಮೋಸ್ಟ್ ಇಂಪಾರ್ಟೆನ್ಸ್. ಆಮೇಲೆ ಲಾಸ್ಟಿಗೆ ಬರುತ್ತೆ ಕಾಂಟ್ರಿಬ್ಯೂಷನ್ ಅನ್ನುವಂಥದ್ದು. ಸೊ ಈ ಕಾಂಟ್ರಿಬ್ಯೂಷನ್ ಲಾ ರಿಲೇಟಿಂಗ್ ಟು ಕಾಂಟ್ರಿಬ್ಯೂಷನ್ ಬೈ ದ ಎಂಪ್ಲಾಯ್ ಅಂಡ್ ಎಂಪ್ಲಾಯೀಸ್ ಅಂಡರ್ ದ ಪ್ರಾವಿಡೆಂಟ್ ಫಂಡ್ ಆಕ್ಟ್. ಇದು ಕೂಡ ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 5, ಕ್ವಶನ್ ನಂಬರ್ 6 ಆಲ್ಮೋಸ್ಟ್ ಸೇಮ್. ಇದು ಕೂಡ ಏನ್ ಡಿಮ್ಯಾಂಡ್ ಮಾಡ್ತಾ ಇದೆ ಗೊತ್ತಾ? ಕ್ವಶನ್ ನಂಬರ್ 5 ಲಾಸ್ಟಿಗೆ ಅದನ್ನ ನೋಡ್ಕೊಳ್ಳಿ. ಇದು ಕೂಡ ಏನ್ ಡಿಮ್ಯಾಂಡ್ ಮಾಡ್ತಾ ಇದೆ ಅಂದ್ರೆ, ನಾನು ನಿಮಗೆ ಹೇಳಿದ್ನಲ್ಲ, ಎಂಪ್ಲಾಯ್ ಅಥವಾ ಎಂಪ್ಲಾಯರ್ ಯಾವ ರೀತಿ ಫಂಡ್ ನ ಹಾಕ್ತಾರೆ, ಯಾವ ರೀತಿ ಇಬ್ರು ಫಂಡ್ ಮಾಡ್ಬಿಟ್ಟು PF ಫಂಡ್ ರೈಸ್ ಆಗುತ್ತೆ, ಅದ್ರ ಬಗ್ಗೆ ಹೇಳಿ ಅಂತ. ಇವರಿಬ್ರು ಹಾಕುವಂತ ಅಮೌಂಟನ್ನೇ ನಾವು ಕಾಂಟ್ರಿಬ್ಯೂಷನ್ ಅಂತ ಕರಿತೀವಿ. ಎಂಪ್ಲಾಯ್ ಮಾಡುವಂಥದ್ದು ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್, ಎಂಪ್ಲಾಯ್ ಮಾಡುವಂಥದ್ದು ಎಂಪ್ಲಾಯ್ ಕಾಂಟ್ರಿಬ್ಯೂಷನ್. ಸೊ ಇದ್ರ ಬಗ್ಗೆ ಮತ್ತೆ ಅದೇ ಕ್ವಶನ್ ರಿಪೀಟ್ ಆಗಿದೆ. ಇದು ಯೂನಿಟ್ ನಂಬರ್ 4 ಅಲ್ಲಿ. ಸೊ ಯೂನಿಟ್ ನಂಬರ್ 4 ಅಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿಲ್ಲ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ. 1952ರ ಅಡಿಯಲ್ಲಿ ಉದ್ಯೋಗದಾತ ಮತ್ತು ಉದ್ಯೋಗಿಗಳ ಕೊಡುಗೆ ಮೀನ್ಸ್ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಕಾಂಟ್ರಿಬ್ಯೂಷನ್ ಏನಿದೆ, ಸೊ ಅದ್ರ ಬಗ್ಗೆ ವಿವರಿಸಿ ಅಂತ ಕೇಳ್ತಾ ಇದ್ದಾರೆ. ಲಾಸ್ಟ್ ಯೂನಿಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಎದ್ದಿರುವಂತ ಒಂದು ಯೂನಿಟ್. ಅದರಲ್ಲಿ ಮಸ್ಟ್ ಅಂಡ್ ಶುಡ್ ಬರುವಂತ ಒಂದು ಕ್ವಶನ್, ಮಸ್ಟ್ ಅಂಡ್ ಶುಡ್ ಯೂನಿಟ್ 5 ಅಲ್ಲಿ. ನೀವು ಇದೊಂದು ಮತ್ತೆ ಇದೊಂದು ಈ ಒಂದೆರಡು ಕ್ವಶನ್ ನೋಡ್ಕೊಂಡು ಹೋದ್ರು ಟೈಮ್ ಇಲ್ಲ ಅಂದಾಗ ಓಕೆ, ಲಾಸ್ಟ್ ಯೂನಿಟ್ ಅಲ್ವಾ, ಬಟ್ ಆದ್ರೆ ಈ ಕ್ವಶನ್ ಮಿಸ್ ಮಾಡಿ ಹೋಗ್ಬೇಡಿ. ಸೊ ಕ್ವಶನ್ ನಂಬರ್ 6 ಏನ್ ಹೇಳುತ್ತೆ ಅಂದ್ರೆ, ಕರ್ನಾಟಕ ಶಾಪ್ಸ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1961 ನ ಬಗ್ಗೆ ಮಾತಾಡ್ತಾ ಇದೆ. ಸೊ ಈ ಕರ್ನಾಟಕ ಶಾಪ್ಸ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ನ ಅಡಿಯಲ್ಲಿ ಏನಾದ್ರೂ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂದ್ರೆ ಯಾವ ಪ್ರೊಸೀಜರ್ನ ಮತ್ತೆ ಅಥಾರಿಟೀಸ್ ಅನ್ನು ನಾವು ನೋಡ್ತೀವಿ ಅಂತ. ಅಂದ್ರೆ ಕರ್ನಾಟಕ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆ ಕಾಯ್ದೆ 1961ರ ಅಡಿಯಲ್ಲಿ ನೋಂದಣಿ ಮಾಡುವ ವಿಧಾನ ಮತ್ತು ಅಧಿಕಾರಗಳನ್ನು ವಿವರಿಸಿ. ಇದು ತುಂಬಾ ಇಂಪಾರ್ಟೆಂಟ್. 11 ಟೈಮ್ಸ್ ರಿಪೀಟ್ ಆಗಿದೆ. ಮೇಲ್ಗಡೆ 10 ಟೈಮ್ಸ್ ಇತ್ತು ಫಸ್ಟ್ ಯೂನಿಟ್ ಕಾನ್ಸ್ಟಿಟ್ಯೂಷನ್, ಅದಕ್ಕಿಂತ ಜಾಸ್ತಿ ರಿಪೀಟ್ ಆಗಿರುವಂತದ್ದು. ತುಂಬಾ ಹೈಯೆಸ್ಟ್ ಸಲ ಕೇಳಿದ್ದಾರೆ ಇಡೀ ಸಬ್ಜೆಕ್ಟ್ ಅಲ್ಲಿ ನನ್ ಸಿಕ್ಕಿರೋ ಪ್ರಕಾರ. ಸೊ ಚೆನ್ನಾಗಿ ಓದ್ಕೊಳ್ಳಿ ಲಾಸ್ಟ್ ಯೂನಿಟ್ ನ ಈ ಕ್ವಶನ್. ಸೊ ನೆಕ್ಸ್ಟ್ ಇಂಪಾರ್ಟೆನ್ಸ್ ಅಂತ ಬಂದಾಗ ಕ್ವಶನ್ ನಂಬರ್ 4 ಸೆಕೆಂಡ್ ಪ್ರಿಯಾರಿಟಿ ತಗೊಳುತ್ತೆ. ಸೊ ಅದರಲ್ಲಿ ಪ್ರಾವಿಷನ್ ರಿಲೇಟಿಂಗ್ ಟು ರೆಗ್ಯುಲೇಷನ್ ಆಫ್ ವರ್ಕಿಂಗ್ ಕಂಡೀಷನ್ ಅಂಡರ್ ಕರ್ನಾಟಕ ಶಾಪ್ಸ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತ ಇದೆ. ಅಂದ್ರೆ
ಇದೇ 1961 ಆಕ್ಟ್ ನ ಅಡಿಯಲ್ಲಿ ಕೆಲಸ ಮಾಡುವಂತಹ ಲೇಬರ್ಸ್ಗಳ ವರ್ಕಿಂಗ್ ಕಂಡೀಷನ್ಸ್ ಯಾವ ರೀತಿ ಇರಬೇಕು, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾವಿಷನ್ಸ್ಗಳು ಏನೇನು ಅಂತ ಕೇಳ್ತಾ ಇದ್ರು. ಸೊ ಕ್ವಶನ್ ನಂಬರ್ 4 ಅಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಕರ್ನಾಟಕ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆ 1961 ಅಡಿಯಲ್ಲಿ ಕೆಲಸದ ಪರಿಸ್ಥಿತಿಗಳ ನಿಯಂತ್ರಣಕ್ಕೆ ಸಂಬಂಧಿಸಿದ ವಿಧಿಗಳನ್ನು ವಿವರಿಸಿ. ಅಂದ್ರೆ ಕೆಲಸದ ಪರಿಸ್ಥಿತಿ, ಅದಕ್ಕೆ ಸಂಬಂಧಿಸಿದಂತಹ ಒಂದು ನಿಬಂಧನೆಗಳು, ಅದಕ್ಕೆ ಸಂಬಂಧಿಸಿದ ಒಂದು ನಿಯಂತ್ರಣಗಳು ಯಾವ ರೀತಿ ಇದೆ ಅಂತ ವಿವರಿಸಿ ಅಂತ ಕೇಳ್ತಾರೆ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ಫಸ್ಟ್ ಕ್ವಶನ್ ಅಂಡ್ ಸೆಕೆಂಡ್ ಕ್ವಶನ್ ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ತಗೊಂಡಿದೆ. ಸೊ ಅದು ನಾವು ಇನ್ನೊಂದು ಸ್ವಲ್ಪ ಡೀಪ್ ಆಗಿ ನೋಡಿದಾಗ ಸೋಷಿಯಲ್ ವೆಲ್ಫೇರ್ ಲೆಜಿಸ್ಲೇಷನ್ ಆಫ್ ನ್ಯೂ ಎಕನಾಮಿಕ್ ಪಾಲಿಸಿ ರೈಟ್ ಅಬೌಟ್ ದ ಕಾಂಪನ್ಸೇಷನ್ ನ್ಯಾಷನಲ್ ಸೆಕ್ಯೂರಿಟಿ ಬೋರ್ಡ್ ಅಂಡರ್ ದ ಅನ್ಆರ್ಗನೈಸ್ಡ್ ವರ್ಕರ್ ಸೆಕ್ಯೂರಿಟಿ, ಇದನ್ನೇ ತಗೊಳ್ಳಿ ಥರ್ಡ್ ಮೋಸ್ಟ್. ಕ್ವಶನ್ ನಂಬರ್ ಸೆಕೆಂಡ್ ಇಸ್ ಥರ್ಡ್ ಮೋಸ್ಟ್, ಕ್ವಶನ್ ನಂಬರ್ 1 ಇಸ್ ಫೋರ್ತ್ ಮೋಸ್ಟ್. ಕ್ವಶನ್ ನಂಬರ್ ಸೆಕೆಂಡ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್, ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್. ಕ್ವಶನ್ ನಂಬರ್ ಸೆಕೆಂಡ್ ಅಲ್ಲಿ ಕೇಳ್ತಾ ಇರೋದೇನು ಅಂತಂದ್ರೆ ನ್ಯಾಷನಲ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಅಂತ ಇದೆ. ಸೊ ಸೋಷಿಯಲ್ ಸೆಕ್ಯೂರಿಟಿನ ಕಾಪಾಡೋದಕ್ಕೋಸ್ಕರ ಸೊ ಇಲ್ಲಿಂದಾನೆ PF, ಪೆನ್ಷನ್, ಗ್ರಾಜ್ಯುಯಿಟಿ ಎಲ್ಲದು ಕೂಡ ಮಾನಿಟರ್ ಮಾಡುವಂತ ಒಂದು ನ್ಯಾಷನಲ್ ಬೋರ್ಡ್. ಸೊ ಅವರ ಒಂದು ಕಾಂಪನ್ಸೇಷನ್ ಯಾವ ರೀತಿ ಕೊಡ್ತಾರೆ ಅನ್ಆರ್ಗನೈಸ್ಡ್ ವರ್ಕರ್ಸ್ಗಳಿಗೆ ಅಂತ. ಆರ್ಗನೈಸ್ಡ್ ವರ್ಕರ್ಸ್ಗಳಿಗೆ ಬಿಡಿ ಅವೈಲೇಬಲ್ ಇದೆ, ಕೇಸ್ ಫೈಲ್ ಅದು ಇದು ಎಂಪ್ಲಾಯರ್ ಮೇಲೆಲ್ಲ ಹಾಕೊಳ್ತಾರೆ. ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ಗಳಿಗೆ ಯಾವ ರೀತಿ ಕೊಡ್ತಾರೆ ಅನ್ನುವಂಥ ವಿಷಯ ಇಲ್ಲಿ ನೋಡ್ಬೋದು ನಾವು. ಇದು ಕ್ವಶನ್ ನಂಬರ್ 2 ದಲ್ಲಿ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ತಗೊಳ್ತೀರಾ. ಫೋರ್ತ್ ಮೋಸ್ಟ್ ಇಂಪಾರ್ಟೆನ್ಸ್ ಅಂತ ಬಂದಾಗ ನಮ್ಮ ಆರ್ಥಿಕ ವ್ಯವಸ್ಥೆಯ ಒಂದು ಹೊಸ ಪಾಲಿಸಿನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇರ್ಬೇಕಾದ್ರೆ ಸೋಷಿಯಲ್ ವೆಲ್ಫೇರ್ ಲೆಜಿಸ್ಲೇಷನ್ಸ್ ಗಳನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಕೇಳ್ಬಹುದು, ಅದನ್ನ ಡಿಸ್ಕಸ್ ಮಾಡಿ ಅಂತ ಹೇಳ್ಬೋದು. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೆ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಕಾಯ್ದೆ 2008 ಅಡಿಯಲ್ಲಿ ಅಸಂಘಟಿತ ಕಾರ್ಮಿಕರಿಗಾಗಿ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಮಂಡಳಿಯ ಸಂಯೋಜನೆಗಳನ್ನು ವಿವರಿಸಿ. ಅಂದ್ರೆ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಮಂಡಳಿ ಅನ್ನುವಂಥದ್ದು ಒಂದಿದೆ. ಸೊ ಸ್ಪೆಷಲಿ ಅಸಂಘಟಿತ ಕಾರ್ಮಿಕರು, ಅನ್ಆರ್ಗನೈಸ್ಡ್ ಸೆಕ್ಟರ್ ಪೀಪಲ್ಸ್ ಗಳೇನಿರ್ತಾರೆ, ಅನ್ಆರ್ಗನೈಸ್ಡ್ ಸೆಕ್ಟರ್ ಲೇಬರ್ಸ್ ಗಳೇನಿರ್ತಾರೆ, ವರ್ಕರ್ಸ್ ಕೂಲಿ ಕಾರ್ಮಿಕರೇನಿರ್ತಾರೆ, ಅವರಿಗೆ ಅಪಾಯಿಂಟ್ ಮಾಡ್ಲಿಕ್ಕೆ ಯಾವ ರೀತಿಯಾಗಿ ನಾವು ನೋಡ್ತೀವಿ ಅನ್ನುವಂಥದ್ದು ವಿವರಿಸಿ ಅಂತ ಹೇಳಿದ್ದಾರೆ. ಫೋರ್ತ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಲ್ಲಿ ಹೊಸ ಆರ್ಥಿಕ ನೀತಿ, ಹೊಸದಾಗಿ ಎಕನಾಮಿಕಲ್ ಪಾಲಿಸೀಸ್ಗಳು ಬರ್ತಾ ಇದೆ. ಈ ಹೊಸ ಆರ್ಥಿಕ ನೀತಿಯ ಅಡಿಯಲ್ಲಿ ಭಾರತದಲ್ಲಿ ನಮ್ಮ ಸಾಮಾಜಿಕ ಕಲ್ಯಾಣವನ್ನ ನಾವು ಜಾಸ್ತಿ ಮಾಡ್ಲಿಕ್ಕೆ, ಸಾಮಾಜಿಕವಾಗಿ ಕಲ್ಯಾಣನ ಮಾಡ್ಲಿಕ್ಕೆ, ಸೋಷಿಯಲ್ ವೆಲ್ಫೇರ್ ಮಾಡ್ಲಿಕ್ಕೆ ಏನೇನು ಶಾಸನಗಳನ್ನ ಜಾರಿಗೆ ತರ್ತಾ ಇದ್ದಾರೆ ಅದನ್ನ ಚರ್ಚಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಲಾಸ್ಟ್ ಇಂಪಾರ್ಟೆನ್ಸ್ ಅಲ್ಲಿ ಫಿಫ್ತ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಸೋಷಿಯಲ್, ಇದು ಅನ್ಆರ್ಗನೈಸ್ಡ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಆಕ್ಟ್ 2008 ನ ಅಡಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಯಾವ ಯಾವ ವೇರಿಯಸ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ಗಳು ಬಂದಿದೆ ಅನ್ಆರ್ಗನೈಸ್ಡ್ ಸೆಕ್ಟರ್ಗೋಸ್ಕರ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸಮ್ ಸ್ಕೀಮ್ಸ್ ಗಳನ್ನು ಲಾಂಚ್ ಮಾಡ್ತಾ ಇರ್ತಾರೆ ಕೇಂದ್ರ ಸರ್ಕಾರ. ಸೊ ಆ ಕೇಂದ್ರ ಸರ್ಕಾರ ಒದಗಿಸಿರುವಂತಹ ವಿವಿಧ ಯೋಜನೆಗಳನ್ನು ವಿವರಿಸಿ. ಯಾವುದರ ಅಡಿಯಲ್ಲಿ? ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಕಾಯ್ದೆ 2008 ಅಡಿಯಲ್ಲಿ. ಸೊ ಈ ರೀತಿಯಾಗಿ ಇದನ್ನ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ. ಇದು ಯೂನಿಟ್ ನಂಬರ್ 5 ನ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಮತ್ತೊಂದು ರೌಂಡ್ ನಾನು ಸ್ಕ್ರಾಲ್ ಡೌನ್ ಮಾಡಿಬಿಟ್ಟು ಇದನ್ನ ಕ್ಲೋಸ್ ಮಾಡ್ತೇನೆ. ನೆಕ್ಸ್ಟ್ ಡೌಟ್ ಸೆಷನ್ ಇರುತ್ತೆ. ಇಂಪಾರ್ಟೆಂಟ್ ಕ್ವಶನ್ ಆಗಿರೋದ್ರಿಂದ ಸ್ವಲ್ಪ ಒಂದು 10 ಮಿನಿಟ್ಸ್ ಎಕ್ಸ್ಟ್ರಾ ತಗೊಂಡೆ, 9ಗೆ ಕ್ಲೋಸ್ ಮಾಡುವಂಥದ್ದಿತ್ತು. ಸೊ ಯೂನಿಟ್ 1 ಇಂಪಾರ್ಟೆನ್ಸ್ ಹೇಳಿದ್ದೀನಿ, ಕನ್ನಡ ಇಂಗ್ಲಿಷ್ ಮೀಡಿಯಂ. ಯೂನಿಟ್ 2 ಅದನ್ನು ಹೇಳಿದ್ದೇನೆ. ಯೂನಿಟ್ 3, 4, 5 ಅಷ್ಟೇ. ಸೊ ಈಗೇನು ಅಂದ್ರೆ ನಿಮ್ ಜವಾಬ್ದಾರಿ. ನನ್ನ ಜವಾಬ್ದಾರಿ ನಾನು ಪೂರ್ತಿಗೊಳಿಸಿದ್ದೇನೆ. ಸಿಲೆಬಸ್ ಕೊಟ್ಟಿದ್ದೇನೆ, ನೋಟ್ಸ್ ಕೊಟ್ಟಿದ್ದೇನೆ, ಇಂಪಾರ್ಟೆಂಟ್ ಕ್ವಶನ್ ಹೇಳಿದ್ದೇನೆ, ಇಂಪಾರ್ಟೆಂಟ್ ಅಲ್ಲೇ ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಹೇಳಿದ್ದೇನೆ, ಸಿಲೆಬಸ್ ಮತ್ತೊಂದ್ಸಲ ಹೇಳಿದ್ದೀನಿ, ಆನ್ಲೈನ್ ಕ್ಲಾಸು ತಗೊಂಡಿದ್ದೀನಿ. ಓದಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲ ಕ್ಲೋಸ್ ಮಾಡ್ಕೊಳ್ಳಿ. ಸೊ 9 ಆಗಿದೆ. ನಾವು ಮತ್ತೆ ಗೆಟ್ ಬ್ಯಾಕ್ ಆಗೋಣ. 9:15ಗೆ ಗೆಟ್ ಬ್ಯಾಕ್ ಆಗೋಣ ವಿತ್ ಡೌಟ್ ಸೆಷನ್. ಜಾಸ್ತಿ ಹೊತ್ತು ಡೌಟ್ ಸೆಷನ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ಗಳೇನಿದೆ ದಯವಿಟ್ಟು ಪರ್ಸನಲಿ ಮೆಸೇಜ್ ಮಾಡಿ. ಅದರ್ ದ್ಯಾನ್ ದಿಸ್ ಸಬ್ಜೆಕ್ಟ್ಸ್ನ ಬಗ್ಗೆ ಏನಾದರೂ ಕೇಳಿ ಖುಷಿ ಆಗೋ ರೀತಿಯಲ್ಲಿ ನಾನು ಖುಷಿಯಾಗಿ ಆನ್ಸರ್ ಮಾಡ್ತೇನೆ ಆಸ್ ಎ ಲಾಯರ್ ಆಗಿ. ಓಕೆ, ಸೊ ಥ್ಯಾಂಕ್ ಯು. ಯಾರ್ಯಾರು ಸೆಷನ್ ಅಟೆಂಡ್ ಮಾಡಿದ್ರೆ ಎಲ್ರಿಗೆ ಥ್ಯಾಂಕ್ ಯು. ಯಾರ್ಯಾರಿಗೆ ಡೌಟ್ಸ್ಗಳಿದೆ ಅವರು ಹೋಲ್ಡ್ ಆಗಿ 9:15 ಕನೆಕ್ಟ್ ಆಗೋಣ, ಮಾತಾಡೋಣ ಎಲ್ಲರೂ ಕೂಡ. ಥ್ಯಾಂಕ್ ಯು. ಸಾರಿ, ನನಗೊಂದು ಅನೌನ್ಸ್ಮೆಂಟ್ ಕೊಡ್ಲಿಕ್ಕೆ ಹೇಳಿದ್ರು ನಮ್ಮ ಟೀಮ್ನವರು. ಯಾರಾದರೂ
ಹೊಸದಾಗಿ ಇನ್ನೂ ಜಾಯ್ನ್ ಆಗಿಲ್ಲ ಅಥವಾ ಏನಾದ್ರು ನಿಮ್ಮ ಫ್ರೆಂಡ್ ಸರ್ಕಲ್ ಇಂದ ಆ ಕಡೆ ಶೇರ್ ಮಾಡ್ಕೊಂಡು ಕ್ಲಾಸಲ್ಲಿ ಬಂದಿದ್ದೀರಾ ಅಂತಂದ್ರೆ ಇಲ್ಲಿ ಕಾಣ್ತಾ ಇರುವಂತ ಮೇನ್ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ ಈಗಲೇ 9591573526 ಅಫಿಷಿಯಲ್ ನಂಬರ್ 99727799 641 ಅಲ್ಲ ಸರ್ 641 ಕಾಲ್ ಮಾಡ್ಕೊಳ್ಳಿ. ಅದೆಲ್ಲರ ಹತ್ರ ಇದೆ ನಂಬರ್ಸ್ಗಳು, ನಮ್ಮ ಕಾನೂನು ಅಂತ ಹೊಡಿದ ತಕ್ಷಣ ಬರುತ್ತೆ. 8 ಕಡೆ ಸೋಷಿಯಲ್ ಮೀಡಿಯಾ, ವೆಬ್ಸೈಟು, ಆ್ಯಪು ಎಲ್ಲ ಕಡೆ ಇದ್ದಾರೆ ನಮ್ಮವರು. ಒಂದು ಕಾಲ್ ಮಾಡ್ಕೊಳ್ಳಿ. ಏನಾದರೂ ಯಾರು ಕ್ಲಾಸ್ ತಗೊಂಡಿಲ್ಲ ಅಂತಂದ್ರೆ ಈಗ ಕಾಲ್ ಮಾಡ್ಕೊಂಡು ತಗೊಳ್ಳಿ. ಥ್ಯಾಂಕ್ ಯು. 9:15 ಮತ್ತೆ ಬ್ಯಾಕ್ ಸಿಗೋಣ. ಥ್ಯಾಂಕ್ ಯು. ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗೆ ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂನವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡು ಮೀಡಿಯಂವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್, 10th. ಇದೇ ತರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ತರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ತರ ನೋಡ್ತಾ ಇದ್ದೀರಾ, ಈ ತರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ತರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟ್ ಅಲ್ಲಿ ಒಂದು ಪಾಯಿಂಟ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್, ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ತರ, ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ. ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್, ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು, ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂವರೆಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಎರಡು ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24x7 ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಮಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್, ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ.
ಪ್ರೀವಿಯಸ್ ಇಯರ್ ಏನು ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್, ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟ್, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟ್, ಆಮೇಲೆ ನಿಮಗೆ IPC ಸಬ್ಜೆಕ್ಟ್, ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡ್ಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನ್ ಬ್ಲೂ ಕಲರ್ ಪೇಜ್ ಅಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸ್, ಯಾವ್ದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನ ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ, ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನ್ ಆಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್, ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್ಗಳನ್ನ ಕೊಟ್ಟು, ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್, ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದ್ರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರ್ಬಿಟ್ಟಿದ್ದೀರಾ, ಆಯ್ತಾ? ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ, ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವಿಡಿಯೋಸ್ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವಿಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ, ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾ ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.